ಇದ್ದೀವಿ KSP ಬೆನ್ನತ್ತಿದ್ದೀವಿ, ಈಗ ಟರ್ನ್ ಮಾಡ್ಕೊಂಡೇನು ಉಲ್ಟಾ ಹೊಡ್ಯಾನ, ಹೌದಾ? ಸರ್ ನೋಡಿ, ಹಾಗಾದ್ರೆ ಕ್ವಶನ್ಸ್ ನೋಡಿ, ನಾನು ಏನು ಹೇಳ್ತಾ ಇದ್ದೆ ಸರ್, ಈಜಿ ಕ್ವಶನ್ಸ್, ಟಫ್ ಏನಲ್ಲ. ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ? ಯಾವ ಕ್ಷಿಪಣಿ ರೀ? ನೀವು ಕ್ವಶನ್ಸ್ ಪೇಪರ್ ಅಲ್ಲಿ ಮಾರ್ಕ್ ಮಾಡಬೇಕು, ಬರಿಬೇಕು. ಎಲ್ಲರೂ ನೋಡ್ತೀನಿ ನಾನು. ಕ್ವಶನ್ ಪೇಪರ್ ಕೊಟ್ಟಿದ್ದೆ, ಅದಕ್ಕೆ ಒಬ್ಬೊಬ್ಬರಿಗೆ 25 ರೂಪಾಯಿ ಖರ್ಚಾಗಿದೆ, ಹೌದಾ? ನೆಕ್ಸ್ಟ್ ನೋಡಿ, ಜೂನ್ ಕ್ವಶನ್ಸ್ ಅನ್ನು ಸ್ಟ್ರಾಟಜಿ ಅರ್ಥ ಮಾಡ್ಕೊಳ್ಳಿ. ನಾನು ಕೊಟ್ಟಿದ್ದು ಇವತ್ತು ಯಾಕೆ ಕ್ಲಾಸ್ ಇಂಪಾರ್ಟೆಂಟ್ ಅಂದ್ರೆ, ಕ್ವಶನ್ಸ್ ಅನ್ನು ಸ್ಟ್ರಾಟಜಿ ಅರ್ಥ ಮಾಡ್ಕೊ. ಏನು ಸ್ಟ್ರಾಟಜಿ ಅರ್ಥ ಮಾಡ್ಕೋಬೇಕು? ಎಕ್ಸಾಮ್ ನಡೆದಿದ್ದು 2024 ಜನವರಿ 23ಕ್ಕೆ, ಅರ್ಥ ಆಯ್ತಾ? 2024 ಜನವರಿ 23ಕ್ಕೆ ಎಕ್ಸಾಮ್ ನಡೆದಿದೆ. ಅವನು ಏನು ಕ್ವಶನ್ಸ್ ಕೇಳಾನ ಸರ? ಜೂನ್ 23 ಕೇಳಿದಾನೆ. ಕರೆಂಟ್ ಅಫೇರ್ಸ್ ಎಲ್ಲಿ ಫೋಕಸ್ ಮಾಡಿದ್ದಾನೆ? 2024 ಇಲ್ಲ, 2023 ಹೋಗಿದ್ದಾರೆ. ಅಂದ್ರೆ ನಿಮ್ ಕ್ವಶನ್ಸ್ ಪೇಪರ್ ಬೇರೆ ಇದೆ, ಅದು ಹುಡುಕ್ಯಾಡ್ರಲ್ಲಿ. ಇಂಗ್ಲಿಷ್ ಮೀಡಿಯಮ್ದಾರೆ ಸೇಮ್ ಇದೆಯಾ? ಇಲ್ಲ, ಕ್ವಶನ್ ಸೇಮ್ ಇದೆ, ಬಟ್ ನಾನು ಇದು 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 ಅದ್ರಲ್ಲಿ ಹುಡುಕಾಡ್ಬೇಕು. ಸೀರೀಸ್ ರ್ಯಾಂಕ್ ಬೇರೆ ಇದೆ. ನೀವು ಇಂಗ್ಲೀಷ್ದಾರ ನೀವು ಹುಡ್ಕೊಳ್ಳಿ, ನನ್ನ ಕ್ವಶನ್ಸ್ ಪೇಪರ್ ಕೊಟ್ಟಿದ್ದೀನಿ ನಿಮಗೆ. ಸೊ ಜೂನ್ 2023ರಲ್ಲಿ DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ ಉಡಾವಣೆಯನ್ನು ಮಾಡಿದೆ? ಅಲ್ಲಿ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದೆ, ಹುಡುಕಾಡ್ಕೊಳ್ಳಿ. ಹಾಗಾದ್ರೆ 2024ರಲ್ಲಿ ಅವನು ಜನವರಿಯಲ್ಲಿ ಎಕ್ಸಾಮ್ ನಡೆಸಿದ್ದು, ಇಲ್ಲಿವರೆಗೂ ಎಕ್ಸಾಮ್ ಫೋಕಸ್ ಮಾಡ್ಯಾನಂದ್ರೆ 1 ವರ್ಷ 2 ವರ್ಷ ಕರೆಂಟ್ ಅಫೇರ್ಸ್ ಫೋಕಸ್. ಇಲ್ಲಿ ಏನ್ ತಿಳ್ಕೊಬೇಕ್ರಿ? 1 ವರ್ಷ 2 ವರ್ಷ ತಕ ಮಾಡಿದ್ದಾನೆ. 2 ವರ್ಷ ಅಲ್ಲ, ಒಂದು 3-4 ವರ್ಷಕ್ಕೆ ಹೋಗಿದ್ದಾನೆ. ತೋರಿಸ್ತೀನಿ, ಪ್ರೂಫ್ ತೋರಿಸ್ತೀನಿ. ಹಾ ಸರ್, ಮೆಂಟಲ್ ತರ ಆಗ್ತೀರಾ ನೀವೆಲ್ಲ, ಹೌದಾ? ಹಾಗಾದ್ರೆ DRDO ಏನ್ ಸರ್? DRDO. ಹಾಗಾದ್ರೆ DRDO ಅಂದ್ರೆ ಏನು? DRDO, ಹೌದಾ ಸರ್? DRDO ಬಗ್ಗೆ ಕೇಳಿದಾನೆ ಅವನು. DRDO ಸರ್, DRDO ಅಂದ್ರೆ ಏನು? ಏನ್ರಿ DRDO? DRDO ಅಂದ್ರೆ ಏನು? DRDO ಅಂದ್ರೆ ಏನು? ಏನ್ರಿ? ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ಸ್. ಹಾಗಾದ್ರೆ ನಾನು ಮೊನ್ನೆ ನಿಮಗೆ ಒಂದು ಕಾಂಪಿಟೇಷನ್ ಅಲ್ಲಿ ಕೇಳಿದೆ, DRDO ಯಾವ ವರ್ಷ ಪ್ರಾರಂಭ ಮಾಡಿದ್ವಿ? ಯಾವ ವರ್ಷ ರೀ? 1958ರಲ್ಲಿ DRDO ಪ್ರಾರಂಭ ಮಾಡಿದ್ದು. 1958 ಜುಲೈ 1ನೇ ತಾರೀಕು. ಎಷ್ಟ್ರಿ? ಜುಲೈ 1ಕ್ಕೆ DRDO ದಿನನಾಗಿ ಆಚರಣೆ ಮಾಡ್ತೀವಿ. ಹಾಗಾದ್ರೆ DRDO ಹೆಡ್ ಕ್ವಾರ್ಟರ್ಸ್ ಏನು? DRDO ಹೆಡ್ ಕ್ವಾರ್ಟರ್ಸ್ ಏನಿದ್ರಿ? ಸೊ ದೆಹಲಿಯಲ್ಲಿ ಇದೆ. ಹಾಗಾದ್ರೆ DRDO ಮಾಡುವ ಕೆಲಸ ಏನು? ಹೌದಾ? ಸೊ ಭೂಪಡೆ, ವಾಯುಪಡೆ, ನೌಕಾಪಡೆ. ಸೊ ಭೂಪಡೆ, ವಾಯುಪಡೆ, ನೌಕಾಪಡೆಗಳಿಗೆ ಏನ್ ಮಾಡ್ತಾರೆ? ಸಶಸ್ತ್ರ ಮಿಲಿಟರಿ ಪಡೆಗಳನ್ನು ಕಳಿಸುವುದು ಇವರ ಕೆಲಸ. ಹಾಗಾದ್ರೂ ಸೊ ಈ ಮೂರು ಪಡೆಯ ಮಹಾದಂಡ ನಾಯಕ ಯಾರಿಗಿರ್ತಾರೆ? ಭಾರತ ದೇಶದ ರಾಷ್ಟ್ರಪತಿಗಳಾಗಿರ್ತಾರೆ. ಹಾಗಾದ್ರೆ 3 ಪಡೆಯ ಮೇಲಾಧಿಕಾರಿ ಯಾರಿರ್ತಾರೆ? ಇವು 3 ಪಡೆದಿಂದ, ಭೂಪಡೆ, ವಾಯುಪಡೆ, ನೌಕಾಪಡೆದಿಂದ ಮೇಲೆ ಯಾರಿರ್ತಾರೆ? CDS ಅಲ್ಲ, CDS ಅಂದ್ರೆ ಏನು? ಚೀಫ್ ಡಿಸಿಷನ್ ಸ್ಟಾಫ್. ಹಾಗಾದ್ರೆ CDS ಇವು ಭೂಪಡೆ, ವಾಯುಪಡೆ ಮುಖ್ಯಸ್ಥರಾಗಿ ಇವ್ರು ಆಯ್ಕೆ ಆಗಿರ್ತಾರೆ, ಇವ್ರು ಹೆಡ್ ಇರ್ತಾರೆ ಅದ್ರ ಮ್ಯಾಗ. ಸರ್ ಹಾಗಾದ್ರೆ DRDO ಏನ್ ಮಾಡ್ತಾರಪ್ಪ? ಕ್ಷಿಪಣಿ ಉಡಾವಣೆ, ಹೌದಾ? ಕ್ಷಿಪಣಿ. ಹಾಗಾದ್ರೆ DRDO ಅಂದಾಗ ನಿಮ್ಗೆ ತಲೆಗಿಟ್ಕೊಳ್ಳಿ ನೋಡಿ, ಭಾರತ ದೇಶದಲ್ಲಿ ಒಂದದ್ದು ಇಸ್ರೋದ ಎಲ್ಲಿ? ಆಂಧ್ರ ಪ್ರದೇಶ ಎಲ್ಲಿರಿ? ಶ್ರೀಹರಿಕೋಟಾ. ಆಂಧ್ರ ಪ್ರದೇಶದಲ್ಲಿ ಶ್ರೀಹರಿಕೋಟಾ, ಹೌದಾ? ಇದು ಕಾಣುತ್ತಾ? ಇದು ಪೆನ್ ಮಾರ್ಕ್ ಕಾಣುತ್ತಾ? ಶ್ರೀಹರಿಕೋಟಾ ಸತೀಶ್ ಧವನ್ ಉಡಾವಣೆ ಕೇಂದ್ರ ಇದೆ. ಆಮೇಲೆ ಕೇರಳದ ಎಲ್ಲಿದೆ? ಕೇರಳದ ತುಂಬಾ, ಹೌದಾ? ಕೇರಳದ ತುಂಬದಲ್ಲಿ ಏನಿದೆ? ರಾಕೆಟ್ ಉಡಾವಣೆ ಕೇಂದ್ರ ಇದೆ. ಕೇರಳ ತುಂಬದಲ್ಲಿ ಏನಿದೆ ರೀ? ರಾಕೆಟ್ ಉಡಾವಣೆ ಕೇಂದ್ರ ಇದೆ. ಕೇರಳದ ತುಂಬದಲ್ಲಿ ರಾಕೆಟ್ ಉಡಾವಣೆ ಕೇಂದ್ರ ಇದೆ. ಓಕೆನಾ? ರಾಕೆಟ್ ಉಡಾವಣೆ ಕೇಂದ್ರ ಇದೆ. ಇಲ್ಲ ಪ್ರಿಂಟ್ ತೆಗೆದುಕೊಡಿ, ಇದು ಇಲ್ಲಿ ಬರ್ರಿ ಪ್ರಿಂಟ್. ಸೊ ಏನಪ್ಪಾ ಅಂದ್ರ DRDO. ಓಕೆ, ಸೊ ಇದು ಕ್ಷಿಪಣ. ಇಲ್ಲಿ ನೋಡಿ, ರಾಕೆಟ್ ಉಡಾವಣೆ ಕೇಂದ್ರ ಎಲ್ಲಿ ಐತಿ?
ರಾಕೆಟ್ಸ್ ಲಾಂಚಿಂಗ್ ಎಲ್ಲೈತ್ರಿ ಇದು ಕೇರಳ. ಆಮೇಲೆ ಇದು ಇಸ್ರೋದು ಇಲ್ಲಿ ಒಡಿಶಾ ರಾಜ್ಯ ಇದೆ. ಯಾವಲ್ಲಿದ್ರಿ? ಒಡಿಶಾ ರಾಜ್ಯದ ಚಾಂಡೀಪುರದಲ್ಲಿ. ಒಡಿಶಾ ರಾಜ್ಯದ ಚಾಂಡೀಪುರದಲ್ಲಿ ಏನೈತ್ರಿ? ವಿಲ್ಹಾರ್ ದೀಪ. ಇದು ಕ್ಷಿಪಣಿ ಉಡಾವಣೆ ಮಾಡುವ ದೀಪ. ಈ ವಿಲ್ಹಾರ್ ದೀಪಗಳಿಗೆ ಏನ್ ಕರಿತೀವ್ರಿ? APJ ಅಬ್ದುಲ್ ಕಲಾಂ ಅವ್ರ ದೀಪ. ಹೌದಿಲ್ರಿ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ದೀಪನಾಗಿ ನಾಮಕರಣ ಮಾಡಿದ್ವಿ 2015ರಲ್ಲಿ. ಯಾವ ವರ್ಷ ಮಾಡಿದ್ವಿ? 2015ರಲ್ಲಿ ಮಾಡಿದ್ವಿ. 2015ನಲ್ಲಿ ಮಾಡಿದ್ವಿ. ಹೌದಾ ಸರ್? ಇದು ನಿಮ್ಗೆ ಗೊತ್ತಿರಲಿ ಸರ್. ಅವ್ರು ಏನ್ ಮಾಡಿದ್ದಾರೆ? DRDO ಈ ಕೆಳಗಿನ ಯಾವ ಬ್ಯಾಲಿಸ್ಟಿಕ್ ಕ್ಷಿಪಣಿ ಯಶಸ್ವಿ ಉಡಾವಣೆ ಮಾಡಿದಂದ್ರೆ ಅಗ್ನಿಪ್ರೇಮ್. ಯಾವ್ರಿ? ಅಗ್ನಿಪ್ರೇಮ್. ಇದು ಕರೆಂಟ್ ಅಫೇರ್ಸ್. ಅಗ್ನಿಪ್ರೇಮ್ ಇದು ಕರೆಂಟ್ ಅಫೇರ್ಸ್. ಅವಾಗಿನ ಕರೆಂಟ್ ಅಫೇರ್ಸ್ ನಾನು ಬೇಸಿಕ್ ಆಗಿ ಹೇಳಿದ್ವಿ. ಓಕೆನಾ? ಇದು DRDO. ಹೌದಾ ಸರ್? ಇಲ್ಲಿ ಕ್ವಶನ್ಸ್ ಕೇಳ್ತಾರೆ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ. DRDO ಜೊತೆ ಇಲ್ಲಿ ನಾಸಾ ಅದೇ ವರ್ಷ ಸ್ಥಾಪನೆ ಆಗತ್ತೆ. ಹೌದಲ್ರಿ? ನಾಸಾ ಅಂದ್ರೆ ಏನು? ಫುಲ್ ಫಾರ್ಮ್ ಕೇಳಿದ್ದಾರೆ ಕಾನ್ಸ್ಟೇಬಲ್. ನಾಸಾ ಅಂದ್ರೆ ನಾಸಾದ ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಆರ್ಗನೈಸೇಷನ್ಸ್. ಸೊ ಹಾಗಾದ್ರೆ ಇದು ಸ್ಥಾಪನೆ ಆಗಿದ್ದು 1958ರಲ್ಲಿ. ಈ DRDO ಮತ್ತು ಇವೆರಡು ಏಕಕಾಲದಲ್ಲಿ, ಬಟ್ ಸ್ವಲ್ಪ ಮಂತಲ್ಲಿ ಯಾವ ಒಂದೇ ವರ್ಷದಲ್ಲಿ ಆಗುತ್ತೆ. 1958ರಲ್ಲಿ 1958ರಲ್ಲಿ ನಾಸಾ ಕೂಡ ಅದೇ ವರ್ಷ ಪ್ರಾರಂಭ ಮಾಡಿದ್ದಾರೆ. ಹಾಗಾದ್ರೆ ನಾಸಾ ಅಂದ್ರೆ ಇದು ಯಾವ ದೇಶ ಕೂಡ ಇದು ರೀ? ಅಮೆರಿಕ, USA ಅಮೆರಿಕ. ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತ್ರಿ? ವಾಷಿಂಗ್ಟನ್ DC. ಎಲ್ಲೈತ್ರಿ? ವಾಷಿಂಗ್ಟನ್ DC ಅಲ್ಲಿದೆ. ಹಾಗಾಗಿ ನಿಮಗಿದು ಗೊತ್ತಿರಲಿ, ಕ್ವಶನ್ಸ್ಗಳು ಬರುತ್ತೆ, ಹುಷಾರಾಗಿ ನೋಡ್ರಿ. ಅರ್ಥ ಆಯ್ತಾ? ಓಕೆನಾ? ನೆಕ್ಸ್ಟ್ ಆಯ್ತಾ ಇದು? ಸೊ ಇದು ಅಗ್ನಿಪ್ರೇಮ್ ಅದಕ್ಕೆ ಕೇಳ್ತಾ ಇರೋದು. ಇದು KEA ಕ್ವಶನ್ಸ್ ಪೇಪರ್ ಅಲ್ಲಿ ಯಾವ್ಯಾವ ವರ್ಷದ್ದು ಕೇಳ್ತಾನಪ್ಪ ಅಂತ ಲೆಕ್ಕಕ್ಕಿರಲ್ಲ. ಕರೆಂಟ್ ಅಫೇರ್ಸ್ ಟಾಪಿಕ್. ಅರ್ಥ ಆಯ್ತಾ? ನ್ಯಾಷನಲ್ ಏರೋನಾಟಿಕಲ್ ಸ್ಪೇಸ್ ಆರ್ಗನೈಸೇಷನ್ ಏನಿದೆ. ಹಾಗಾದ್ರೆ ನೆಕ್ಸ್ಟ್ ಎರಡನೇದ್ದು ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರೋಂಚ್ ಟಿಟೋ, ಜವಾಹರ್ಲಾಲ್ ನೆಹರು ಮತ್ತು ಡ್ಯಾಸ್ ಅಲಿಪ್ತ ಚಳವಳಿಯ ಸ್ಥಾಪಕರು ಅಥವಾ ಪೀತಾಮಹರು. ಹಾಗಾದ್ರೆ ಅಲಿಪ್ತ ಚಳವಳಿ ಅಂದ್ರೆ ಏನು? ನ್ಯಾಮ್ ಅಂತ ಕರಿತೀವಿ, ಗೊತ್ತಾ? ನ್ಯಾಮ್ ಅಂದ್ರೆ 1961ರಲ್ಲಿ ಪ್ರಾರಂಭ ಮಾಡಿದ್ವಿ. ಹೌದಿಲ್ರಿ? ನ್ಯಾಮ್ 1961ರಲ್ಲಿ ಪ್ರಾರಂಭ ಮಾಡಿದ್ವಿ. ಹಾಗಾದ್ರೆ ಅಲಿಪ್ತ ಮೂಮೆಂಟ್ ಇವರು ಪೀತಾಮಹರ ಆಗಿರ್ತಾರೆ. ಯಾರಪ್ಪ? ಜವಾಹರ್ಲಾಲ್ ನೆಹರು ಪೀತಾಮಹರು. ಅಲಿಪ್ತ ನೀತಿಯ ಪಿತಾಮಹ ಯಾರು? ಜವಾಹರ್ಲಾಲ್ ನೆಹರು ಅವರಿಗೆ ಪಿತಾಮಹ ಅಂತ ಕರಿತೀವಿ. ಯಾಕಂದ್ರೆ ಅವ್ರ ಪ್ಲಾನ್ ಮ್ಯಾಗ ಅದು ಮೂವ್ ಮಾಡಿದ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಹಾಗಾದ್ರೆ ಇಲ್ಲಿ ಇನ್ನೊಬ್ರು ಯಾರು? 5 ಜನ ಇದ್ದಾರೆ. ಇನ್ನ ಒಬ್ರೇನಿಲ್ಲ, ಅವ್ರು ಉಪಾಧ್ಯಕ್ಷರು ಇರ್ತಾರೆ. ಇವ್ರು 3. ಯಾರು ಇನ್ನೊಬ್ರು ಇದರಲ್ಲಿ? ಯಾರು? ಗಮನ್ ಅಬ್ದುಲ್ಲಾ ನಾಸೇರ್. ಚೌ ಎನ್ ಲಾಮ ಅನ್ನೋದು 90% ಹುಡುಗರು ಹಾಕಿತ್ತು. ಯಾಕಂದ್ರೆ ಅದೇ ಆಗ್ತಾರೆ. ಚೌ ಅನ್ನೋದು ಚೀನಾಗಿನ ಇರ್ಬೋದು ಬಿಡಂತ. ಅದೇ ಈ KEA ಸರ್. ಹಂಗಾದ್ರೆ ಈ ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಈ ಕ್ವಶನ್ಸ್ ಅಲ್ಲಿ ಏನ್ ಗೊತ್ತಾಯ್ತು ನಿಮ್ಗೆ? ಹಂಗ್ ಗೊತ್ತಿಲ್ಲ ಅಂದ್ರೆ ಅದು ಬೇಕಾಗಿಲ್ಲ. ನಾನು ಕ್ವಶನ್ ಪೇಪರ್ ಯಾಕೆ ಬಿಡಿಸಕ್ ಬಂದಿದ್ದೀನಿ ಅರ್ಥ ಮಾಡ್ಕೊಳ್ಳಿ. ಅಲಿಪ್ತ ಚಳವಳಿಯ ಪಿತಾಮಹ ಅಂತ KSB ದವ್ರು ಕೇಳ್ತಿದ್ರು. ಇವನು ಏನ್ ಕೇಳಿದಾನ? ಇವನು 1 2 ಮೆನ್ಷನ್ ಮಾಡ್ಯಾನ. 3ನೇದು ಅವನು ಯಾವಂತ ಕೇಳಿದಾನ. ಇದೇ ಇವನು ಸ್ಟ್ರಾಟಜಿ, ಎಕ್ಸಾಮ್ ಸ್ಟ್ರಾಟಜಿ. KEA ಎಕ್ಸಾಮ್ ಹಿಂಗ್ ಉಲ್ಟಾ ಹೊಡಿತಾ ಇದ್ದಾನೆ. ಹಾಗಾಗಿ ತಿಳ್ಕೊಲೇಬೇಕು ನೀವು. ಹಿಂಗ್ ಉಲ್ಟಾ ಹೊಡಿತಾ ಇದೆ. ಅಲಿಪ್ತ ಚಳವಳಿಯ ಯಾರು ಪ್ರಾರಂಭ ಮಾಡಿದ್ರು, ಯಾವ ವರ್ಷ ಪ್ರಾರಂಭ ಮಾಡಿದ್ರು, ಎಲ್ಲಿ ಮಾಡಿದ್ರು ಅಂತ ಕಾಮನ್ ಆಗಿ ಎಲ್ಲ ಕ್ವಶನ್ಸ್ಗಳು ಬರ್ತಿದ್ವು ಇಷ್ಟು ದಿನ. ಯಾವುದು? KSBದು. ಇದು KEದವನು ಹಿಂಗ್ ಉಲ್ಟಾ ಹೊಡಿತಾನೆ. ಅದಕ್ಕೆ ಜವಾಹರ್ಲಾಲ್ ನೆಹರು ಅಂತ 99% ನಮ್ಮ ಹುಡುಗರು ಆಗ್ತಾರೆ. ಜವಾಹರ್ಲಾಲ್ ನೆಹರು ಎಲ್ಲರಿಗೂ ಗೊತ್ತು. ಯಾರಿಗೂ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅವನು ಹೆಂಗ್ ಉಲ್ಟಾ ಹೊಡಿತಾನೆ ನೋಡ್ರಿ. ಹಾಗಾಗಿ ಗೊತ್ತಿರಲಿ ನಿಮಗೆ. ಸೊ ಇದು ನಿಮಗೆ ಎಕ್ಸಾಮಿಗೆ ಬರುತ್ತೆ. ನೆಕ್ಸ್ಟ್ ಕ್ವಶನ್ಸು ಇದು ಸೈನ್ಸ್ ಕ್ವಶನ್ಸ್. ಕೆಳಗೆ ನೀಡಲಾಗಿರುವ ಪಟ್ಟಿ 1, ಪಟ್ಟಿ 2 ಹೊಂದಿಸಿ ಬರೆಯಿರಿ. ಸರಿಯಾದ ಆಯ್ಕೆಗಳನ್ನು ಆರಿಸಿರಿ. ಪಟ್ಟಿ 1, ಪಟ್ಟಿ 2, ಲಿಸ್ಟ್ 1, ಲಿಸ್ಟ್ 2. ಹೌದಾ? ಇಲ್ಲಿ ಏನ್ ಕೇಳೋಣ ಸರ? ಒಂದು ಕಡೆ ಆಮ್ಲಗಳು ಕೇಳೋಣ. ಆಮ್ಲ ಅಂದ್ರೆ ಆಕ್ಸಿಡ್. ಇನ್ನೊಂದು ಕಡೆ ಏನ್ ಕೇಳೋಣ?
ಅವುಗಳಿಂದ ಯಾವ ಯಾವ ಇದರಲ್ಲಿ ಪದಾರ್ಥಗಳಲ್ಲಿ ಕಂಡು ಬರುವಂಥದ್ದು ಕೇಳ್ತಾನೆ. ಹಾಗಾದ್ರೆ ಇನ್ನು ಮೊದಲೇನು ಕೇಳ ಸಿಟ್ರಿಕ್ ಹೇಳಿದಾನೆ. ಸಿಟ್ರಿಕ್ ಎಲ್ಲಿ ಬರ್ತೀರಿ ಅಂದರೆ ಸಿಟ್ರಿಕ್ ಅಂದ್ರೆ ಹುಳಿಯ ಪದಾರ್ಥಗಳಲ್ಲಿ ಬರುವಂಥದ್ದು. ಲಿಂಬೆಹಣ್ಣು ಆಗಿರಲಿ, ಕಿತ್ತಾಳೆ ಆಗಿರಲಿ, ಸೊ ಹುಳಿ ಎಲ್ಲಿ ಕಂಡು ಬರುತ್ತೆ ಆ ಭಾಗದಲ್ಲಿ ಮಾತ್ರ ಸಿಟ್ರಿಕ್ ಕಂಡು ಬರುತ್ತೆ. ವಿಟಮಿನ್ ಸಿ ಅಂತ ಏನು ಸ್ಕಾರ್ವಿಕ್ ಅಂತೀವಲ್ಲ ಆ ಥರ ಇದು ಸಿಟ್ರಿಕ್ ಆಮ್ಲ. ಸಿಟ್ರಿಕ್ ಆಮ್ಲ ಎಲ್ಲಿ ಬರ್ತೀರಿ? ಕಿತ್ತಾಳೆ ಹಣ್ಣುಗಳಲ್ಲಿ. ಓಕೆನಾ? ಓಕೆನಾ? ಹಾಗಾದ್ರೆ ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಬರುತ್ತೆ? ಸೊ ಇದು ಅಂದ್ರೆ ಎ ಸಿ ಎಲ್ಲೈತಿ? ಎ ಇಲ್ಲಿನಿದೆ, ಇಲ್ಲಿನಿದೆ. ಹಾಗಾದ್ರೆ 2 ಆಪ್ಷನ್ಸ್ ತೆಗಿಬಹುದು ಸರ್. ತೆಗೆದುಬಿಟ್ಟೆ, 2 ಆಪ್ಷನ್ಸ್ ತೆಗೆದುಬಿಟ್ಟು ಕ್ಲಿಯರಿಟಿ ಆಯ್ತು. ನೆಕ್ಸ್ಟ್ 2 ಆಪ್ಷನ್ಸ್ ಅಲ್ಲಿ ಬರಬೇಕು. ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಬರುತ್ತೆ? ಮೊಸರುಗಳಲ್ಲಿ, ಅಂದ್ರೆ ಮೊಸರುಗಳಲ್ಲಿ ಕಂಡು ಬರುವಂಥದ್ದು. ಹಾಲುಗಳಲ್ಲಿ ಲ್ಯಾಕ್ಟಿಕ್. ಗೋಧಿಗಳಲ್ಲಿ ಇನ್ನೊಂದು ಬರುತ್ತೆ, ಯಾವುದು? ಗ್ಲೈಮೆಟಿಕ್ ಏನು ಬರ್ತಾರೆ? ಗೋಧಿ ಅದನ್ನು ಕೂಡ ಕೇಳ್ತಾರೆ ಎಕ್ಸಾಮಿಗೆ. ಸೊ ಹಾಗಾದ್ರೆ ಲ್ಯಾಕ್ಟಿಕ್ ಆಮ್ಲ ಇಸ್ ಡಿ 2D ಎಲ್ಲೈತ್ರಿ? ಇದು ಒಂದೇ ಇರೋದು. ಹೌದಾ? ಇದು ಒಂದೇ ಇರೋದು. ಹಾಗಾದ್ರೆ ಸರಿ ಯಾವ್ದ್ರಿ? ಬಿ. ಹೊಡೆದು ಅಲ್ಲಿ ಮುಂದೆ ಹೋಗ್ಬಾರ್ದು. ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ನೀವು ಶಾಣರಿದ್ರೆ ತಿಳ್ಕೊಬಹುದು. ಒಂದು ಅಕ್ಸಲಿಕ್ ಪಾಲಿಕ್ ಆಮ್ಲ, ಇನ್ನೊಂದು ನೋಡಿ ಇದು ಹೊಸದು ಒಮೆಗಾ 3 ಫ್ಯಾಟಿ ಆಮ್ಲ ಅನ್ನೋದು ಅಗಸೆ ಬೀಜ. ನಾಳೆಗೆ ಎಕ್ಸಾಮಿಗೆ ಕೇಳ್ತಾನೆ, PC ಎಕ್ಸಾಮಿಗೆ ಏನು ಕೇಳ್ತಾನೆ ಅವನು? ಇದು ಸ್ಪೆಸಿಫಿಕ್ ಆಗಿ ಕೇಳ್ಬಿಡ್ತಾನೆ. ಏನು ಕೇಳ್ತಾನೆ ಸರ್? ಇದು ಒಂದೇ ಕೇಳ್ತಾನೆ. ಒಮೆಗಾ 3 ಫ್ಯಾಟಿ ಆಮ್ಲ ಈ ಕೆಳಗಿನ ಯಾವ ಪದಾರ್ಥಗಳಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ಬಿಡ್ತಾನೆ ನಾವು ನೇರವಾಗಿ. ಅವಾಗ ಏನಾಗುತ್ತಾ ಹುಡುಗರಿಗೆ ಅಪ್ಪ ಅಮ್ಮ ಅಂತ ಅಗಸೆ ಬೀಜ. ಹೌದಾ? ಅಗಸೆ ಬೀಜ. ಸೊ ಇದು ಪರ್ಫೆಕ್ಟ್ ಆಗಿರಲಿ. ಅಂದ್ರೆ ಅಲ್ಲಿ ಏನಂತೂ ಆಮ್ಲದ ಬಗ್ಗೆ ಕೇಳ್ತಾನೆ. ಆಮ್ಲದ ಬಗ್ಗೆ ಕೇಳಿದ್ರೆ ಹೊಸ ಆಮ್ಲದ ಬಗ್ಗೆ ಕೇಳ್ತಾ ಇದ್ದಾನೆ ಅಂತ ಅರ್ಥ ಆಯ್ತಾ? ಹಳಿದ್ ಕೇಳ್ತಾ ಇಲ್ಲ. KSP ದವನು ಬರೀ ಹಳಿದ ಇದ್ದಿದ್ದು ಅದೇ ಸಿಟ್ರಿಕ, ಅದೇ ಫಾರ್ಮಿಕ, ಅದೇ ಮಿನೆಗರ್ ಆಮ್ಲ, ಗಿನೆಗರ್ ಆಮ್ಲ, ಅವೇ ಮಾಲಿಕ್ ಆಮ್ಲ, ಪೋಲಿಕ್ ಆಮ್ಲ ಕೇಳ್ತಿದ್ದ. ಬಟ್ ಇವನು ಹಂಗಲ್ಲ. ಏನ್ ಮಾಡ್ತಾ ಇದ್ದೇನ್ರಿ? ಹೊಸದನ್ನು ಬರ್ತಾ ಇದೆ. ಇದು ಹೊಸದ್ ನೋಡಿದಿರಾ? ಕೇಳಿದಿರಾ? ಎಲ್ಲಾರು ಓದಿದಿರಾ? ಇಲ್ಲ. ಹೊಸದ್ದು ಯಾವತ್ತು ಹೊಸದನ್ನು ಕೈ ಹಾಕೋದೆ KA ಸ್ಪೆಷಲ್ ಕರ್ನಾಟಕದ ಏನ್ರಿ? ಸೊ ಇದು ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನಂಬರ್ ಏನ್ರಿ? ಕ್ವಶನ್ ನಂಬರ್ 3. ಇಲ್ಲಿ ಬಂತು ನೋಡ್ರಿಪ್ಪ. ಇಲ್ಲಿ ಬಂತು ನೋಡಿ ಏನಂತ ಕ್ವಶನ್ಸ್ ಎಷ್ಟು ಈಜಿ ಇದೆ. 2023ರಲ್ಲಿ G7 ಶೃಂಗಸಭೆ ಜರುಗಿದ್ದು ಎಲ್ಲಿ ನಡೀತು? ಅವನು ಕ್ವಶನ್ಸ್ ನೋಡ್ರಿ ಹೆಂಗ್ ಸ್ಟ್ರಾಟಜಿ ಇದೆ ಅಂತ ಅಷ್ಟೇ ತಿಳ್ಕೊಳ್ಳಿ. ಎಲ್ಲಿ ನಡೆದಿದ್ದು? ನೋಡಿ ನಡೆದಿದ್ದು ಎಲ್ಲಿ ಅಂದ್ರೆ ಜಪಾನದಲ್ಲಿ. ಹೌದಾ? ಜಪಾನ್ದ ಎಲ್ಲಿರಿ? ಹಿರೋಶಿಮಾ. ಹೌದಾ? ಇಲ್ಲಿ ಟೋಕಿಯೋ ಎಲ್ಲಿ ಬರುತ್ತ್ರಿ? ಹಿರೋಶಿಮಾ. ನಾಗಸಾಕಿ ಎಲ್ಲಿ ಬರುತ್ತ್ರಿ? ಹಿರೋಶಿಮಾ. ಓಸಾಕಿ ಎಲ್ಲಿ ಬರುತ್ತ್ರಿ? ಹಿರೋಶಿಮಾ. ಎಲ್ಲಿ ಯಾವ ಗಿಡಕ್ಕೆ ಉರ್ಲಾಕೋಬೇಕು ಹುಡುಗರು? ನಮ್ಮ ಹುಡುಗರಿಗೆ ನಮ್ಮ ಸುತ್ತಮುತ್ತ ಪ್ಲೇಸ್ಗಳು ನೆನಪಿರಲ್ಲ. ಅವನು ಜಪಾನ್ ಕೇಳಿ ಜಪಾನ್ 4 ಪ್ಲೇಸ್ಗಳು ಕೊಟ್ಟಿದ್ದ. ಈ ತರ ಹುಡುಗರನ್ನ ಅಲ್ಲಾಡಿಸ್ತಾ ಇದ್ದಾನೆ. ಈಜಿ ಬಟ್ ಆನ್ಸರ್ ಮಾಡೋಕ್ಕಾಗಲ್ಲ. ತುಂಬಾ ಈಜಿ ಬಟ್ ಆನ್ಸರ್ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಹಾಗಾದ್ರೆ G7 ಅಂದ್ರೆ ಏನು? ಗ್ರೂಪ್ ಆಫ್ 7 ಕಂಟ್ರೀಸ್. ಇದರಲ್ಲಿ ಭಾರತ ದೇಶ ಸದಸ್ಯತ್ವ ಪಡೆದಿದೆಯಾ? ಇಲ್ಲ. ಭಾರತ ದೇಶ ಇದರಲ್ಲಿ ಸದಸ್ಯತ್ವ ಇಲ್ಲ. ಹಾಗಾದ್ರೆ 7 ದೇಶಗಳಲ್ಲಿ ಭಾರತ ದೇಶ. ಇದು 1975ರಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ನಲ್ಲಿ ಇದರ ಪ್ರಾರಂಭ ಮಾಡಿದ್ರು. 1975ರಲ್ಲಿ ಮೊದಲ ಬಾರಿಗೆ ಫ್ರಾನ್ಸ್ ದೇಶದಲ್ಲಿ ಇದು ಏನು ಮಾಡಿದ್ರು? G7 ರಾಷ್ಟ್ರಗಳು ಪ್ರಾರಂಭ ಮಾಡಿದ್ರು. ಹಾಗಾದ್ರೆ 2024ರಲ್ಲಿ ನಡೆದಿದ್ದಲ್ಲಿ ಇಟಲಿಯಲ್ಲಿ. ಎಲ್ಲಿ ನಡೆದಿದ್ರಿ? ಇಟಲಿಯಲ್ಲಿ. 2025ರಲ್ಲಿ ನಡೆದಿದ್ದಲ್ಲಿ ಕೆನಡಾದಲ್ಲಿ. ಹೌದಾ? ಕೆನಡಾ ದೇಶದಲ್ಲಿ. ಇದು ಗೊತ್ತಿರಬೇಕು. ಹಾಗಾದ್ರೆ 7 ರಾಷ್ಟ್ರಗಳು ಯಾವುವು? 7 ರಾಷ್ಟ್ರಗಳು ಯಾವ? ಒಂದನೇದು ಫ್ರಾನ್ಸಾ, ಎರಡನೇದು ಜರ್ಮನಿ. ಹೌದಾ? ಎರಡನೇದು ಜರ್ಮನಿ. ಮೂರನೇದು ಇಟಲಿ. ನಾಲ್ಕನೇದು UK ಅಂದ್ರೆ ಏನ್ರಿ? ಯುನೈಟೆಡ್ ಕಿಂಗ್ಡಮ್, UK. ಆಮೇಲೆ USA, ಆಮೇಲೆ ಕೆನಡಾ ಮತ್ತು ಇನ್ನೊಂದು ಜಪಾನ್. ಕೆನಡಾ ಆಲ್ರೆಡಿ ಆಗಿದೆಲ್ಲ. ಜಪಾನ್.
ಸೊ 1 2 3 4 5 6 7 8 ಒಂದು ಈ ಬಿಡಿ ಕೆನಡಾದಲ್ಲಿ ಆಗಿದೆ. 1 2 3 4 5 6 ಕೆನಡಾ, ಹೌದಾ? ನೋಡಿ 2025ರಲ್ಲಿ ಕೆನಡಾ, 2026ರಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಓಕೆ ನೋಡಿ, ಒಂದು ಫ್ರಾನ್ಸ್ ದೇಶ ಇದೆಯಾ? ಫ್ರಾನ್ಸ್, ಜರ್ಮನಿ, ಇಟಲಿ, UK, USA, ಜಪಾನ್, ಕೆನಡಾ. ಎಷ್ಟದವ್ರಿ? 7 ದೇಶ ಜೊತೆ G7 ಗ್ರೂಪ್ ರಾಷ್ಟ್ರ ಅಂತಿದ್ದಾವೆ. ಹಾಗಾಗಿ ಜಿ ಗ್ರೂಪ್ ಅಂತ ಭಾಳ. ಹಾಗಾದ್ರೆ ಇಲ್ಲಿ G7 ಅಂತ ಬರುತ್ತೆ, G7 ಅಂತ ಬರುತ್ತೆ, ಹೌದಾ? G7, G20 ಮತ್ತೆ ಕೇಳಿದಾನೆ ಇದರಲ್ಲಿ. G4, G77 ಹೀಗೆ ಭಾರತ ಬರುತ್ತೆ. ಆಮೇಲೆ G20 ಅಲ್ಲ, G21, ಈ 21 ಆಗಿದೆ. ಇವೆಲ್ಲ ಗ್ರೂಪ್ ಆಫ್ ಕಂಟ್ರೀಸ್ಗಳು. ಇವೆಲ್ಲ ಬಗ್ಗೆ ಎಕ್ಸಾಮಿಗೆ ಕ್ವಶನ್ಸ್ ಬರುತ್ತೆ, ಎಲ್ಲದಕ್ಕೂ ನೋಡ್ಕೊಳ್ಳಿ. ಸೊ ಗೊತ್ತಿರಲಿ. ನೆಕ್ಸ್ಟ್, ನಮ್ಮ ಹುಡುಗರಿಗೆ ಏನು ಗೊತ್ತು? ನಾರ್ಕೋ ಪರೀಕ್ಷೆ ಎಲ್ಲಿ ಯೂಸ್ ಮಾಡ್ತಾರಂತ ಗೊತ್ತು. ಬಟ್ ನಾರ್ಕೋ ಪರೀಕ್ಷೆಗಳಲ್ಲಿ ಯಾವುದನ್ನು ಬಳಸ್ತೀವಿ ಔಷಧಿ ಗೊತ್ತಿಲ್ಲ. ಗೊತ್ತಿರಬೇಕಾದ್ರೆ ಏನು ಕೊಡಬೇಕು? ಸೈಬರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ವರ್ಕ್ ಮಾಡೋರಿಗೆ ಕೇಳಬೇಕು. ಇಲ್ಲಿ ನಾರ್ಕೋ ಪರೀಕ್ಷೆ ಮತ್ತು ಪಾಲಿಗ್ರಾಫಿ ಅಂತ ಬರ್ತಾ ಗೊತ್ತಾ? ಪಾಲಿಗ್ರಾಫಿ, ಈ ನಾರ್ಕೋ ಮತ್ತು ಪಾಲಿಗ್ರಾಫಿ ಎರಡನ್ನು ಸುಳ್ಳನ್ನು ಪತ್ತೆ ಹಚ್ಚುವುದು, ಹೌದಾ? ಯಾರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ? ನೀವು ಇದ್ರಲ್ರಿ, ಕೇಳ್ತ್ರಿ, ಮಾಡ್ತಾರಲ್ರಿ? ಟ್ರಾಫಿಕ್ ಆಯ್ತು ಬಿಡು, ಯಾರು ಕಿರಿಕಿರಿ ಬೇಡ, ಆರಾಮಾಗಿ ಸೀಟ್ ಉದ್ಕೊಂಡು ಕೂತ್ ಬಿಡೋದು. ನಾರ್ಕೋ ಪರೀಕ್ಷೆ ಮತ್ತು ಪಾಲಿಗ್ರಾಫಿ ಎರಡೂ ಕೂಡ ಇದಾವ. ಇದು ಏನ್ರಿ? ಸುಳ್ಳು. ನೀ ಸುಳ್ಳು ಹೇಳ್ತಾ ಇದ್ದ ಈ ಪರೀಕ್ಷೆಗಳ ಮುಖಾಂತರ. ಬಟ್ ಅವ್ನು ಎಕ್ಸಾಮ್ ಏನು ಕೇಳ್ಯಾನ್ರಿ? ಯಾವ ಔಷಧಿ ಕೇಳ್ತಾನೆ. ಇದು KE. ಹುಡುಗರಿಗೆ ನಮ್ಮ KSP ದಾರ ಏನ್ ಮಾಡ್ತಿದ್ರಿ? ನಾರ್ಕೋ ಪರೀಕ್ಷೆ ಮತ್ತು ಪಾಲಿಯೋಗ್ರಾಫಿ ಎಲ್ಲಿ ಯೂಸ್ ಮಾಡ್ತೀವಿ? ಸುಳ್ಳನ್ನು ಪತ್ತೆ ಹಚ್ಚೋದಕ್ಕೆ ಎಲ್ಲರೂ ಬಾಯ್ಪಟ್ಟು ಹಾಕಿರ್ತಾರೆ. ಬಟ್ ಅವನು ಉಲ್ಟಾ ಹೆಂಗ್ ಹೊಡ್ದಾನ, ಅಲ್ಲಿ ಯಾವ ಔಷಧಿ ಯೂಸ್ ಮಾಡ್ತೀವಿ? ಇದೇ ಕ್ವಶನ್ಸ್. ದಟ್ ಈಸ್ KE ಸ್ಪೆಷಲ್ ಇದೆ. ನೀವು ಅದಕ್ಕಾಗಿ ನಾನು ನಿನ್ನೆ ಬಂದ ತಕ್ಷಣ ಒಂದು ಅರ್ಧ ತಾಸು ನನ್ನ ಮೈಂಡೇ ಓಡಲಿಲ್ಲ. ಯಾಕಂತಂದರೆ ಹುಡುಗರು ಟರ್ನ್ ಮಾಡಬೇಕು ಸರ್, ಇಲ್ಲಕಂದ್ರೆ ಹುಡುಗರು ಪಾಸ್ ಆಗಲ್ಲ. ಯಾರು ಪಾಸ್ ಆಗ್ತಾರೆ? ಹಂಗಾದ್ರೆ ಯಾರನ್ನು ಅದು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿ ಅರ್ಥ ಮಾಡ್ಕೋತಾರೆ, ಅವ್ರು ಹುಡುಕ್ತಾರೆ. ಆದರೆ ನೀವು ಓದೋದು ಹೆಂಗಿರಬೇಕು? ಈ ಥರ ಇರಬೇಕು, ಡ್ಯಾಪ್ತ್ ಇರಬೇಕು. ಅವ್ನಿಗೆ ಏನು ಕೇಳ್ತಾನೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು. ಕ್ಯಾಮ್ರಾ ಇದೆ, ಈ ಕ್ಯಾಮ್ರಾದ ಬಗ್ಗೆ ಉಲ್ಟಾ ಸುಲ್ಟಾ ಹಾಕಿ ಕ್ವಶನ್ಸ್ ಕೇಳ್ಬೋದು, ಹೌದಾ? ಹಾಗಾಗಿ ನೋಡಿ, ನಿಮ್ಮ ಮುಂದೆ ಪ್ರೂಫ್ ತೋರಿಸ್ತಾ ಇದ್ದೀನಿ. ನಾರ್ಕೋ ಪರೀಕ್ಷೆ, ಪಾಲಿಯೋಗ್ರಾಫಿ ಅನ್ನೋದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಎಲ್ಲ ಎಕ್ಸಾಮಿಗೆ ಕೇಳಿದ್ದಾರೆ, ಹೊಸದೇನಲ್ಲ, ಕೇಳಿದ್ದಾರೆ. ಬಟ್ ಔಷಧಿ ಅನ್ನೋದು ಕೇಳಿಲ್ಲ. ಹಾಗಾದ್ರೆ ಅಲ್ಲಿ ಯಾವ ಔಷಧಿ ಯೂಸ್ ಮಾಡ್ತೀರಿ? ಸೋಡಿಯಂ ಪೆಂಟೋಥಾಲ್, ಹೌದಾ? ಹಾಗಾದ್ರೆ ಇದು ಗೊತ್ತಾಯ್ತು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಇತ್ತೀಚೆಗೆ ಯಾವುದು ಕೋಪ್ ಅಂದ್ರೆ ಇದು COP ಅಂದ್ರೆ ಏನ್ರಿ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಹಾಗಾದ್ರೆ 28ನೇ ಶೃಂಗಸಭೆ ಎಲ್ಲಿ ಜರುಗಿತ್ತು ಅಂತ ಕೇಳೋಣ. 28ನೇ ಶೃಂಗಸಭೆ. ಹಾಗಾದ್ರೆ 28 ನಮ್ಗೆ ಬೇಕಾಗಿಲ್ಲ, 29 ಪ್ಲಸ್ 30 ಭಾಳ ಇಂಪಾರ್ಟೆಂಟ್, ಹೌದಾ ಸರ್? 30 ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಇದು ನಡೆದಿದ್ದು ದುಬೈಲಲ್ಲ. ಸೊ ಹಾಗಾದ್ರೆ ಇದು ಗೊತ್ತಿರಲಿ. ಸೊ ಇದು ಎಲ್ಲಿ ನಡೆದೈತಪ್ಪ? 30ನೇದು ಅಂದ್ರೆ ಬ್ರಿಜಲ್ನಲ್ಲಿ ನಡೀತೈತಿ. ಬ್ರಿಜಲಿನ ಬೆಲಾಮ್ದಲ್ಲಿ ನಡೀತೈತಿ. ಸೊ ಬ್ರಿಜಲ್ನಲ್ಲೇ ಬೆಲಾಮ್ದಲ್ಲಿ ನಡೀತೈತಿ. 29ನೇದು ಎಲ್ಲಿ ನಡೀತೈತಿಪ್ಪ ಅಂತಂದ ಅಜರ್ಬೈಜಾನ್ ಅಂತ ಬರ್ತೇವೆ, ಒಂದು ದೇಶ, ಅಲ್ಲಿ ನಡೆದಿದೆ. ಸೊ ಕೋಪ್ ಅನ್ನೋದು ಎದಕ್ಕೆ ನಡೆಸ್ತಾರೆ? ಯಾವ ಉದ್ದೇಶಕ್ಕೋಸ್ಕರ? ಎನ್ವೈರ್ಮೆಂಟ್ ಅಂದ್ರೆ ಈ ಪೊಲ್ಯೂಷನ್ಗಳು ತಡೆಗಟ್ಟೋಕ್ಕೋಸ್ಕರ ಮಾಡೋದು ದುಬೈದಲ್ಲಿ. ಈ ಪ್ರೆಸೆಂಟ್ ಇರೋದು 2025 ಅಲ್ಲಿ ಕೋಪ್ 30. ಇದು ಇಂಪಾರ್ಟೆಂಟ್. ಮುಂದಿನ ದಿನಮಾನದಲ್ಲಿ ಬ್ರಿಜಲ್ ಇಲ್ಲಿ ಬರುತ್ತೆ. ಸೊ ಹೀಗಾಗಿ ಕ್ವಶನ್ಸ್ಗಳಿಗೆ ಉಲ್ಟಾ ಹೊಡಿತಾ ಇದ್ದಾನೆ, ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಅನ್ಕೋಬಹುದು ಕ್ವಶನ್ಸ್ ಪೇಪರ್ ಏನಿದೆ? ಕ್ವಶನ್ ಪೇಪರ್ ಅಂದ್ರೆ ಇಂಟರ್ನ್ಯಾಷನಲ್ ರಿಲೇಟಿವ್ ಜಾಸ್ತಿ ಆಗಿದೆ. ಏನಿದೆ? ಇಂಟರ್ನ್ಯಾಷನಲ್ ರಿಲೇಟಿವ್ ಜಾಸ್ತಿ ಇದೆ. ಹಾಗಾಗಿ ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ತೋರಿಸ್ತೀರಪ್ಪ ಯಾವ್ದಾರ ಬುಕ್ಸ್ ಅಲ್ಲಿ ತೋರಿಸ್ತೀರಾ? ನೋಡಿ, ಗಂಗಾ 101
ಮತ್ತು ರಂಜಿತ್ ಡೆಕ್ಕನ್ ಇವು ಯಾವುದರ ವಿಧವಾಗಿದೆ ಅಂದ್ರೆ ಮೆಕ್ಕೆಜೋಳದ ವಿಧವಾಗಿದೆ. ಮೆಕ್ಕೆಜೋಳದ ವಿಧವಾಗಿದೆ. ಮೆಕ್ಕೆಜೋಳ ವಿಧವಾಗಿದೆ. ಹೌದಾ 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 ನೋಡಿ, ಗಂಗಾ ಹೌದಾ, ಗಂಗಾ 101 ಮತ್ತು ರಂಜಿತ್ ಡೆಕ್ಕನ್ ಇದು ಯಾವುದರ ಒಂದು ವಿಧವಾಗಿದೆ ಅಂತ ಕೇಳಿದನು. ಇದೇ ಸ್ಪೆಷಲ್, ಬುಕ್ಸಲ್ಲಿ ಇಲ್ಲ. ಜಿಯೋಗ್ರಫಿ ತೆಗೆದು ನೋಡ್ರಿ, ಯಾವ್ದು ಸ್ಟೇಟ್ ಗೌರ್ಮೆಂಟ್ ಬರ್ತಾರಲ್ಲ ಬುಕ್ಸ್ಗಳು ಇದ್ರೆ ಅಂದರೆ ಅವ ನನ್ನ ಬಂದು ಕೈ ಕೇರಿ, ಅದೇ ಅವನು ಸ್ಪೆಷಲ್. ಹೌದಾ, ಹಾಗಾದ್ರೆ ಹೆಂಗ್ ಮಾಡೋದು ಸರ್, ಏನು ಮಾಡೋಣ, ಹಿಂಗ್ಯಾಕೆ ಭಯ ತರ್ತಾ ಇದ್ದೀರಂತಂದು ಶಾಣರಾಗ್ರಿ ಈಗ್ಲಿದ್ದು. ಹೌದಾ ಸರ್ ನೋಡಿ, ಗೋಧಿ ತಳಿಗಳು ಅಂತಂದಾಗ ಏನಂದ್ರೆ ಒಂದು ಸೋನಾಲಿಕಾ ಮತ್ತು ಇನ್ನು ಕಲ್ಯಾಣ ಸೋನಾ ಅಂತ ಬರುತ್ತೆ. ಇದು ಎಕ್ಸಾಮ್ ಕ್ವಶನ್ಸ್ ಕೇಳಿದ್ದಾರೆ. ಸೋನಾಲಿಕಾ, ಇನ್ನೊಂದು ಕಲ್ಯಾಣ ಸೋನಾ. ಸೋನಾಲಿಕಾ ಮತ್ತು ಕಲ್ಯಾಣ ಸೋನಾ. ಬೆತ್ತದ ತಳಿಗಳು ಭಾಳ ಅದಾವ. ಬೆತ್ತದ ತಳಿಗಳು ಯಾವ್ದವ್ರಿ? ಬೆತ್ತ ಯಾರು ಬೆಳಿತೀರಿ ಗೊತ್ತಿತ್ತಲ್ಲ, ಬೆತ್ತ ತಳಿಗಳು ಸೋನಾಲಿಕಾ ಮತ್ತು ಇದು IR ಗೊಂಡಿ ಮತ್ತು RNR ಮತ್ತು RNR ಇವೆಲ್ಲ ಭತ್ತ ತಳಿಗಳು. ರೈಸ್ ಸಜ್ಜೆ ತಳಿ ಏನು ಗೊತ್ತಿಲ್ಲ. ಹೌದಾ, ಹಾಗಾದ್ರೆ ಭತ್ತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಉತ್ಪಾದನೆ ಮಾಡುವ ರಾಜ್ಯ ಯಾವ್ದ್ರಿ? ಪಶ್ಚಿಮ ಬಂಗಾಳ. ಭತ್ತದ ಖನಿಜ ಅಂತ ಯಾವ ರಾಜ್ಯ ಕರಿತೀವ್ರಿ? AP, ಆಂಧ್ರ ಪ್ರದೇಶ್. ಹಾಗಾಗಿ ಮೆಕ್ಕೆಜೋಳ ಅತಿ ಹೆಚ್ಚು ದೇಶ ಬೆಳೆಯುವುದು ಯಾವ ದೇಶ? ಮೆಕ್ಕೆಜೋಳ USA. ಆದ್ರೆ ಇದು ಭಾರತದಲ್ಲಿ ಯಾವ ರಾಜ್ಯ ಮೆಕ್ಕೆಜೋಳ? ಕರ್ನಾಟಕದಲ್ಲಿ ರೀ. ಕರ್ನಾಟಕದಲ್ಲಿ ಹಾವೇರಿ ಅಲ್ಲ, ಹಾವೇರಿ ರೈಟ್. ಆಮೇಲೆ ಸಜ್ಜೆ ರಾಜಸ್ಥಾನ್, ಗೋಧಿ UP, ಭಾರತ UP. ಹೌದಾ, ಸೊ ಇವು ತಳಿಗಳು ಕೇಳಿದಾನೆ. ಬೆಳೆಗಳು ಯಾವ್ಯಾವ ಬೆಳೆ ಇದಾವೆ ಅವು ತಳಿಗಳು ಭಾಳ ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದ್ದಾನೆ. ನೆಕ್ಸ್ಟ್, ಕೆಳಗಿನ ಯಾವ ಬೆಟ್ಟ ಮತ್ತು ರೇಡಿಯಲ್ ವಿಧದ ಅಂದ್ರೆ ರೇಡಿಯಲ್ ಅಂದ್ರೆ ಚರಂಡಿ, ಒಂದು ಒಳ ಚರಂಡಿ ವ್ಯವಸ್ಥೆ ಇರ್ತಾವಲ್ಲ ಆ ಥರ, ಆ ವಿಧದ ಡ್ರೈನೇಜ್ ಪ್ಯಾಟರ್ನ್ಸ್ ರೂಪಿಸಿದೆ ಅಂತ ಕೇಳಿದಾರೆ. ಯಾವ್ದ್ರಿ ಡ್ರೈನೇಜ್ ಪ್ಯಾಟರ್ನ್ ಅಂದ್ರೆ ಅಮರಕಂಟಕ ಎಲ್ಲಿ ಬರುತ್ತ್ರಿ? MP, ಮಧ್ಯಪ್ರದೇಶ್. ಅಮರಕಂಟಕ. ಸಿಯಾದ್ರಿ ಬೆಟ್ಟ ಅಂತಂದ್ರ ಪಶ್ಚಿಮ ಘಟ್ಟಗಳಿಗೆ ಏನ್ ಕರಿತೀವ್ರಿ? ಕೇರಳದಲ್ಲಿ. ಹೌದಾ, ಕೇರಳದಲ್ಲಿ ಸಿಯಾದ್ರಿ ಬೆಟ್ಟ ಕರಿತೀವಿ. ಸೊ ನೀಲಗಿರಿ ಬೆಟ್ಟ ಅಂದ್ರೆ ಏನ್ರಿ? ನೋಡಿ, ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸೆಲಿಸುವ ಸ್ಥಳ ಎಲ್ಲಿ? ನೀಲಗಿರಿ ಬೆಟ್ಟ. ಎಲ್ಲಿ ಬರ್ತಾವ್ರಿ? ತಮಿಳ್ನಾಡು ಬರೀ ಅಷ್ಟೇ ಅಲ್ಲ, ತಮಿಳ್ನಾಡದಲ್ಲಿ ಮೇನ್ ಪಾರ್ಟ್ ತಮಿಳ್ನಾಡು ಬರುತ್ತೆ, ಕೇರಳ ಬರುತ್ತೆ, ಕರ್ನಾಟಕ ಬರುತ್ತೆ. ಆ 3 ರಾಜ್ಯಗಳಲ್ಲಿ ನೀಲಗಿರಿ ಇದೆ. ಹಾಗಾಗಿ ನೀಲಗಿರಿ ವಿಶ್ವ ಪರಂಪರೆ ಪಟ್ಟಿಗೆ ಸೇರ್ಪಡೆ ಆಗಿದಾವೆ. ಯಾವುದು? ಯುನೆಸ್ಕೋದಲ್ಲಿ. ಆಮೇಲೆ ಕುಮಾವಂ ಬೆಟ್ಟ, ಆಸಾಂ. ಸೊ ಇವೆಲ್ಲ ಎಕ್ಸಾಮಿಗೆ ಬಂದಿದ್ದು ಬೆಟ್ಟಗಳು. ನಿಮ್ಮ ಎಕ್ಸಾಮ್ ಕೇಳ್ತಾರೆ. ನೀಲಗಿರಿ ಬೆಟ್ಟ, ಸಿಂಹಾದ್ರಿ ಬೆಟ್ಟ, ಕುಮಾವಂ ಬೆಟ್ಟ, ಅಮರಕಂಟಕ ಬೆಟ್ಟ. ಅಮರಕಂಟಕ ಬೆಟ್ಟ ಅಂದ್ರೆ ಈ ನರ್ಮದಾ ನದಿ ಗೊತ್ತಾ? ಮಧ್ಯಪ್ರದೇಶದ ನರ್ಮದಾ ನದಿ. ನರ್ಮದಾ ನದಿಗಳಿಂದ ಇದು ಆಗಿರುವಂಥದ್ದು. ಇದು ಬಹಳ ಇಂಪಾರ್ಟೆಂಟ್. ರೆಡ್ಡಿಂಗ್ ಚೆನ್ನಾಗಿ ಕಾಣ್ತಾ ಇದೆಯಾ ಇಲ್ಲಿ? ಏನ್ ಯಾವ್ದು ಯೂಸ್ ಮಾಡ್ಕೊಳ್ಳಿ? ಕ್ಯಾಮ್ರಾ ಬ್ಲ್ಯಾಕ್ ಬೇಡ, ಇದು ಬ್ಲ್ಯಾಕ್ ಐತೆ, ಅದಕ್ಕೆ ಬ್ಲ್ಯಾಕ್ ತಗೋತಾರೆ. ರೆಡ್ಡೇ ಇರ್ಲಾ? ಯಾಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗೋರಿದ್ದೀರಿ ಮತ್ತ? ಹೌದಾ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕು ಒಂದು, ಇಲ್ಲಕಂದ್ರೆ ಸರ್ಕಾರ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಓಕೆನಾ? ಅರ್ಥ ಆಯ್ತಾ? ಓಕೆ, ಈ ತರ ಎಕ್ಸಾಮಿಗೆ ಕೇಳಿದ್ದಾರೆ, ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್, ಇಲ್ಲಿ ಏನ್ ಕೇಳಿದಾರೆ ನೋಡ್ರಿ. ಇಲ್ಲಿ ಏನ್ ಕೇಳ್ಯಾರ? ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ ವಿಕ್ರಮ್ ಸಾರಾಭಾಯಿ ಅಂತಂದ್ರೆ ಆಗ ಹೇಳಿದೆ ನಿಮಗೆ. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರದಿಂದ. ಹೌದಾ, ಸೊ ವಿಕ್ರಮ್ ಸಾರಾಭಾಯಿ ಅವರು ಅಂತರಿಕ್ಷ ಕೇಂದ್ರದಿಂದ. ವಿಕ್ರಮ್ ಸಾರಾಭಾಯಿ ಅಂತರಿಕ್ಷ ಕೇಂದ್ರ ಎಲ್ಲಿದೆ? ಕೇರಳದ ತುಂಬಾ. ಗೊತ್ತಾ? ಕೇರಳದ ತುಂಬಾ. ಈ ಕೇರಳದ ತುಂಬಾದಲ್ಲಿ ಏನಿದೆ? ವಿಕ್ರಮ್ ಸಾರಾಭಾಯಿ. ಹೌದಾ, ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇದೆ. ಹೌದಾ, ಬನ್ನಿ. ಕೇರಳದಲ್ಲಿ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರ ಇದೆ. ಅವನಿಗೆ ಒಂದು ಇಂಗ್ಲೀಷ್ ಕ್ವಶನ್ ಪೇಪರ್. ಇಂಗ್ಲೀಷ್ ಕನ್ನಡ ಮೇಡಮ್ ನೀನು
ಅವನಿಗೆ ಒಂದು ಇಂಗ್ಲೀಷ್ ಕ್ವೆಶ್ಚನ್ ಬರ್ಕೊಡು. ವಿಕ್ರಮ್ ಸಾರಾಭಾಯ್ ಅವರು ಎಲ್ಲಿದೆ? ಕೇರಳದ ತುಂಬಾದಲ್ಲಿ. ಅಲ್ಲಿ ಏನಾದ ವಿಕ್ರಮ್ ಸಾರಾಭಾಯ್ ಅಂತರಿಕ್ಷ ಕೇಂದ್ರದಿಂದ ಅಭಿವೃದ್ಧಿಪಡಿಸಲಾದ ಕಡಿಮೆ ವೆಚ್ಚದ, ಹೌದಾ, ಕಡಿಮೆ ವೆಚ್ಚದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೊಡೆದುವಾದ ತುರ್ತು ಚಿಕಿತ್ಸೆ, ಅದು ಏನು? ವೆಂಟಿಲೇಟರ್ ಯಾವುದು ಅಂತ ಕೇಳಿದ್ದಾರೆ. ಯಾವುದು ಅಂತ ಕೇಳಿದಾನೆ. ಯಾವುದ್ರಿ? ಯಾವುದು? ಪ್ರಾಣ್ ಅಂತ. ಸೊ ಇದು ಕರೆಂಟ್ ಅಫೇರ್ಸ್ ಆ ಟೈಮಲ್ಲಿ ಮಾಡಿದಂಥದ್ದು. ಸೊ ಇದು ಇಷ್ಟು ಗೊತ್ತಿರಲಿ ಸಾಕು. ಓಕೆನಾ? ನೆಕ್ಸ್ಟ್ ಏನಂದ್ರೆ ನೋಡಿ, ಇಲ್ಲಿ ಏನ್ ಕೇಳ್ಯಾನ, ಯಾವ ಸಂಸ್ಥೆಯು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್, ಇಲ್ಲಿ ಏನ್ ಕೇಳ್ಯಾನ್ರಿ? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂದ್ರೆ ಔಟ್ಲುಕ್ ಅಂದ್ರೆ ಏನು? ಅದು ಯಾರು ಮಾಡ್ತಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 1944ರಲ್ಲಿ ಯಾವ ಒಂದು ಕಮಿಟಿ ರೀ? ಬ್ರೆಂಟನ್ ಇದೆ ಸರ್, ಬ್ರೆಟನ್ ವುಡ್ ಹೌದಾ? ಬ್ರಿಟನ್ ವುಡ್. ಈ ಬ್ರಿಟನ್ ವುಡ್ ಇದೆಯಲ್ಲ, ಈ ಬ್ರಿಟನ್ ವುಡ್ ಆಧಾರ ಮೇಲೆ 1944ರಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದ್ರೆ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅದೆಲ್ಲ ಅದು ಪ್ರಾರಂಭ ಮಾಡಿದ್ದು. ಅದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲೈತ್ರಿ? ವಾಷಿಂಗ್ಟನ್ DC, ಅಮೆರಿಕದ ವಾಷಿಂಗ್ಟನ್ DC ಅಲ್ಲಿದೆ. ಅಮೆರಿಕದ ವಾಷಿಂಗ್ಟನ್ DC. ಇವರೆಲ್ಲ ಪ್ರತಿ ವರ್ಷ ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅನ್ನು ಅವರು ಪತ್ರಿಕೆ ಪ್ರಕಟಿಸ್ತಾವ, ವರದಿ ಕೊಡುವಂತಾರೆ. ಯಾರು? ವರ್ಲ್ಡ್ ಎಕನಾಮಿಕ್ ಔಟ್ಲುಕ್. ಅವಾಗ ನೀವು ತಿಳ್ಕೊಬೇಕು, ನೀತಿ ಆಯೋಗದ ಒಂದು, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಒಂದು, ವರ್ಲ್ಡ್ ಎಕನಾಮಿಕ್ ಫೋರಮ್ ಒಂದು, ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ UNDP ಒಂದು, ವಿಶ್ವ ಬ್ಯಾಂಕ್ ಒಂದು, ಇವ್ರು ಯಾವ್ಯಾವ ವರದಿಗಳು ಬಿಡುಗಡೆ ಮಾಡ್ತಾವ ಲಿಸ್ಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ಬೇಕು? ಇವು ಎಲ್ಲ ಎಷ್ಟದವಲ್ಲ, ಎಷ್ಟು ವರದಿಗಳು ಬಿಡುಗಡೆ ಆಗ್ತಾವು ಅವೆಲ್ಲ ಏನ್ ಮಾಡ್ಬೇಕ್ರಿ? ಒಂದ್ ಕಡೆ ಲಿಸ್ಟ್ ಮಾಡ್ಬೇಕು. ಇದು ನಿಮ್ಮ ಎಕ್ಸಾಮಿಗೆ ಗೊತ್ತಿರ್ಬೇಕು. ಅದಕ್ಕೆ ಲಿಸ್ಟ್ ಮಾಡಿ ಈ ಎಕ್ಸಾಮಿಗೆ ಏನಿದೆ ಏನಿಲ್ಲ ಅವೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸಾಮ್ ಕೇಳ್ತಾರೆ. ಆದ್ರೆ UNDP ಹೆಡ್ ಕ್ವಾರ್ಟರ್ಸ್ ಎಲ್ಲೈತಿ? ಅದೇ ಅಮೆರಿಕದ. UNDP ಮಾಡೋರು ಏನಂದ್ರೆ ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್. ಸೊ ಇವು ಅಳತೆ ಮಾಡೋರು. ವುಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮಾಡೋರು ಯಾರು? UNDP ದವರು. ಆಮೇಲೆ ವಿಶ್ವ ಬ್ಯಾಂಕ್ ಯಾವಾಗ ಪ್ರಾರಂಭ ಐತ್ರಿ? ಓಲ್ಡ್ ವಿಶ್ವ ಬ್ಯಾಂಕ್ 1966 ಅಲ್ಲ, 66. ವರ್ಲ್ಡ್ ಬ್ಯಾಂಕ್ ನೋಡ್ರಿ 1971ರಲ್ಲಿ ಇದೇನು? ಸ್ವಿಟ್ಜರ್ಲೆಂಡಿನ ದಿವಾಸ್, ಇದ್ರ ಹೆಡ್ ಕ್ವಾರ್ಟರ್ಸ್. ವಿಶ್ವ ಆರ್ಥಿಕ ವೇದಿಕೆ 1971ರಲ್ಲಿ ಸ್ವಿಟ್ಜರ್ಲೆಂಡಿನ ದಾವೋಸ್ನಲ್ಲಿ ವಿಶ್ವ ಆರ್ಥಿಕ ವೇದಿಕೆ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF 1944ರಲ್ಲಿ ವಾಷಿಂಗ್ಟನ್ DC. ವರ್ಲ್ಡ್ ಬ್ಯಾಂಕ್ ಯಾವಾಗ? 1944. ಅಂದ್ರೆ ವಿಶ್ವ ಬ್ಯಾಂಕ್ ಮತ್ತು IMF ಸಹೋದರಿ ಬ್ಯಾಂಕ್ ಇರ್ತೀವಲ್ಲ. ನೋಡಿ, ಸಹೋದರಿಯ ಏನಂತ ಕರೀತಾರೆ? ಅವಳಿಯ ಅಥವಾ ಸಹೋದರಿಯ ಒಂದು ಇದನ್ನ ಕರೀತಾರೆ, ಏನೋ ಬ್ಯಾಂಕ್ ಅಂತ ಕರೀತಾರೆ. ಯಾವುದು? ಅಂತಾರಾಷ್ಟ್ರೀಯ ಇದಕ್ಕೆ ಮತ್ತು ಇದಕ್ಕೆ ಎರಡಕ್ಕೆ ಜಾಯಿಂಟ್ ಮಾಡ್ಕೊಂಡು ಬರ್ಕೊಳ್ರಿ. ಓಕೆನಾ? ಈ ತರ ಎಕ್ಸಾಮಿಗೆ ಕೇಳ್ತಾರೆ. ಸೊ ಎಕ್ಸಾಮಿಗೆ ಬಂದಿದ್ದು ಅವಳಿಯ ಬ್ಯಾಂಕ್ ಅಂತ. ಸೊ ಇವೆರಡು ಗೊತ್ತಿರಲಿ ನಿಮ್ಗೆ. ಓಕೆ, ಇದು ಗೊತ್ತಿರಲಿ. ಇವು ಯಾಕಂದ್ರೆ ವಿಶ್ವ ಬ್ಯಾಂಕು ಮತ್ತು ಹಣಕಾಸು ನಿಧಿ ಎರಡು ಈ ಬ್ರಿಟನ್ ವುಡ್ ಅಂತ ಬರ್ತಾವ. ಬ್ರಿಟನ್ ವುಡ್ ಕಮಿಟಿ ಆಧಾರದ ಮೇಲೆ ಅವೆರಡು ರಚನೆ ಆಗ್ತಾವ್ರಿ. ಬ್ರಿಟನ್ ವುಡ್ ವರದಿ ಮೇಲೆ ಎರಡು ರಚನೆ ಆಗ್ತಾವು. ನೋಡ್ರಿ, ಭಯ ಪಡಬಾಡ್ರಿ. ಈಗ KE ಕೊಟ್ಟಿದ್ದಾನ, ಅವನು ಏನು ಕೊಟ್ಟಿದ್ದಾನ? ಈಗ ಸದ್ಯಕ್ಕೆ KE ಇದಾರೆ ಎಕ್ಸಾಮ್ ನಡೆಸಿದೆ ಅಂತ ಒಂದು ಫ್ಯಾಕ್ಸ್ ಕಳಿಸಿದ್ದಾರೆ. ಅವ್ರು ಒಪ್ಕೊಂಡಿದ್ದಾರೆ, ನಡೆದಿದೆ, ಸರ್ಕಾರ ಎಲ್ಲ ಆಗಿದೆ. ಎಷ್ಟು 4000 ಸಮಥಿಂಗ್ ಪೋಸ್ಟ್ಗಳದಾವು. ಅದರಲ್ಲಿ PC PS ಆದವು ಮತ್ತು PSIನ ಬೇರೆ ಇದೆ. PSI 600 ಬೇರೆ ಇದೆ. ಆಮೇಲೆ ಬೇರೆ ರಿಕ್ರೂಟ್ಮೆಂಟ್ ಇದೆ. ಸಿವಿಲ್ PSI ಕರೆದಿಲ್ಲ. ಸಿವಿಲ್ PSI ಮತ್ತು 5600 ಚಿಲ್ಲರ ಅದಾವು. ಸಿವಿಲ್ PSI ಅಂಕಿತ ಆಗಿದೆ, ಎಲ್ಲ ಆಗಿದೆ. ಅದು ಬೇರೆ. ಅದು ಬಿಟ್ಟು ಇದು ಬೇರೆ. ಇದು CRPF, KSRP, HK, NaN HK ಅವು ಇವೆಲ್ಲ ಕರೆದಿದ್ದಾರೆ. ಅರ್ಥ ಆಯ್ತಾ?
ಹಾಗಾಗಿ ನೀವು ಇನ್ನೂ ಟೈಮ್ ಇದೆ, ಅವ್ರು ಕೊಡಬೇಕು, ಇವ್ರು ಒಪ್ಕೋಬೇಕು, ಎಲ್ಲ ಮಾಡಬೇಕು, ಮತ್ತು ವಯೋಮಿತಿ ಜಾಸ್ತಿ ಕೊಡಬೇಕು. ವಯೋಮಿತಿ ಜಾಸ್ತಿ ಕೊಡಬೇಕು, ಕ್ಯಾಬಿನೆಟ್ ಚರ್ಚೆ ಆಗ್ಬೇಕು, ಹೋಮ್ ಮಿನಿಸ್ಟರ್ ಒಪ್ಕೋ, ಅವೆಲ್ಲ ಆಗ್ಬೇಕು. ವಯೋಮಿತಿ ಕೊಡಲೇಬೇಕು, ಕೊಡ್ತಾರೆ. ಅರ್ಥ ಆಯ್ತಾ? ಅವೆಲ್ಲ ಆಗಿ ಏನಿಲ್ಲ ಅಂದರೆ ಇನ್ನೊಂದು ಚೂರು ಟೈಮ್ ಇದೆ. ನೋಟಿಫಿಕೇಶನ್ ಆಗಲ್ಲ, ನಾನು ಹೇಳಿದ್ದೀನಿ ಮೊನ್ನೆ, ಇನ್ನೊಂದು ಚೂರು ಲೇಟ್ ಆಗುತ್ತೆ. ಭಯ ಪಡಬಾರ್ರಿ, ಚೆನ್ನಾಗಿ ಓದಿ. ಅರ್ಥ ಆಯ್ತಾ? ನಾಳೆಗೆ ಕರೆದು ಬಿಡ್ತಾನಂತ ಕೇಳಿ ಏನು ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಇನ್ನೂ ಟೈಮ್ ಇದೆ, ಚೆನ್ನಾಗಿ ಕುಂತು ಓದಿ. ಓದೋದು ಮಾತ್ರ ಬಿಡಬಾರ್ರಿ. ನೀವು ಮುಂಜಾನೆ ಸಾಯಂಕಾಲ ನಿಮ್ಮ ಕೆಲಸ ಏನಿರಬೇಕು? ಸ್ಟಡಿ 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 ಸ್ಟಡಿ. ಓಕೆ, ನೆಕ್ಸ್ಟ್ ಕರ್ನಾಟಕದ ಅರಣ್ಯ ಇಲಾಖೆ. ಯಾವ ಇಲಾಖೆ ರೀ? ಕರ್ನಾಟಕದ ಅರಣ್ಯ ಇಲಾಖೆ ಭಾರತದ ವನ್ಯಜೀವಿ ಟ್ರಸ್ಟ್. ಹೌದ್ರಿ? ಕರ್ನಾಟಕದ ಅರಣ್ಯ ಇಲಾಖೆ 1952ರಲ್ಲಿ ಈ ಭಾರತ ಇಲಾಖೆ ಬರುತ್ತೆ, ಕರ್ನಾಟಕ ಅಲ್ಲ. ಸೊ ಇದು ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ಇದೆಯಲ್ಲ, 1972 ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರಲ್ಲಿ 1972 ವನ್ಯಜೀವಿ ಸಂರಕ್ಷಣಾ ಆಕ್ಟ್ ಅವರ ಮತ್ತು ಕರ್ನಾಟಕದ ಅರಣ್ಯ ಇಲಾಖೆ ಇವರು ಯಾವುದರ ಒಂದು ಸಹಯೋಗದೊಂದಿಗೆ ಅರಣ್ಯ ಮತ್ತು ವನ್ಯಜೀವಿ ಸಂಬಂಧಪಟ್ಟಂತೆ ಅಪರಾಧವನ್ನು ಗಮನಿಸಿ ಜಾರಿಗೆ ತಂದ ವ್ಯವಸ್ಥೆ ಯಾವುದ್ರಿ? ಹಂಕ್ ಅಂತ. ಇದು ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ರೀ. ಯಾವ್ದ್ರಿ ಇದು? ಆನ್ಲೈನ್ ಪೋರ್ಟಲ್ ಅಂತ ಕರಿತೀವಲ್ಲ, ಆನ್ಲೈನ್ ಮುಖಾಂತರ ಏನ್ ಮಾಡೋದ್ರಿ? FIR ಅಂದ್ರೆ ಫಸ್ಟ್ ಇನ್ಫಾರ್ಮೇಶನ್. FR ಮಾಡೋದು ಯಾರಿಗೆ? ಆನ್ಲೈನ್ ಮುಖಾಂತರ ಮಾಡೋದು. ಅದು ಏನ್ ಮಾಡ್ಬೇಕು ಅಂದ್ರೆ ಅಪರಾಧ ಅಂದ್ರೆ ಎಕ್ಸಾಂಪಲ್ ಅರಣ್ಯ ಮತ್ತು ವನ್ಯಜೀವಿಗಳಿಗೆ ಸಂಬಂಧಿಸಿದ ಅಪರಾಧವನ್ನು ಗಮನಿಸಿ ಜಾರಿಗೆ ತಂದ ವ್ಯವಸ್ಥೆ ಇದು. ಅರ್ಥ ಆಯ್ತಾ? ಸೊ ಇದು ಮಾಡಿದ ಉದ್ದೇಶ ಆನ್ಲೈನ್ ಮುಖಾಂತರ FR ಮಾಡೋದು. FR ಆಗ್ತಾರೆ ಆನ್ಲೈನ್ ಮುಖಾಂತರ. ಫಾರೆಸ್ಟರ್ ಇರ್ತಾರಲ್ಲ, ರೇಂಜ್ ಫಾರೆಸ್ಟರ್ ಇರ್ತಾರೆ, ಫಾರೆಸ್ಟ್ ಬೀಟ್ ಫಾರೆಸ್ಟರ್ ಇರ್ತಾರಲ್ಲ, ಮೊನ್ನೆ ನಮ್ಮ ಹುಡುಗರೆಲ್ಲ ಆಗಿದಾರಲ್ಲ, ಅವರೆಲ್ಲ ಮಾಡೇ ಮುಂದೆ ನಾಳೆಗೆ FR ಆಗ್ತಾರೆ. ಭಾಳ ಡಿಮಾಂಡ್ ರೇಂಜ್ ಫಾರೆಸ್ಟ್ ಗಿರೆಸ್ಟ್ ಆಗಬೇಕು. ಓಕೆನಾ? ಈ ಆ್ಯಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಫಾರೆಸ್ಟ್ ಬೆಸ್ಟ್, ಒಳ್ಳೆ ಇದು ಇದೆ. ಆರಾಮಾಗಿ ಗುಡ್ಡದಾಗ ಕೋಳಿಗಳಿಗೆ ಕೊಯ್ಕೊಂಡು ತಿನ್ಕೊಂತ ಯಾರು ಕೇಳಲ್ಲ. ನೀ ಡ್ಯೂಟಿ ಮಾಡಕ್ಕೆ ಹೋಗ್ತೀವೋ ಅಲ್ಲೇನು ಮಕ್ಕೊಂದೀವೋ, ಆರಾಮ್ ಗಿಡದ ನೆಳ್ಳಾಗ ಆರಾಮ್ ಮಕ್ಕೊಂಬರ್ಬೋದು. ಹೌದಿಲ್ರಿ? ನ್ಯಾಚುರಲ್ ಆಗಿ ಎಂಜಾಯ್ ಮಾಡ್ಬೋದು. ಈ ಎಲ್ಲ ನೋಡಿ, ಯಾಕೆ ಅವ್ರು ಮೇಡಮ್ ಅವರು ಸಬ್ ಇನ್ಸ್ಪೆಕ್ಟರ್ ಓದಕ್ಕೆ ಬಂದಿದ್ದಾರೆ ಗೊತ್ತಂದ್ರೆ, ಅಲ್ಲಿ ಡ್ಯೂಟಿ ಮಾಡಿದಾಗ ಅದ್ರ ಗೊತ್ತಾಗತ್ತೆ. ನೀವೆಲ್ಲ ಎಷ್ಟು ಜನ ಇದ್ದೀರಲ್ಲ, ಎಲ್ಲರೂ ಈಗ ಜಸ್ಟ್ ಒಂದು ಯಾವ್ದಾರು ಜಾಬ್ ಆಗಲಿ ಅಂತ ಬಿಡ್ಕೋತೀರಿ. ಅದು ಆದ ನಂತರ ನೀವೇನಂತೀರಿ? ನಾನು ಏನಾದರೂ ಮಾಡಿ ಸಬ್ ಇನ್ಸ್ಪೆಕ್ಟರ್. ಇಲ್ಲಕ್ಕಂದ್ರೆ ನನ್ನ ಕೈಲಿ ಆಗಲ್ಲ, ನನ್ನ ಕೈಲೇ ಡ್ಯೂಟಿ ಮಾಡೋಕ್ಕಾಗಲ್ಲ. ನಿಜ. ಯಾಕಂದ್ರೆ ಅಷ್ಟು ಇದು ಇರುತ್ತೆ, ಹಿಂಸೆ ಇರುತ್ತೆ. ನೀವು ಅನ್ಕೊಂಡ್ ಸರಳ ಅಲ್ಲ. ಓಕೆ, ಈ ಮಾಸ್ತರ್ ಓದಂತ ಹೇಳವನ ಅವನೇ ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಅಂದ್ರೇನ. ನೋಡಿ ಎಲ್ಲಿ ಏನ್ ಮಾಡ್ತೀರಪ್ಪ? ಹಿಂಗ್ ಕ್ವಶನ್ಸ್ ಕೇಳಿದ್ರಿ ಏನ್ ಮಾಡ್ತೀರಿ? ಏನಕ್ಕೆ ನಮ್ಮ ಹುಡುಗರಿಗೆ ಏನಕ್ಕೆ ಹೇಳ್ತೀರ? ಹಣಕಾಸು ಆಯೋಗದ ಅಧ್ಯಕ್ಷರಂತ ಹೇಳ್ತಾರೆ. ಹಣಕಾಸು ಆಯೋಗ ಅದು 16ನೇ ಹಣಕಾಸು ಆಯೋಗ ಇದು ಅವಧಿ ವರದಿ ಆವಾಗ ಸಲ್ಲಿಸಬೇಕು. ನೋಡಿ, ಸೊ ಇಲ್ಲಿ ಕಾಮನ್ ಆಗಿ ಥಿಂಕ್ ಮಾಡ್ಬೇಕು. ನೀವು ಏನ್ ಥಿಂಕ್ ಮಾಡ್ಬೇಕಂದಾಗ ನಿಮ್ಗೆ ಏನ್ ಗೊತ್ತಿರ್ಬೇಕು? ಹಣಕಾಸು ಆಯೋಗ ಬಗ್ಗೆ ಗೊತ್ತಿರ್ಬೇಕು. ಹೌದಾ ಸರ್? ಹಣಕಾಸು ಆಯೋಗ ಬಗ್ಗೆ ನಿಮಗೆ ಕಾಮನ್ ಆಗಿ ಗೊತ್ತಿರ್ಬೇಕು. ಹಾಗಾದ್ರೆ ಹಣಕಾಸು ಆಯೋಗದ ಬಗ್ಗೆ ಗೊತ್ತಾಗಬೇಕಾದ್ರೆ ಇಲ್ಲಿ ಯಾವಾಗ್ಲಿಂದ ಪ್ರಾರಂಭ ಮಾಡಿದ್ರೆ 1926ರಿಂದ 31. ಸರ್ ಹಾಗಾದ್ರೆ ಹಣಕಾಸು ಆಯೋಗ ಪ್ರಾರಂಭವಾಗಿದ್ದು ಯಾವಾಗ್ರಿ? 1950 ಅವಾಗಲೇ ಪ್ರಾರಂಭ ಮಾಡಿದ್ರು. ಈ ಹಣಕಾಸು ಆಯೋಗ ಭಾರತ ಸಂವಿಧಾನದ ಕಾನ್ಸ್ಟಿಟ್ಯೂಷನ್ ಮಾಡಿದ್ದಾನೆ. 280ನೇ ವಿಧಿ ಏನ್ ಹೇಳ್ತ್ರಿ? ಹಣಕಾಸು ಆಯೋಗ ಬಗ್ಗೆ ಹೇಳುತ್ತೆ ಇಲ್ಲ? ಹಾಗಾದ್ರೆ ಹಣಕಾಸು ಆಯೋಗ ಬಗ್ಗೆ ಹೇಳ್ತಿತ್ತಂದ್ರ ನೋಡಿ, ಸೊ ನೋಡಿ, ಕೇಂದ್ರ ಹಣಕಾಸು ಆಯೋಗ, ಈ ಕೇಂದ್ರ ಹಣಕಾಸು ಆಯೋಗ ಇದೆಯಲ್ಲ, ಪ್ರತಿ 5 ವರ್ಷಕ್ಕೊಮ್ಮೆ, ಎಷ್ಟು ವರ್ಷಕ್ಕೊಮ್ಮೆ ರೀ? ಪ್ರತಿ 5 ವರ್ಷಕ್ಕೊಮ್ಮೆ ಕೇಂದ್ರ ಮತ್ತು ರಾಜ್ಯಗಳಿಗೆ ಹಣಕಾಸು ಹಂಚಿಕೆ ಮಾಡುವಂತ ಕಾರ್ಯ. ಕೇಂದ್ರ ಮತ್ತು ರಾಜ್ಯಗಳಿಗೆ ಹಣಕಾಸು ಹಂಚಿಕೆ ಮಾಡುವಂತ ಕಾರ್ಯ ಯಾರ್ದು ಕೆಲಸ ರೀ? ಹಣಕಾಸಿನ ಆಯೋಗಕ್ಕೆ. ಅದಕ್ಕಾಗಿ ಕಾನ್ಸ್ಟಿಟ್ಯೂಷನ್ ಬಾಡಿ ಅಂತ ಕರಿತೀವಿ, ಹಣಕಾಸು ಆಯೋಗ. ಹಾಗಾದ್ರೆ ಹಣಕಾಸು ಆಯೋಗದಲ್ಲಿ ಒಬ್ಬ ಅಧ್ಯಕ್ಷ ಪ್ಲಸ್ 4 ಜನ ಏನಾಗ್ತಾರೆ? ಸದಸ್ಯರಾಗಿ ಆಯ್ಕೆ ಆಗ್ತಾರೆ.
ಹಾಗಾಗಿ ನಿಮಗೆ ಗೊತ್ತಿರಲಿ. ಸರ್ ಹಾಗಾದ್ರೆ ಹಣಕಾಸು ಆಯೋಗದ ಬಗ್ಗೆ, ಇವರು ಹಣಕಾಸು ಆಯೋಗದ ಅಧ್ಯಕ್ಷರನ್ನು ನೇಮಕ ಮಾಡುವವರು ಯಾರು? ಯಾರೇ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಯಾರು ಮಾಡ್ತಾರೆ ನೇಮಕ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಹಣಕಾಸು ಆಯೋಗ ಅವರು ರಾಜೀನಾಮೆ ಯಾರಿಗೆ ಕೊಡ್ತಾರೆ? ರಾಜೀನಾಮೆ ಯಾರಿಗೆ ಕೊಡ್ತಾರೆ? ರಾಷ್ಟ್ರಪತಿಗಳಿಗೆ ಕೊಡ್ತಾರೆ. ಹೌದಾ? ರಾಷ್ಟ್ರಪತಿಗೆ ಕೊಡ್ತಾರೆ. ಸೊ ಇದು ಗೊತ್ತಿರಲಿ. ಹಾಗಾದ್ರೆ ಮೊದಲನೇ ಹಣಕಾಸು ಆಯೋಗ ಅಧ್ಯಕ್ಷರು ಯಾರು? ಮೊದಲನೇ ಹಣಕಾಸು ಆಯೋಗ ಅಧ್ಯಕ್ಷರು ಯಾರ್ರೀ? ಯಾರು? ಕೆ.ಸಿ. ನಿಯೋಗಿ. ಕೆ.ಸಿ. ನಿಯೋಗಿ ಮೊದಲ ಹಣಕಾಸು ಆಯೋಗದ ಕೆ.ಸಿ. ನಿಯೋಗಿ. ಹಾಗಾದ್ರೆ 15ನೇ ಹಣಕಾಸು ಆಯೋಗದ 15ನೇ ಹಣಕಾಸು ಆಯೋಗದ ಯಾರು? ಎನ್.ಕೆ. ಸಿಂಗ್. ಎನ್.ಕೆ. ಸಿಂಗ್ ಇವ್ರದ್ದು 2021ರಿಂದ 26. ಆಕ್ಚುಲಿ ಇದು 2020ರಿಂದ 25 ಇತ್ತು ಸರ್. ಎಲ್ಲ 5 ವರ್ಷ ಕರೆಕ್ಟ್ ಕೌಂಟ್ ಆಗ್ತಾ ಬಂತು. ಕೋವಿಡ್ ಇದ್ದ ಕಾರಣಕ್ಕೋಸ್ಕರ ಏನ್ ಮಾಡಿದ್ರು? ಕೋವಿಡ್ ಇದ್ದ ಕಾರಣಕ್ಕೋಸ್ಕರ ಮಾಡಿದ್ರು. 1 ವರ್ಷ ಲೇಟ್ ಮಾಡಿ ಅವರು ಆಯ್ಕೆ ಮಾಡಿದಕ್ಕೆ 1 ವರ್ಷ ಜಾಸ್ತಿ ಮಾಡಿದ್ರು. ಅದೇ 16ನೇ ಹಣಕಾಸು ಆಯೋಗ. ಹೌದಾ? ಹಾಗಾದ್ರೆ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 16ನೇ ಹಣಕಾಸು ಆಯೋಗ ಅಧ್ಯಕ್ಷರು ಯಾರೇ? ಅರವಿಂದ್ ಪನಗರಿಯಾ. ಅರವಿಂದ್ ಪನಗರಿಯಾ ಮೊದಲು ಏನಿದ್ದ? ನೀತಿ ಆಯೋಗ. ಹೌದಾ? ನೀತಿ ಆಯೋಗದ ಮೊದಲು ಏನಿದ್ದ? ಉಪಾಧ್ಯಕ್ಷನಿದ್ದ. ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷ ಯಾರಿದ್ದ? ಅರವಿಂದ್ ಪನಗರಿಯಾ. ಹಿಂಗ್ಯಾಕಾತ ಇದು? ಅರವಿಂದ್ ಪನಗರಿಯಾ ಇದ್ದ. ಅರವಿಂದ್ ಪನಗರಿಯಾ ಮೊದಲ ನೀತಿ ಆಯೋಗದ ಉಪಾಧ್ಯಕ್ಷರಿದ್ದ. ಹೌದಾ? ಸೊ ಹಣಕಾಸು ಆಯೋಗಕ್ಕೆ ಸಂಬಂಧಪಟ್ಟಂತೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಕ್ವಶನ್ಸ್. ಸರ್ ಹಾಗಾದರೆ 13ನೇ ಹಣಕಾಸು ಆಯೋಗದ ಅಧ್ಯಕ್ಷನಾರು? ವಿಜಯ ಕೇಳ್ಕರ್. ವಿಜಯ ಕೇಳ್ಕರ್. ಹಾಗಾದ್ರೆ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? 14ನೇ ಹಣಕಾಸು ಆಯೋಗ ಅಧ್ಯಕ್ಷರು ಯಾರು? ಹೇಳು ಅರ್ಜುನ. ವೈ.ವಿ. ರೆಡ್ಡಿ. 15ನೇದ್ದು ಎನ್.ಕೆ. ಸಿಂಗ್. ಹಾಗಲ್ಲ 16ನೇದ್ದು ಅರವಿಂದ್ ಪನಗರಿಯಾ. ಸರ್ ಇದು ಯಾಕೆ ಬರ್ದಿನಂದ್ರೆ ಪ್ರೀ ಕೋಚಿಂಗ್ ಎಕ್ಸಾಮ್ ನಡೀತು. ಯಾವ್ದು ಎಕ್ಸಾಮ್ ರೀ? ಯಾರು ನಡೆಸ್ತಾರೆ ಪ್ರೀ ಕೋಚಿಂಗ್ ಎಕ್ಸಾಮ್? ಕೆ.ಇ. ಪ್ರತಿ ವರ್ಷ ಈ SC ST ಮತ್ತು OBC ದವರಿಗೆ ಫ್ರೀ ಕೋಚಿಂಗ್ ಎಕ್ಸಾಮ್ ನಡೆಸ್ತಾರೆ. ಈ ಕೆ.ಇ.ದವನು ಇವುಗಳನ್ನು ಹೊಂದಿಸಿ ಬರೀ ಅಂತ ಕೇಳಿದ್ದಾನೆ. ಆಮೇಲೆ 12ನೇದು ಕೇಳಿದ್ದಾನೆ. 12ನೇದು ಯಾರು? ರಂಗರಾಜನ್. ಆಮೇಲೆ 11ನೇದು ಕೇಳಾನ. 11, 12, 13, 14 ಕೇಳಿದ್ದಾನೆ. ಇವುಗಳನ್ನು ಹೊಂದಿಸಿ ಬರೀ ಅಂತ ಕೇಳಿದ್ದಾನೆ. ಯಾವ ಗಿಡಕ್ಕೆ ಹೋಗ್ಬೇಕ್ರಿ? ಏನ್ ಮಾಡಕ್ಕ? ಹುಡುಗರಿಗೆ ಈಗ ಯಾರದಾರಂತ ನೆನಪಿಟ್ಕೊಳಕ್ಕಾಗಲ್ಲ. ಪ್ರಸ್ತುತ ಯಾರದಾರಂತ ಗೊತ್ತಿಲ್ಲ. ಅವನೇನು ಕೇಳಾನ? 4 ಕೇಳ್ಯಾನ. ಅವುಗಳನ್ನು ಹೊಂದಿಸಿ ಬರೀರಿ. ಹಣಕಾಸು ಆಯೋಗರು ಅವರು ಅಧ್ಯಕ್ಷರು ಹೊಂದಿಸಿ ಬರೀರಿ. ಸೊ 12ನೇದ ರಂಗರಾಜನ್, 13ನೇದು ವಿಜಯ ಕೇಳ್ಕರ, 14ನೇದು ವೈ.ವಿ. ರೆಡ್ಡಿ, 15ನೇದು ಎನ್.ಕೆ. ಸಿಂಗ್, 16ನೇದು ಅರವಿಂದ್ ಪನಗರಿಯಾ. 16ನೇದೇನ್ರಿ? ಪನಗರಿಯಾ. ಹಾಗಾದ್ರೆ ಹಣಕಾಸು ಆಯೋಗ ಏನ್ ಮಾಡೋ ಉದ್ದೇಶ ರೀ? ಕೇಂದ್ರ ಮತ್ತು ರಾಜ್ಯಗಳಿಗೆ ಏನ್ ಮಾಡುತ್ತಾ? ಹಣಕಾಸು ಹಂಚನೆ ಮಾಡುವಂಥದ್ದು. 5 ವರ್ಷಕ್ಕೊಮ್ಮೆ ಹಣಕಾಸು ಹಂಚಿಕೆ ಮಾಡುವಂಥದ್ದು. ಸಂವಿಧಾನದಲ್ಲಿ 280ನೇ ವಿಧಿ ಒದಗಿಸಿಕೊಟ್ಟಿದ್ದೀವಿ. ಅವರಿಗೆ ಹಣಕಾಸು ಆಯೋಗದ ಅಧ್ಯಕ್ಷರು ನೇಮಕ ಮಾಡೋರು ಯಾರು? ರಾಷ್ಟ್ರಪತಿ. ರಾಜೀನಾಮೆ ಯಾರಿಗೆ ಕೊಡ್ತಾರೆ? ಅಧ್ಯಕ್ಷರು ರಾಷ್ಟ್ರಪತಿಗೆ. ಸೊ ಹಾಗೆ ಇಷ್ಟೆಲ್ಲ ನಿಮಗೆ ಗೊತ್ತಿರಲಿ. ಓಕೆ, ಕ್ಲಾರಿಟಿ ಆಯ್ತಾ? ಇಲ್ಲ? ನೆಕ್ಸ್ಟ್ ನೋಡಿ, ಇದು ಯಾವ ಪ್ರಶಸ್ತಿ ಏನು ಒಂದು ಗೊತ್ತಿಲ್ಲ. ಓಕೆ, ಥೈಲ್ಯಾಂಡ್ ಅತಿಥಿಯಾಗಿ ರಾಷ್ಟ್ರವಾಗಿತ್ತು. ಯಾವುದು? ಕಿಂಗ್ ಕಪ್ ಫುಟ್ಬಾಲ್ ಟೂರ್ನಮೆಂಟ್. ಈ ಕಿಂಗ್ ಕಪ್ ಅಂತ ಫಸ್ಟ್ ಟೈಮ್ ಜೀವನದಾಗ ನೋಡಿದ್ ನಾನು. ಕಿಂಗ್ಸ್ ಕಪ್ ನೋಡಿ. ಥೈಲ್ಯಾಂಡ್ ಅತಿಥಿ ಅಂದ್ರೆ 2023ರಲ್ಲಿ ಕಿಂಗ್ಸ್ ಕಪ್ 2023 ಫುಟ್ಬಾಲ್ ಟೂರ್ನಮೆಂಟ್ ಎಲ್ಲಿ ಅತಿಥಿ ವಹಿಸಿದ? ಯಾವ್ದ್ರಿ? ಇಂಗ್ಲೆಂಡ್. ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್. ಎಲ್ಲಿದ್ ಬಂದಿರು ನೀವು? ಥೈಲ್ಯಾಂಡ್ ರಾಜಧಾನಿ ಬ್ಯಾಂಕಾಕ್. ಹೌದಾ? ಕಿಂಗ್ಸ್ ಆಫ್ 2023ರಲ್ಲಿ ಫುಟ್ಬಾಲ್ ಟೂರ್ನಮೆಂಟ್ ವಿಜೇತ ತಂಡ. ವಿಜೇತ ಕೇಳನಲ್ರಿ, ಅಂದ್ರೆ ಚಾಂಪಿಯನ್ ತಂಡ. ಯಾವ ಚಾಂಪಿಯನ್? ಇರಾನ್. ಚಾಂಪಿಯನ್ ಇರಾಕ್. ಚಾಂಪಿಯನ್ ಇರಾಕ್.
ಅಲ್ಲಿ ನೋಡ್ಕೊಂಡ್ರಲ್ಲ ಅಷ್ಟೇ ಬಾ ಅಂತೀರ. ಒಂದು ಸುಮ್ಮನೆ ಹಿಂಗೆ ನೋಡಿ ಹಿಂಗೆ ಮಾಡಿಬಿಡ್ತೀವಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತೀವಿ. ಮತ್ತು ಇನ್ನೊಂದು ಇದು ನೋಡಿ ನೋಡಿ ಕಣ್ಣು ಎಲ್ಲ ಮೊಬ್ಬಾಗ್ತಾವೆ. ಒಂದು ಸ್ಟಾರ್ಟಿಂಗ್ ಒಂದು ಅರ್ಧ ತಾಸು ನಡೀತೆ, ಆಮೇಲೆ ಕಣ್ಣು ಇದಾಗುತ್ತೆ. ದೂರ ಹೋದ್ರೆ ಸ್ವಲ್ಪ ಚಂದ ಕಾಣುತ್ತೆ. ಆಮೇಲೆ ರನ್ನರ್ ಆದದ್ದು ಥೈಲ್ಯಾಂಡ್. ಇದು ಚಾಂಪಿಯನ್ ಆಗಿದ್ದು, ಚಾಂಪಿಯನ್ ಆದ ತಂಡ. ಇದು ರನ್ನರ್ ಆದ ತಂಡ. ರನ್ನರ್ ಅಂದ್ರೆ ಭಾರತ ಎಷ್ಟೇ ಸ್ಥಾನದಲ್ಲಿದೆ? 4ನೇ ಸ್ಥಾನ. ಯಾವ್ದು ಕಿರಿಕಿರಿ ಹೋಗಲ್ಲ, ಆರಾಮ ಯಾವ್ದಾರ ಒಂದು ಪ್ಲೇಸ್ ತೊಗೊಂಡ್ಬರುತ್ತೆ ಇಂಡಿಯಾ. ಭಾರತ 4ನೇ ಸ್ಥಾನ ಐತಿ ಈ ಪ್ಲೇಸಲ್ಲಿ. ಯಾವಾಗೂ 2023. ಅದು ಬಿಟ್ಬಿಡ್ರಿ. ಈಗ 2025ರಲ್ಲಿ ಏನಾಗ್ತಾ ಇದೆ ಅಂತ ನೀವು ನೋಟ್ ಮಾಡ್ಕೊಳ್ಳಿ. ಓಕೆನಾ ಸರ್? ಹಾಗಾದ್ರೆ ಇಲ್ಲಿ ಏನು ಕೇಳಾನಂದ್ರ ವಿಶ್ವಕಪ್ ಹಾಕಿ ಕೇಳಿದಾನೆ. ಏನು ಕೇಳಿದಾನ್ರಿ? ವಿಶ್ವಕಪ್ ಹಾಕಿ. ವಿಶ್ವಕಪ್ ಹಾಕಿ. ವಿಶ್ವಕಪ್ ಹಾಕಿ ಅಲ್ಲ, ಒಂದೇ ಸೆಕೆಂಡು. ವಿಶ್ವಕಪ್ ಹಾಕಿ ಹೌದಾ? ಎಷ್ಟನೇದ್ರಿ? ವಿಶ್ವಕಪ್ ಹಾಕಿ ಟೂರ್ನಮೆಂಟ್. ನನಗೆ ಈ ಕರೆಂಟ್ ಅಫೇರ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಅಷ್ಟೇ. ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಕೂಡ ದೊಡ್ಡ ವಿಷಯ ಅಲ್ಲ. ಚೂರು ಈಗೇನು ನಡೀತಾ ಇದೆ, ಎಲ್ಲಿ ನಡೀತಾ ಇದೆ, ಈಗೇನು ಮಾಡ್ತಾ ಇದೆ ಅಂತ ಕನ್ಫ್ಯೂಸ್ ಆಗ್ತಾ ಇದೆ. ವಿಶ್ವಕಪ್ ಅಂತಂದಾಗ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತೈತಿ. ಸರ್ ನೋಡ್ರಿ, ವಿಶ್ವಕಪ್ ಹಾಕಿ ಪ್ರತಿ 4 ವರ್ಷಕ್ಕೊಮ್ಮೆ ನಡೀತೆ. ಭಾರತ ಎಷ್ಟನೇ ಸ್ಥಾನದಲ್ಲಿ ಕೇಳಿದಾನೆ ಗಣಮಗ? ಭಾಳ ಇಂಪಾರ್ಟೆಂಟ್. ಅದು ಹೆಂಗೆ ಆಪ್ಷನ್ಸ್ ಕೊಟ್ಟನು ಗೊತ್ತೇನ್ರಿ? 1 ಕೊಟ್ಟನು, 5 ಕೊಟ್ಟನು, 7 ಕೊಟ್ಟನು, 9 ಕೊಟ್ಟನು. ಯಾರ್ದು 9, 7, 8 ಅದು ಕೊಡ್ತಾನ ಆಜುಬಾಜು. ಇವ್ರು ಹಂಗಲ್ಲ, ಸೂತ್ರ ಇಲ್ಲ, ಸಂಬಂಧ ಇಲ್ಲ. ಹಾಗಾಗಿ ನಿಮ್ಗೆ ಗೊತ್ತಿರಲಿ. ಸೊ ಇದು ಹಾಕಿ ವಿಶ್ವಕಪ್ ಪ್ರತಿ 4 ವರ್ಷಕ್ಕೊಮ್ಮೆ 1971ರಲ್ಲಿ ಮೊದಲು ಪ್ರಾರಂಭ ಮಾಡಿದ್ದು. 1971ರಲ್ಲಿ ಮೊದಲು ಪ್ರಾರಂಭ ಮಾಡಿದ್ದು. ಸೊ ಇದಕ್ಕೇನಪ್ಪ ಅಂದ್ರೆ ಮೊದಲು ಪ್ರಾರಂಭ ಮಾಡಿ ಇಲ್ಲಿ ಚಾಂಪಿಯನ್ ಆಗಿದ್ದು ಯಾವಲ್ಲಿಪ್ಪ ಅಂದ್ರೆ ಪಾಕಿಸ್ತಾನದಲ್ಲಿ ಚಾಂಪಿಯನ್ ಆಗ್ತಾರೆ. ಫಸ್ಟ್ ಚಾಂಪಿಯನಲ್ಲಿ ಪಾಕಿಸ್ತಾನದವರು ಚಾಂಪಿಯನ್ ಆಗ್ತಾರೆ. ಪಾಕಿಸ್ತಾನ್. ಭಾರತ ಒಂದ್ಸಾರಿ ಆಗಿದೆ 1975ರಲ್ಲಿ. 1975ರಲ್ಲಿ ಭಾರತ ಒಂದು ಸಾರಿ ಏನಾಗಿದೆ? ವಿಶ್ವಕಪ್ ಹಾಕಿ ಟೂರ್ನಮೆಂಟ್ ಇದರಲ್ಲಿ ಚಾಂಪಿಯನ್ ಆಗಿದ್ದು. ಹಾಗಾದ್ರೆ 2023ರಲ್ಲಿ ನಡೆದಿದ್ದು ಎಲ್ಲಿಪ್ಪ ಅಂತಂದ್ರೆ ಭಾರತದಲ್ಲಿ. ಹೌದಾ? ಭಾರತದಲ್ಲಿ ನಡೆದಿದ್ದು. ಸೊ ಇಲ್ಲಿ ಭಾರತದಲ್ಲಿ ನಡೆದಾಗ ಇಲ್ಲಿ ಚಾಂಪಿಯನ್ ಆಗಿದ್ದು ಜರ್ಮನಿ. ಯಾವ್ದ್ರಿ ಚಾಂಪಿಯನ್ ಆಗಿದ್ದು? ಯಾವುದು? ಜರ್ಮನಿ. ರನ್ನರ್ ಆಗಿದ್ದು ಬೆಲ್ಜಿಯಂ. ರನ್ನರ್. ಇದು ಚಾಂಪಿಯನ್, ಇದು ರನ್ನರ್. ಹಾಗಾದ್ರೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? 9ನೇ ಸ್ಥಾನದಲ್ಲಿದೆ. ಭಾರತ 9ನೇ ಸ್ಥಾನದಲ್ಲಿದೆ. ಭಾರತ 9ನೇ ಸ್ಥಾನ. ಏನು ಮಾಡ್ತಾ ಇದ್ದೇನೆ? ಸ್ಪೆಸಿಫಿಕ್ ಆಗಿ ಡಾಟಾ ಕೇಳ್ತಾ ಇದ್ದೇನೆ. ಸ್ಪೆಸಿಫಿಕ್ ಆಗಿ ಎಷ್ಟು ಪ್ಲೇಸ್ ಇದೆ ಅಂತ ಕರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇದ್ದೇನೆ ಕ್ವಶನ್ಸಲ್ಲಿ. 402 ನೋಡಿದ್ರೆ ಯಪ್ಪ ಅಂದ್ಬಿಡ್ತೀರಿ ನೀವು. ಸಂಬಂಧ ಇಲ್ಲ, ಸೂತ್ರ ಇಲ್ಲ, ಉಲ್ಟಾ ಸುಲ್ಟಾ ಹೊಡೆದಾನ ಅದನ್ನು. ಹಾಗಾಗಿ ಓದೋ ವಿದ್ಯಾರ್ಥಿಗಳಿಗೆ ಒಂದೊಂದು ಸಾರಿ ಫೇಲ್ ಆಗ್ತಾರ ಕಾರಣನೇ ಇದೆ. ನೋಡಿ, ಎಕ್ಸಾಮ್ ಪಾಸ್ ಆಗಕ್ಕೆ, ಎಕ್ಸಾಮ್ ಫೇಲ್ ಆಗಕ್ಕೆ 2 ಪ್ರಿನ್ಸಿಪಲ್. ನೀವು ಓದಿದ್ದನ್ನು ಬಂದರೆ ನೀನು ಪಾಸ್, ನೀವು ಓದಿದ್ದನ್ನು ಬರಲಿಲ್ಲ ಫೇಲ್. ಇಷ್ಟೇ. ಶಾಣ್ಯರು ಯಾರಿಲ್ಲ, ದಡ್ಡರು ಯಾರಿಲ್ಲ ಇಲ್ಲಿ. ಅರ್ಥ ಆಯ್ತಾ? ಅವ್ನು ಹೇಗೆ ಗೊತ್ತೈತಿ ಬಾ. ಯಾರ್ಯಾರು ಎಷ್ಟೆಷ್ಟು ಪಾಸ್ ಆಗ್ಯಾರ? ಹೌದಾ? ಯಾವ ತಲೆ ಕೆಡ್ಸೋಕೆ ಹೋಗ್ಬೇಡಿ. ಅವ್ರು ಪಾಸ್ ಏನು, ಅವ್ನು ಓದಿದ ಒಂದು 4 ಕ್ವಶನ್ಸ್ಗಳು ಅವ್ನು ಓದಿದ್ದು ಬಂದ್ಬಿಟ್ಟವು ಹೊಡಿ. ಈ ಪ್ರಬಂಧ ನೀವು ಪ್ರಾಕ್ಟೀಸ್ ಮಾಡ್ತಿರಪ್ಪ, ನಿಮ್ಗೆ ಗೊತ್ತಿದ್ದು ಬಂದ್ಬಿಟ್ರೆ ಹೊಡಿ ಅವನು ಶಾವಿಗೆ ಮಜ್ಜಿಗೆ. ಹೌದಾ? ಆರಾಮ್ ಬರೀತೀರಿ ಇಲ್ಲ? ನಿಮ್ಗೆ ಗೊತ್ತಿಲ್ಲಾರ್ದವನು ಇಲ್ಲಿ ಯಾವನೊಬ್ಬ ಹುಡುಗ ಗೊತ್ತಿದ್ದು ಬಂದರೆ ಅವನೊಬ್ಬನೇ ಸೆಲೆಕ್ಟ್ ಆಗ್ತಾನೆ. ಸೊ ಇದಿಷ್ಟೇ ಈ ಎಕ್ಸಾಮ್ ಅಂದರೆ. ಅದಕ್ಕಾಗೆಲ್ಲ ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ. ನೀನು ಪಾಸ್ ಆಗಿದ್ಯಾ, ನಾನು ಪಾಸ್ ಆಗಿಲ್ಲ, ನೀನು ಉಳಿಸಲ್ಲ. ಕೆಳಗಿನ ಯಾವ ರಾಜ್ಯವು ತನ್ನ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಗೆ ಕಡ್ಡಾಯವಾಗಿ ಉಚಿತ ಎಮರ್ಜೆನ್ಸಿ ಇದ್ರೆ ತುರ್ತು ಚಿಕಿತ್ಸೆಯನ್ನು ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಒದಗಿಸಲು ಅವಕಾಶವನ್ನು ಕಲ್ಪಿಸಿದ ಆರೋಗ್ಯ ಹಕ್ಕು.
ಆರೋಗ್ಯದ ಹಕ್ಕು ವಿಧೇಯಕವನ್ನು ಅಂಗೀಕರಿಸಿದೆ. ನೋಡಿ ಇವೆಲ್ಲ ಕ್ವಶನ್ಸ್ಗಳು ಎಲ್ಲೆಲ್ಲಿ ಬಂದವ ಅಂತ ನಾನು ನಿಮ್ಮ PDF ಕಳಿಸ್ತೀನಿ. ನನ್ನ ಹತ್ರ PDF ರೆಡಿ ಇದೆ. ಯಾವ ಕ್ವಶನ್ಸ್ ಎಲ್ಲಿ ಕೇಳಿದ್ದಾನೆ, ಪ್ರಜಾವಾಣಿಯಲ್ಲಿ ಬಂದಿದ್ದೋ, ಹಿಂದಿಯಲ್ಲಿ ಬಂದಿದ್ದೋ, ಯಾವ ಬುಕ್ಸಲ್ಲಿ ಬಂದಿದ್ದೋ, ಯಾವ ವೆಬ್ಸೈಟಲ್ಲಿ ಬಂದಿದ್ದೋ, ಹೆಂಗೆ ಬಂದಿದ್ದೋ, UPSC ಕ್ವಶನ್ಸ್ ಯಾವುದು ಎಲ್ಲ ರೆಡಿ ಮಾಡಿದ್ದೀನಿ. ನನ್ನ ಕೆಲಸನೇ ಅದೇ ಮಾಡಿ ಬಂದಿದ್ದೀನಿ, ಆಯಿತಾ? ಅದು ನಿಮ್ಗೆ ಕಳಿಸ್ತೀನಿ, ಹೌದಾ? ಅದು ಕಳಿಸ್ತೀನಿ. ನೀವೇನು ಮಾಡಬೇಕು, ಸರ್ಚ್ ಮಾಡ್ಕೊಂಡು ಒಂದು ಸಾರಿ ನೋಡ್ಕೊಳ್ಳಿ. ಓಕೆ, ನಿಮ್ಮ ಗ್ರೂಪಲ್ಲಿ ಹಾಕ್ತೀನಿ. ಹೀಗೆ ಹಾಕಿದ್ರೆ ಕ್ಲಾಸ್ ಕೇಳಲ್ಲ ಯಾರು. ಓಕೆ, ರಾಜಸ್ಥಾನ್ ಕರೆಂಟ್ ಅಫೇರ್ಸ್ ಅವಾಗ ಅಷ್ಟೇ. ಆರೋಗ್ಯ ಹಕ್ಕು ಇದು ಮಾಡಿದ್ದು ರಾಜಸ್ಥಾನ್. ನೆಕ್ಸ್ಟ್, ಇದು ಯಾಕೆ ಇಷ್ಟು ನೋವಾಯ್ತು? ಖನಿಜ ಆಕ್ಸೈಡ್ ಅಲ್ಲ, ಖನಿಜ ಆಕ್ಸೈಡ್ ಮಡಿಕೆಗಳಿಗೆ ನೆರಳು ಬಣ್ಣವನ್ನು ನೀಡುತ್ತದೆ. ನೆರಳೆ ಬಣ್ಣವನ್ನು ನೀಡುತ್ತದೆ. ಯಾವುದೋ ಖನಿಜ ಆಕ್ಸೈಡ್ ಮಡಿಕೆಗಳಿಗೆ ನೆರಳೆ ಬಣ್ಣ ಅಂದ್ರೆ ಮ್ಯಾಗ್ನೀಸ್ ಡೈಆಕ್ಸೈಡ್. ನೋಡಿದ್ರಾ? ಎಲ್ಲಾದ್ರೂ ಕೇಳಿದ್ರಾ? ಖನಿಜಗಳ ಆಕ್ಸೈಡ್ ಮಡಿಕೆಗಳಿಗೆ ನೆರಳೆ ಬಣ್ಣ ನೀಡುತ್ತೆ. ಹೊಸದ್ ಕ್ವಶನ್ ಸರ್, ಹೊಸದಿದು, ಹೊಸ ಕ್ವಶನ್ಸ್, ಭಾಳ ಡೇಂಜರ್. ಆಮೇಲೆ ರಕ್ತದ ಗುಂಪಲ್ಲ ಇದು, ರಕ್ತದ ಗುಂಪಿನ ವರ್ಗೀಕರಣ ಯಾರು ನೀಡಿದರು? ನೋಡಿ, ರಕ್ತದ ಗುಂಪು ವರ್ಗೀಕರಣ ಮಾಡಿದವರು ನೋಡಿ ಲಾರ್ಡ್ ಸ್ಟ್ಯಾನರ್ ಅಂತಂದ್ರೆ ಈ ರಕ್ತದ ಗುಂಪು ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಏನು ಬರ್ತಾನ, ಕಾರ್ಲ್ಯಾಂಡ್ ಸ್ಟಿನ್ನರ್. ಅವನು ಶಾರ್ಟ್ ಕಟ್ ಆಗಿ ಮಾಡಿದ್ದಾನೆ. ಲಾರ್ಡ್ ಕಾರ್ನಾಡ್ ಸ್ಟಿನ್ನರ್ ಅಂತ ಬರ್ತಾನೆ. ಲಾರ್ಡ್ ಕಾರ್ನಾಡ್ ಸ್ಟಿನ್ನರ್ ಅಂತಿದೆ, ಅವನು ಶಾರ್ಟ್ ಕಟ್ ಆಗಿ ಮಾಡಿದ್ದಾನೆ. ಇವರು ರಕ್ತದ ಗುಂಪು ಕಂಡಿಡಿದ್ದಾರೆ. ಹೆಂಗಂದ್ರೆ ರಕ್ತದಲ್ಲಿ 4 ಗುಂಪುಗಳು, A ಗುಂಪು, B ಗುಂಪು, AB ಗುಂಪು, O ಗುಂಪು, ಹೌದಾ? ಹಿಂಗೆ ಗುಂಪುಗಳ ಕಂಡುಹಿಡಿತಾನೆ, ಹೌದಾ? ಈ ಗುಂಪುಗಳ ಕಂಡುಹಿಡಿದಾರೆ ಯಾರು? ಲಾರ್ಡ್ ಸ್ಟಿನ್ನರ್. ಈ ಗುಂಪುಗಳು ಅದೇ ರಕ್ತ. ಸೊ ರಕ್ತದ ಪರಿಚಲನೆ ಅಂದ್ರೆ ರಕ್ತದ ಪರಿಚಲನೆ ಕಂಡುಹಿಡಿದಾರೆ ಯಾರು? ವಿಲಿಯಂ ಹಾರ್ವಿ. ರಕ್ತದ ಪರಿಚಲನೆ, ರಕ್ತದ ಯಾವುದು ಪರಿಚಲನೆ ಅಂದ್ರೆ ಪರಿಚಲನೆ ಅಂದ್ರೆ ಇದು ಆಗ್ತದೆ, ಅದು ಕಂಡುಹಿಡಿದಾರೆ ವಿಲಿಯಂ ಹಾರ್ವೆ. ಹೌದಾ? ವಿಲಿಯಂ ಹಾರ್ವೆ. ಸೊ ನಿಮ್ಗೆ ಗೊತ್ತಿರಬೇಕು, ಇದು ಎಕ್ಸಾಮಿಗೆ ಬಂದಿದೆ. ನೆಕ್ಸ್ಟ್, ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಯಾರು? ಕಂಪ್ಯೂಟರ್ ಮೌಸ್ ಅನ್ನು ಕಂಡುಹಿಡಿದವರು ಡಾಗ್ಲಸ್ ಕಾರ್ಲ್ ಇಂಗೆಲ್ಸ್ ಬರ್ಟ್. ನೋಡಿ ಹೆಂಗ್ ಬರ್ತಾವ ಕ್ವಶನ್ಸ್. ಕಂಪ್ಯೂಟರ್ ಮೌಸ್ ಅಂದ್ರೆ ಗೊತ್ತಲ್ಲ, ಅದನ್ನು ಕಂಡುಹಿಡಿದಾರೆ ಯಾರು ಅಂತ ಕೇಳಿದಾರೆ. ಯಾರು? ಕಾರ್ಲ್ ಇಂಗೆಲ್ಸ್. ಹಾಗಾಗಿ ಕ್ವಶನ್ಸ್ಗಳು ಹೆಂಗ್ ಬರ್ತಾ ಇದೆ? ಕಂಪ್ಯೂಟರ್ ಕಂಡುಹಿಡಿದಾರೆ ಯಾರು? ಲ್ಯಾಪ್ಟಾಪ್ ಕಂಡುಹಿಡಿದಾರೆ ಯಾರು? ಮೊಬೈಲ್ ಕಂಡುಹಿಡಿದಾರೆ ಯಾರು? ಮೊಬೈಲ್ ಕಂಡುಹಿಡಿದಾರೆ ಯಾರು? ಮೊಬೈಲ್ ಕಂಡುಹಿಡಿದಾರೆ ಯಾರು? ಮಾರ್ಟಿನ್ ಲೋಥರ್ ಅಂತ ಬರ್ತಾನೆ. ಮಾರ್ಟಿನ್ ಲೋಥರ್ ಮೊಬೈಲ್ ಕಂಡುಹಿಡಿದವನು. ಓಕೆನಾ? ನೆಕ್ಸ್ಟ್, ಇದೇನು? ಇಥೆರ್ನೆಟ್. ಓಕೆ, ಈ ವ್ಯವಸ್ಥೆಯನ್ನು ಕೆಳಗಿನ ಯಾವ ತಂತ್ರಜ್ಞಾನವನ್ನು ಬಳಸುತ್ತೀವಿ ಅಂದ್ರೆ ಬಸ್. ಇಶನ್ ಅಂದ್ರೆ ಲ್ಯಾನ್ ಅಂತ ಕೇಳಿ ಬರ್ತಲ್ಲ, ಅದರಲ್ಲಿ ಇಥೆರ್ನೆಟ್ ಅನ್ನೋದು ಇದು ಕಂಪ್ಯೂಟರ್ ಬಸ್. ಕಂಪ್ಯೂಟರ್ ಕ್ವಶನ್ಸ್ ಎಷ್ಟು ಬಂದಿದೆ? 2 ಬಂದಿದೆ, ಇನ್ನೊಂದು 2 ಇದಾವೆ, ನೋಡೋಣ. ಓಕೆ, ಕಂಪ್ಯೂಟರ್ ಕ್ವಶನ್. ಫೈಬರ್ ಮೂಲಕ ಬೆಳಕಿನ ಚದುರಿಸಿದಾಗ ಸಿಗ್ನಲ್ ಪವರ್ ಅನ್ನು ಕಳೆದುಕೊಳ್ಳುವುದಕ್ಕೆ ಏನೆಂದು ಕರಿತೀವಿ? ಬೆಳಕು ಅಂತ ಒಂದು ಟಾಪಿಕ್ ಇದೆ, ಹೌದಾ? ಬೆಳಕು ಟಾಪಿಕ್ ಅಲ್ಲಿ ಇಲ್ಲಿ ಯಾಕೆ ನೋಡ್ತೀನಿ? ನಿಮ್ ಕ್ವಶನ್ಸ್ ಇದೆಯಲ್ಲ ನೋಡಿ, ಇದು ಸರಿಯಾಗಿ ಕಾಣ್ತಾ ಇಲ್ಲ, ಅದು ಒಂದೇ ಪೇಜ್ ಆಗಿದೆ. ಬೆಳಕು ಮೂಲಕ ನೋಡಿ, ಫೈಬರ್ ಮೂಲಕ ಬೆಳಕು ಚಲಿಸಿದಾಗ ಸಿಗ್ನಲ್ ಪವರ್ ಕಳೆದು ಹೋಗುವುದಕ್ಕೆ ಇದು ಏನೆಂದು ಕರಿತೀವಿ? ಮೇಡಮ್ ಟ್ರಾಫಿಕ್ ಅಲ್ಲಿ ಇದ್ದೀರಿ ಮೇಡಮ್ ಅವರ, ನೀವೇ ಟ್ರಾಫಿಕ್ ಅಲ್ಲಿ ಇರೋದು. ಯಾವ್ದ್ರಿ? ಸೈನ್ಸ್. ಫೈಬರ್ ಮೂಲಕ ಬೆಳಕಿನ ಚದುರಿಸಿದಾಗ ಸಿಗ್ನಲ್ ಪವರ್ ಕಳೆದುಕೊಂಡು ಹೋಗುವುದಕ್ಕೆ ಏನಂತ ಕರಿತೀರಿ? ಬೆಳಕಿನ ಚದುರುವಿಕೆ. ಇಂಗ್ಲಿಷ್ ಅಲ್ಲಿ ಏನಂತೀರಿ? ಸ್ಕ್ಯಾಟರಿಂಗ್ ಆಫ್ ಲೈಟ್. ಆಗ ಬೆಳಕಿನ ಚದುರುವಿಕೆಯನ್ನು ಇದು ಮಾಡಿದ್ರೆ CV ರಾಮನ್. ಗುಡ್. CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಬಂದಿದ್ದು 1930ರಲ್ಲಿ. ಯಾವ ಕ್ಷೇತ್ರದಲ್ಲಿ ರೀ? ಭೌತಶಾಸ್ತ್ರದ ಕ್ಷೇತ್ರದಲ್ಲಿ, ಫಿಸಿಕ್ಸ್, ಭೌತಶಾಸ್ತ್ರದ ಇದರಲ್ಲಿ. ಹಾಗಾದ್ರೆ CV ರಾಮನ್ ಅವರು ಬೆಳಕಿನ ಚದುರುವಿಕೆಯನ್ನು ಸಂಶೋಧನೆ ಮಾಡಿದ್ದು 1928. ಯಾವ್ದ್ರಿ? ಫೆಬ್ರವರಿ 28ಕ್ಕೆ CV ರಾಮನ್ ಅವರು ಬೆಳಕಿನ ಚದುರುವಿಕೆಯನ್ನು ಸಂಶೋಧನೆ ಮಾಡಿದ್ದು. ಎಲ್ಲಿ ಸಂಶೋಧನೆ ಮಾಡಿದ್ದು?
ಬೆಂಗಳೂರಿನಲ್ಲಿ. ಸೊ ಬೆಂಗಳೂರಿನಲ್ಲಿ. ಹಾಗಾದ್ರೆ ಬೆಂಗಳೂರಿನಲ್ಲಿ ಸಂಶೋಧನೆ ಮಾಡಿದ್ದಕ್ಕಾಗಿ ಬೆಂಗಳೂರಿನಲ್ಲಿ ಸಿ.ವಿ. ರಾಮನ್ ಸಂಶೋಧನೆ ಕೇಂದ್ರ ಇದೆ. PC ಕಾನ್ಸ್ಟೇಬಲ್ ಎಕ್ಸಾಮ್ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಕೇಳಿದ್ದಾರೆ. ರಾಮನ್ ರಿಸರ್ಚ್ ಅಂದ್ರೆ ರಾಮನ್ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತ ಕೇಳಿದ್ದಾರೆ. ರಾಮನ್ ಸಂಶೋಧನಾ ಕೇಂದ್ರ ಎಲ್ಲೈತ್ರಿ? ಬೆಂಗಳೂರಿನಲ್ಲಿ. ಸೊ ಇದು ಗೊತ್ತಿರಲಿ. ಸಿ.ವಿ. ರಾಮನ್ 1930 ಭೌತಶಾಸ್ತ್ರ 1928ರಲ್ಲಿ ಫೆಬ್ರವರಿ 28ಕ್ಕೆ. ಹಾಗಾದ್ರೆ ಫೆಬ್ರವರಿ 28ಕ್ಕೆ ನಾವೇನಂತ ಆಚರಣೆ ಮಾಡ್ತೀವಿ? ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸೈನ್ಸ್ ಡೇ. ಹಾಗಾದ್ರೆ ನ್ಯಾಷನಲ್ ಸೈನ್ಸ್ ಡೇ ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ನ್ಯಾಷನಲ್ ಸೈನ್ಸ್ ಡೇ 2025 ಇದರ ಘೋಷವಾಕ್ಯ ಏನಿದೆ? ಕೀ ಪಾಯಿಂಟ್ ಮಾಡ್ಕೊಳ್ಳಿ. 2025 ಅಲ್ಲಿ ಇದರ ಥೀಮ್ ಏನಿತ್ತು? ನ್ಯಾಷನಲ್ ಸೈನ್ಸ್ ಡೇ ಮುಗಿದಿದೆ ತಾನೆ ಫೆಬ್ರವರಿ. ಮತ್ತು ಅದರ ಘೋಷವಾಕ್ಯ ಏನಂತ ನೋಡ್ಕೊಳ್ಳಿ, ಮುಂದಿನ ದಿನಮಾನದಲ್ಲಿ ಬರುತ್ತೆ. ಫೈಬರ್ ಮೂಲಕ ಬೆಳಕು ಚದುರಿಸಿದಾಗ ಸಿಗ್ನಲ್ ಪವರ್ಗಳನ್ನು ಕಳೆದು ಹೋಗುತ್ತದೆ. ಇದನ್ನು ಏನಂತ ಕರಿತೀವಿ ಅಂದ್ರೆ ಬೆಳಕಿನ ಚದುರುವಿಕೆ. ಹಾಗಾದ್ರೆ ಬೆಳಕಿನ ಋತೀಕರಣ ಅಂದ್ರೆ ಏನು? ಬೆಳಕಿನ ಪ್ರಸರಣ ಅಂದ್ರೆ ಏನು? ಬೆಳಕಿನ ಚದುರುವಿಕೆ ಅಂದ್ರೆ ಏನು? ಬೆಳಕಿನ ಅಡಚಣೆ ಅಂದ್ರೆ ಏನು? ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂದ್ರೆ ಏನು? ಋತೀಕರಣ ಅಂದ್ರೆ ಏನು? ಇವೆಲ್ಲ ಭಾಳ ಇಂಪಾರ್ಟೆಂಟ್. ಓಕೆ, ಬೆಳಕಿನಲ್ಲಿ ಇರುತ್ತೆ. ನೆಕ್ಸ್ಟ್ ಯಾವ್ದು ಕ್ವಶನ್ಸು? ಜ್ಞಾನಪೀಠ. ನೋಡಿ ಏನ್ ಕೇಳನವ? ನೋಡಿ ಒಂದೇ ಕ್ವಶನ್ಸ್ ಅಲ್ಲಿ ಎಲ್ಲ ಕೇಳ್ಬಿಡ್ತಾನ ಸರ್ ಅವನು. ಒಂದೇ ಕ್ವಶನ್ ಎಲ್ಲ ಬಂದವು. 1967 ಇಸ್ವಿ. ವ್ಯಕ್ತಿ ಯಾರು? ಕುವೆಂಪು. ಯಾವ ಪ್ರಶಸ್ತಿ? ಜ್ಞಾನಪೀಠ ಪ್ರಶಸ್ತಿ. ಯಾವ ಕೃತಿಗೆ? ಶ್ರೀರಾಮಾಯಣ ದರ್ಶನಿಗೆ. ಇದ್ದು ನೋಡಿ, ಅವನ್ನೆಲ್ಲ ಹಿಸ್ಟ್ರಿನೇ ಬಂದ್ಬಿಟ್ಟು ಕ್ವಶನ್ಸ್ ಇದ್ದು ಹಿಂಗ್ ಉಲ್ಟಾ ಹೊಡಿತಾ ಇದ್ದಾನೆ. ಹಾಗಾದ್ರೆ ಜ್ಞಾನಪೀಠ ಪ್ರಾರಂಭವಾಗಿದ್ದು 1961. ಕೊಡಕ್ಕೆ ಪ್ರಾರಂಭ ಮಾಡಿದ್ದು 1965ರಲ್ಲಿ. ಯಾರಿಗೆ ಕೊಟ್ಟಿದ್ದು? ಜಿ ಶಂಕರ್ ಕುರಾಪ್. ಇವನು ಮಲಯಾಳಂದವನು. ಇವನು ಮೊದಲ ಬಾರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟಿದ್ದು. ನೀವೆಲ್ಲರೂ ಬರ್ಕೋಬೇಕು ಅಂತ ಅನ್ಕೋತೀನಿ. ಎಲ್ಲರೂ ಚೆಕ್ ಮಾಡ್ತೀನಿ ನಾನು ಹೇಳಿದ್ ನೋಡಿ. ನೀವು ಇಂಗ್ಲೀಷ್ ಮೀಡಿಯಮ್ದಾರ ಅಷ್ಟೇ ಜಿ ಶಂಕರ್ ಕುರಾಪ್ ಅಂತ ಬರೀಬೇಕು, ಜಿ ಶಂಕರ್ ಕುರಾಪ್ ಬರೀಬೇಕು. ಅದೇ ಬೇರೆ ಥರ ಬರೋಕ್ಕಾಗಲ್ಲ. ನಾನು ಕನ್ನಡದಾಗ ಹೇಳ್ತೀನಿ, ಇಂಗ್ಲೀಷಲ್ಲಿ ಬರ್ಕೋಬೇಕು ಅಷ್ಟೇ. ಓಕೆನಾ? ಸೊ ಇದು ಇಷ್ಟೇ ಬರ್ಕೋಬೇಕು. ಯಾಕಂದ್ರೆ ಇಲ್ಲಿ ಭಾಳ ಇಂಪಾರ್ಟೆಂಟ್. ಇಂಗ್ಲೀಷ್ ಮೀಡಿಯಮ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿ KE ಎಕ್ಸಾಮ್ದವ್ರಿಗೆ. ಯಾಕಂದ್ರೆ ಇಂಗ್ಲೀಷ್ ಮೀಡಿಯಮ್ ಅವರು ಇದ್ದಾರೆ, ಅವ್ರು ತುಂಬ ಬೆಸ್ಟ್ ಸ್ಕೋರ್ ಮಾಡ್ತಾರೆ. ಮಾನವ ಹೃದಯದ ಪೇಸ್ ಮೇಕರ್ ಅಂತ ಕೇಳ್ಬಿಡ್ತಾನೆ. ಇಂಥವೆಲ್ಲ ಯಾರು ಮಾಡ್ತಾರೆ? ಇಂಜಿನಿಯರ್ ಬ್ಯಾಕ್ಗ್ರೌಂಡ್, ಸೈನ್ಸ್ ಬ್ಯಾಕ್ಗ್ರೌಂಡ್ ಓದೋರು ಮಾತ್ರ ಆನ್ಸರ್ ಮಾಡ್ತಾರೆ. ಹೌದಾ? ಸೊ ಹಾಗಾಗಿ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ. KE ಒಳ್ಳೆ ಕ್ವಶನ್ಸ್ಗಳು ನೋಡಿ. ಸೂಸೈಡ್ ಬ್ಯಾಗ್, ಇದು ಇಂಗ್ಲೀಷ್ ಬರೋದು. ಸೂಸೈಡ್ ಬ್ಯಾಗ್ ಅಂದ್ರೆ ಏನು? ಆತ್ಮಹತ್ಯೆ ಸಂಚಿ. ಕನ್ನಡ ಮಾಡೋನು ಯಾವ ಬ್ಯಾಗ್ ಕೇಳಾನ ಇವನು? ನಮ್ಮ ಹತ್ರ ಸ್ಕೂಲ್ ಬ್ಯಾಗ್ ಐತಿ, ಕಾಲೇಜ್ ಬ್ಯಾಗ್ ಐತಿ, ಇವನು ಯಾವ ಬ್ಯಾಗ್ ಕೇಳೋಣ? ಅದಕ್ಕಾಗಿ ನಿಮಗೆ ಒಳ್ಳೆ ಆಪರ್ಚುನಿಟಿ ಇದೆ, ಸರಿಯಾಗಿ ಓದ್ಕೊಳ್ರಿ ಅಷ್ಟೇ. ಓಕೆ, ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಸ್ಥಾಪನೆ ಮಾಡಿದವರು ಯಾರಂದ್ರೆ ಒಂದು ಜೈನ ಕುಟುಂಬ ಅಂತ ಬರುತ್ತೆ. ಯಾವ ಸರ? ಒಂದು ಜೈನ ಕುಟುಂಬ ಬರುತ್ತೆ. ಆ ಜೈನ ಕುಟುಂಬದ ಹೆಸರು ಏನಿದೆ, ಅದ್ರ ಮುಖಂಡರು ಇರ್ತಾರೆ, ಅವರು ಸ್ಥಾಪನೆ ಮಾಡಿದ್ದಾರೆ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ಮೊತ್ತ ಎಷ್ಟು ಅಂದ್ರೆ 11 ಲಕ್ಷ. ಎಷ್ಟು ರೀ ಮೊತ್ತ? 11 ಲಕ್ಷ ಇದೆ. ಹಾಗಾದ್ರೆ 11 ಲಕ್ಷ ಇದೆ ನೋಡಿ. ಹಂಗೆ ಮಾಡಿದ್ರೆ ಯಾಡ್ ಮಾಡ್ಕೊ, ಹಂಗೇನು ಜಾಸ್ತಿ ಬಂದು ನೀವು ತಗೋ. ಜ್ಞಾನಪೀಠ ಪ್ರಶಸ್ತಿ ಇದೆ. ಜ್ಞಾನಪೀಠ ಪ್ರಶಸ್ತಿ 11 ಲಕ್ಷ. ಈ ಜ್ಞಾನಪೀಠ ಪ್ರಶಸ್ತಿ ಏನಪ್ಪಾ ಅಂದ್ರ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವ ಅತ್ಯಂತ ದೊಡ್ಡ ಪ್ರಶಸ್ತಿ. ಜ್ಞಾನಪೀಠ ಪ್ರಶಸ್ತಿ ಇಡೀ ಭಾರತ ದೇಶಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವ ಅತ್ಯಂತ ದೊಡ್ಡದಾದ ಪ್ರಶಸ್ತಿಯಾಗಿದೆ. ಸೊ ಸಾಹಿತ್ಯ 11 ಲಕ್ಷ. ಜೈನ 1965ರಲ್ಲಿ ಪ್ರಾರಂಭ ಮಾಡಿ ಜಿ ಶಂಕರ್. ಹಾಗಾದ್ರೆ ಮೊದಲ ಮಹಿಳೆ, ಯಾವ ಮಹಿಳೆ ಮೊದಲು ತಗೊಂಡಂತ ಮಹಿಳೆ ಯಾರ್ರೀ? ಆಶಾಪೂರ್ಣ ದೇವಿ. ಇವರು ಬಂಗಾಳಿ ಭಾಷೆಗೆ. ಹಾಗಾದ್ರೆ ಈ ಜ್ಞಾನಪೀಠ ಪ್ರಶಸ್ತಿ 2024-25ರಲ್ಲಿ ಯಾರ್ಯಾರಿಗೆ ಕೊಟ್ಟರು ಅನ್ನೋದು ಲಿಸ್ಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಜ್ಞಾನಪೀಠ ಪ್ರಶಸ್ತಿ ತಗೊಂಡವರು ಅತಿ ಹೆಚ್ಚು ಲ್ಯಾಂಗ್ವೇಜ್ ಯಾವುದು? ಹಿಂದಿ. ಎಷ್ಟು? 12 ಇದೆ. ಮೊನ್ನೆ ಒಬ್ರು ಕೊಟ್ಟಿದ್ದಾರೆ, 12 ಇದೆ. ಹಾಗಾದ್ರೆ ಕನ್ನಡದಲ್ಲಿ ಎಷ್ಟು ತಗೊಂಡಾರ ಕನ್ನಡಿಗರು? ಎಷ್ಟು ಕನ್ನಡಿಗರು ಎಷ್ಟು ಜನ ರೀ? 8. ಹಾಗಾದ್ರೆ 8 ಜನ ನೋಡೋಣವಾ? ನೆಕ್ಸ್ಟ್ ಒಂದನೇದ್ದು ಯಾರು? ಕುವೆಂಪು.
ಹಾಗಾದ್ರೆ ಯಾವ ವರ್ಷ? 1967. ಸೊ ಇವ್ರು ಯಾರು ಕೃತಿ? ಶ್ರೀರಾಮಾಯಣ್ ದರ್ಶನಂ ಎಂಬ ಕೃತಿಗೆ. ಶ್ರೀರಾಮಾಯಣ್ ದರ್ಶನಂ ಎಂಬ ಕೃತಿಗೆ. ನೆಕ್ಸ್ಟ್ 2 ಯಾರು? ದರಾ ಬೇಂದ್ರೆ. ಯಾವುದು? 1973. ಯಾರು? ಯಾವ ಕೃತಿ? 4 ತಂತಿ. ಯಾವ ಕೃತಿ ರೀ? 4 ತಂತಿ. 4 ತಂತಿ. ನೆಕ್ಸ್ಟ್ 3ನೇದು ಯಾವುದು? 3ನೇದು ಶಿವರಾಮ್ ಕಾರಂತ. ಇವರು 1977. ಹೌದಾ? ಸೊ ಇವರು ಯಾವ ಕೃತಿ? ಮುಕುಂಜಿಯ ಕನಸು. ಮುಕುಂಜಿಯ ಕನಸು. ನೆಕ್ಸ್ಟ್ 4ನೇದು ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. 1983. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಇವ್ರು ಯಾವ್ದ್ರಿ? ಚಿಕ್ಕವೀರ ರಾಜೇಂದ್ರ. ನೆಕ್ಸ್ಟ್ 5ನೇದು ಯಾರ್ರಿ? ವಿಕ್ರೋ ಗೋಕಾಕ್. ಇವರು ಯಾವ ವರ್ಷ ರೀ? 1990. ಗುಡ್. 1990. ಇವ್ರ ಕೃತಿ ಭಾರತದ ಸಿಂಧು ರೇಷ್ಮೆ. ಹೌದಿಲ್ರಿ? ಭಾರತದ ಸಿಂಧು ರೇಷ್ಮೆ. ಸಿಂಧು ರೇಷ್ಮೆ. ಕ್ವಶನ್ಸ್ ಕೇಳ್ತಾರೆ ಭಾಳ ಇಂಪಾರ್ಟೆಂಟ್. ಭಾರತದ ಸಿಂಧು ರೇಷ್ಮೆ. ಅರ್ಥ ಆಯ್ತಾ? ನೆಕ್ಸ್ಟ್ ಅಕ್ಕ ಏನ್ ಮಾಡತ್ತಿ? ಬರೀ ಆಮೇಲೆ ಮನೆಗೆ ಹೋಗಿ ನೋಡು. ನೆಕ್ಸ್ಟ್ 6 ಯು ಆರ್ ಅನಂತಮೂರ್ತಿ. ಅನಂತಮೂರ್ತಿ. ನಮ್ಮ ಹುಡುಗರು ಭಾಳ ಶಣರ್ ಅದಾರ್ರಿ. ನಾನು ತಪ್ಪಳದ್ರ ಅವ್ರು ತಪ್ಪಳಲ್ಲ. ಅನಂತಮೂರ್ತಿ ಯಾವಾಗ? 1994. ಇವರು ಸಮಗ್ರ ಸಾಹಿತ್ಯಕ್ಕೆ. ನೆಕ್ಸ್ಟ್ 7 ಗಿರೀಶ್ ಕಾರ್ನಾಡ್. ಈ ಗಿರೀಶ್ ಕಾರ್ನಾಡ್ 1998. ಗುಡ್. ಸಮಗ್ರ ಸಾಹಿತ್ಯಕ್ಕೆ. ನೆಕ್ಸ್ಟ್ 8 ಯಾವುದು? ಚಂದ್ರಶೇಖರ್ ಕಂಬಾರ್. ಯಾರ್ರಿ? ಚಂದ್ರಶೇಖರ್ ಕಂಬಾರ್. ಯಾರಿಗೆ ಗೊತ್ತಿಲ್ಲ ಬರ್ಕೋಬೇಕು. ಚಂದ್ರಶೇಖರ್ ಕಂಬಾರ್ ಬಂದು ನಾನು ಚೆಕ್ ಮಾಡ್ತೀನಿ. ನಾನು ಬಂದು ಎಲ್ಲರೂ ಕ್ವಶನ್ ಪೇಪರ್ ಚೆಕ್ ಮಾಡ್ತೀನಿ. ಚಂದ್ರಶೇಖರ್ ಕಂಬಾರ್ 2010 ಸಮಗ್ರ ಸಾಹಿತ್ಯಕ್ಕೆ. ನಾನು ತುಂಬ ಸಿಲೆಬಸ್ ಅದಾವ. ನಾ ಮಾಡಿ ನಿಮ್ಗೆ ಹುಡುಗರಿಗೆ ಬೇಗ ಇದು ಕ್ವಶನ್ ಪೇಪರ್ ಅರ್ಥ ಮಾಡಿಸ್ಕೋಬೇಕಂತ ಇವತ್ತು ಕ್ಲಾಸ್ ಹಾಕ್ಸ್ಕೊಂತೀನಿ. ಅರ್ಥ ಆಯ್ತಾ? ನಿಮ್ಗೆಲ್ಲರಿಗೂ ಕ್ವಶನ್ ಪೇಪರ್ ಜೆರಾಕ್ಸ್ ಕೊಟ್ಟಿದ್ದೀನಿ. ಒಬ್ಬೊಬ್ಬರಿಗೆ 25 ರೂಪಾಯಿ. ಅರ್ಥ ಆಯ್ತಾ? ಸರ್ ಯೂಸ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ, ಒಂದು ಪ್ರಶಸ್ತಿ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಹೌದಿಲ್ಲ? ಕ್ವಶನ್ಸ್ ಎಲ್ಲಿ ಮಿಸ್ ಆಗೋ ಚಾನ್ಸೇ ಇಲ್ಲ. ಕರೆಂಟ್ ಅಫೇರ್ಸ್ ಸ್ವಲ್ಪ ಆ್ಯಡ್ ಮಾಡ್ಕೋಬೇಕು. 2025 ಅಲ್ಲಿ ಆಧಾರ ತೊಗೊಂಡ್ರಿ ಯಾವ ಕೃತಿ ಯಾವ ಭಾಷೆ ಯಾವುದೇ ರಾಜ್ಯದ. ಮತ್ತೇನು ಬೇಕು ನಿಮಗೆ? ಕ್ವಶನ್ಸ್ ಪೇಪರಲ್ಲಿ ಸಿಗುವ ನಿಮಗೆ ವಿಟಮಿನ್ಸ್ಗಳು ಬೇರೆ ಎಲ್ಲಿ ಸಿಗಲ್ಲ. ಓಕೆನಾ? ನೆಕ್ಸ್ಟ್ ಕ್ವಶನ್ಸು. ಮಾನವನ ಹೃದಯದ ಪೇಸ್ ಮೇಕರ್. ಹೌದಲ್ರಿ? ಪೇಸ್ ಮೇಕರ್ ಅಂದ್ರೆ ಎಲ್ರಿ? ಮಾನವ ಹೃದಯದ ಪೇಸ್ ಮೇಕರ್ ಸೈನೋ ಎಂಟ್ರಿಯಲ್ ನೋಡ್. ಇದ್ರ ಬಗ್ಗೆ ನೀವೇ ಸ್ವಲ್ಪ ಸರ್ಚ್ ಮಾಡ್ಕೊಳ್ಳಿ. ಮಾನವ ಹೃದಯದ ಪೇಸ್ ಮೇಕರ್ ಅಂದ್ರೆ ಏನ್ರಿ? ನೋಡ್ರಿ, ಇಂಥವೆಲ್ಲ ಕ್ವಶನ್ಸ್ ಆನ್ಸರ್ ಮಾಡ್ಬೇಕು. ಇಂಥದಾಗ ಮಾಡಿದರೆ ಮಾತ್ರ ಡನ್ ಆಗ್ತಿರಿ ನೀವು. ಸೊ ಪೇಸ್ ಮೇಕರ್, ಮಾನವ ಹೃದಯದ ಪೇಸ್ ಮೇಕರ್ ಸೈನೋ ಎಂಟ್ರಿಯಲ್ ನೋಡ್. ಓಕೆ. ನೆಕ್ಸ್ಟ್ ಸೂಸೈಡ್ ಬ್ಯಾಗ್ ಅಂತ ಕರಿತಾನೆ. ಯಾವ್ದ್ರಿ? ಲೈಸೋಜಮ್. ಸೂಸೈಡ್ ಬ್ಯಾಂಕ್ ಅಂತ ಲೈಸೋಜಮ್ ಅಂದ್ರೆ ಏನ್ರಿ? ಆತ್ಮ ಅಂತ ಕನ್ನಡದಲ್ಲಿ ಆತ್ಮ ಅಂತೆ ಸಂಚಿ. ಸೂಸೈಡ್ ಬ್ಯಾಗ್. ಆಮೇಲೆ ರೈಬೋಸೋಮ್ ಏನ್ ಕರೀತಾರೆ? ಪ್ರೋಟೀನ್ ಕಾರ್ಖಾನೆ. ಏನ್ ಕರೀತಾರೆ? ಪ್ರೋಟೀನ್ ಕಾರ್ಖಾನೆಗೆ ಏನ್ ಕರೀತಾರ? ಪ್ರೋಟೀನ್ ಫ್ಯಾಕ್ಟ್ರಿ ಅಂತ ಕೇಳ್ಬಿಡ್ತಾ ನಾಳೆಗೆ. ಈ ಯೂನಿಯಾನ್ ಫ್ಯಾಕ್ಟ್ರಿ ಕೇಳಾನ ಗುರು ಅಂತ ಅನ್ಬೇಡ. ಪ್ರೋಟೀನ್ ಕಾರ್ಖಾನೆ. ನಾಳೆಗೆ ಏನ್ ಕೇಳ್ತಾನ್ರಿ? ಪ್ರೋಟೀನ್ ಕಾರ್ಖಾನೆ. ಆಮೇಲೆ ಮೈಟ್ರೋಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ. ಪವರ್ ಹೌಸ್. ಶಕ್ತಿ ಉತ್ಪಾದನಾ ಕೇಂದ್ರ. ಶಕ್ತಿ ಉತ್ಪಾದನಾ
ಕೇಂದ್ರ, ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರಿತೀವಿ. ಮೈಟೊಕಾಂಡ್ರಿಯಾ ಶಕ್ತಿ ಉತ್ಪಾದನಾ ಕೇಂದ್ರ ಎಂದು ಕರಿತೀವಿ. ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ ಕರಿತೀವಿ. ಭಾಳ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಅರ್ಥ ಐತಿಲ್ರಿ? ನೆಕ್ಸ್ಟ್ ಇದು ಸೆಂಟ್ರಿಲೋಸಮ್ ಅಂದ್ರೆ ಗಾಳಿಗೆ ಸಂಕೀರ್ಣ. ಗಾಲ್ಗಿ ಸಂಕೀರ್ಣ ಇವೆಲ್ಲ ಬರೋದು ಎಲ್ಲಿ ಅಂದ್ರೆ ಬಯೋಲಜಿಯಲ್ಲಿ. ಹೌದಲ್ರಿ? ಬಯೋಲಜಿ. ಈ ಬಯೋಲಜಿಯಲ್ಲಿ ಒಂದು ಸೆಲ್ ಅಂತ ಒಂದು ಟಾಪಿಕ್ ಇದೆ, ಅಂದ್ರೆ ಜೀವಕೋಶ. ಹೌದಲ್ರಿ? ಜೀವಕೋಶ ಒಂದು ಟಾಪಿಕ್ ಇದೆ. ಈ ಜೀವಕೋಶದಲ್ಲಿ ಇವೆಲ್ಲ ಪೊರೆ ಸಹಿತ ಕಣದಂಗಗಳು, ಪೊರೆ ರಹಿತ ಕಣದಂಗಗಳು ಅಂತ ಎರಡು ಭಾಗನಾಗಿ ಮಾಡ್ತೀವಿ. ಅರ್ಥ ಆಯ್ತಾ? ಬಯೋಲಜಿಯಲ್ಲಿ ಅವಾಗ ನಿಮ್ಗೆ ಗೊತ್ತು ಏನಪ್ಪಾ ಅಂತಂದ್ರ ಜೀವಕೋಶವನ್ನು ಕಂಡುಹಿಡಿದವ್ರು ಯಾರು? ಜೀವಕೋಶವನ್ನು ಕಂಡುಹಿಡಿದವ್ರು ಯಾರು? ರಾಬರ್ಟ್ ಹುಕ್. ಜೀವಕೋಶದ ಸಿದ್ಧಾಂತವನ್ನು ಮನ್ನಣೆ ಪಡೆದವರದು. ಜೀವಕೋಶ ಸಿದ್ಧಾಂತ, ಥಿಯರಿ ಆಫ್ ಸೆಲ್. ಶುಡನ್ ಮತ್ತು ಇನ್ನೊಂದು ಜಾನ್ ಇಬ್ಬರು ಇದ್ದಾರೆ, ಇಬ್ಬರು ವ್ಯಕ್ತಿಗಳು. ಓಕೆನಾ? ಸೊ ಹಾಗಾದ್ರೆ ಜೀವಕೋಶ ಶಾಸ್ತ್ರ, ಜೀವಕೋಶದ ಪಿತಾಮಹ ಅಂತ ಯಾರಿಗೆ ಕರಿತೀವಿ? ಅರಿಸ್ಟಾಟಲ್ ಜೀವಶಾಸ್ತ್ರದ ಪಿತಾಮಹ ಯಾರು? ಜೀವಶಾಸ್ತ್ರ ಬಯಾಲಜಿ. ಅದನ್ನು ಹೇಳ. ಅರಿಸ್ಟಾಟಲ್ ಅವನ ಇತಿಹಾಸ ಪಿತಾಮಹ ಅಷ್ಟೇ, ಅವನು ಬೇರೆ. ಅವನ ಅಷ್ಟೇ. ಅವನ್ ಬಿಟ್ಟು ಏನ್ ಬರಲ್ಲ. ಇಷ್ಟೊಂದು ಬಿಟ್ರೆ ಏನ್ ಬರಲ್ಲ. ಅವನಿಗೆ ಭಾಳ ಅಬ್ಸರ್ವ್ ಮಾಡಿದ್ದೀನಿ. ಆ PSI ಫಸ್ಟ್ ಪೇಪರ್ ಬರೀತಾನ, LKG ಹುಡುಗರು ಬರ್ದಂಗೆ ಬರೀತಾನೆ, ಬಿಲ್ಡಪ್ ಕೊಡ್ತಾನೆ. ಇಲ್ಲೇ ಸಾಮಾನ್ಯ ಅಲ್ಲ. ಅವ್ರು ಅವಾಗ ಹೇಳಿನಿ ಫೋನ್ ಹಚ್ಚಿ. ಬೋನಾಳ ಪಕ್ಷಿಧಾಮ ಇದು ನನ್ನ ಜಿಲ್ಲೆ. ನೀವು ನೆನಪಿಟ್ಕೋಬೇಕು. ಮಾಸ್ತರು ಹೋಗ್ಕೋತಿದ್ನಲ್ಲ ಹೋಮರ ಅಂತ. ಬೋನಾಳ ಪಕ್ಷಿಧಾಮ ಇರೋದು ಯಾದಗಿರಿ ಜಿಲ್ಲೆಯ ಸುರಪೂರು ಎಂಬ ತಾಲೂಕಿನಲ್ಲಿ. ಸುರಪೂರ್ ನೋಡಿ ಎಷ್ಟು ML ಹೇಳತ್ತೀನಿ. ಸುರಪೂರ್ ತಾಲೂಕಿನಲ್ಲಿ ಬೋನಾಳ ಪಕ್ಷಿಧಾಮ ಇದೆ. ಬೋನಾಳ ಪಕ್ಷಿಧಾಮ ಇದೆ. ಭಾಳ ಇಂಪಾರ್ಟೆಂಟ್. ಬೋನಾಳ ಪಕ್ಷಿಧಾಮ ಇದೆ. ಇದು ರಾಜ ಪಾಮನಾಯಕ ಅಂತ ಬರ್ತಾನೆ. ಯಾರಿದೆ? ರಾಜ ಪಾಮನಾಯಕ. ಇವನು ರಾಜ್ ಪಾಮನಾಯಕ ಅನ್ನೋದು 700 ಎಕರೆ ಜಮೀನುಗಳನ್ನು ಒದಗಿಸಿಕೊಟ್ಟಿದ್ದಾನೆ ಬೋನಾಳ ಪಕ್ಷಿಧಾಮಗೆ. ಅಷ್ಟು ದೊಡ್ಡದಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡದಾದ ಪಕ್ಷಿಧಾಮ ಎಂದು ಕರಿತೀವಿ. ಕರ್ನಾಟಕ ರಾಜ್ಯದ ಎರಡನೇ ಅತಿ ದೊಡ್ಡದಾದ ಪಕ್ಷಿಧಾಮ ಯಾವುದು? ಬೋನಾಳ ಪಕ್ಷಿಧಾಮ ಇದೆ. ಹಾಗಾದ್ರೆ ಎರಡು ಹೇಳಿದ್ದೆ ಮಾಸ್ತರ. ಹಾಗಾದ್ರೆ ಒಂದನೇದು ಯಾವುದು ಅಂದ್ರೆ ಅದು ಮಂಡ್ಯದ ರಂಗನತಿಟ್ಟು. ಮಂಡ್ಯದ ರಂಗನತಿಟ್ಟು ಪಕ್ಷಿಧಾಮ ಇದೆ. ಮಂಡ್ಯದ ರಂಗನತಿಟ್ಟು ಪಕ್ಷಿಧಾಮ ಇದು ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡ ಪಕ್ಷಿಧಾಮ ಇದೆ. ರಂಗನತಿಟ್ಟು ಪಕ್ಷಿಧಾಮ. ಅರ್ಥ ಆಯ್ತಾ? ರಂಗನತಿಟ್ಟು ಪಕ್ಷಿಧಾಮ ಕರ್ನಾಟಕ ರಾಜ್ಯದ ಅತ್ಯಂತ ದೊಡ್ಡದಾದ ಪಕ್ಷಿಧಾಮ. ಬೋನಾಳ ಪಕ್ಷಿಧಾಮ ಸ್ವಲ್ಪ ಚಿಕ್ಕದಿದೆ. ಈ ಬೋನಾಳ ಪಕ್ಷಿಧಾಮದಲ್ಲಿ ಬೇರೆ ಬೇರೆ ದೇಶದ ಪಕ್ಷಿಗಳು ಬಂದು ಅಲ್ಲಿ ವಾಸಿಸ್ತಾವೆ. ಬೇರೆ ಬೇರೆ ದೇಶದ ಇಟಲಿ, ಜಪಾನ್, ಫ್ರಾನ್ಸ್ ಅವೆಲ್ಲ ಬಂದು ಇಲ್ಲಿ ಏನು ಮಾಡ್ತಾವೆ? ಬೇರೆ ವಿಶೇಷ ಪಕ್ಷಿಗಳು ಅಲ್ಲೆಲ್ಲ ಈ ರಂಗನತಿಟ್ಟದಲ್ಲಿ ನೋಡಿ ಬೇರೆ ಬೇರೆ ತಳಿಗಳು ಬರ್ತಾವೆ. ಅಲ್ಲಿ ಬಂದು ಮರಿಗಳನ್ನು ಇಟ್ಟು ಅಲ್ಲೆಲ್ಲ ಸಂತಾನಗಳು ಮಾಡಿ ನಿಮ್ಮ ಇಂಡಿಯಾದೆಲ್ಲ ತಿಂದು ಮತ್ತು ಇದು ಮಾಡ್ಕೊಂಡು ಅವ್ರ ಮರಿಗಳು ಕರ್ಕೊಂಡು ಹೋಗ್ತಾವೆ. ಎಲ್ಲಿಗೆ? ಎಷ್ಟು ಚಂದ ನೋಡ್ರಿ. ನಾವು ಸಣ್ಣರಿದ್ದಾಗ ಈವ್ನಿಂಗ್ ನಾನು ಸ್ಕೂಲಿದ್ದು ಮನೆಗೆ ಬರೋ ಟೈಮಲ್ಲಿ ಎಷ್ಟು ಪಕ್ಷಿಗಳು ಆಡ್ತಿದ್ವು ಗೊತ್ತಾ? ಎಷ್ಟು ಚಂದ ಪಕ್ಷಿಗಳು, ಕಾಗೆಗಳು ಎಲ್ಲ ಹಕ್ಕಿ ಪಕ್ಷಿಗಳು ತುಂಬ ಆಡ್ತಿದ್ವು. ಇವಾಗ ಒಂದೂ ಇಲ್ಲ. ಯಾಕೆ? ನೀವೆಲ್ಲ ಫೋನ್ ತೊಗೊಂಡಿರಲ್ಲ. ನೀವು ಎಷ್ಟು ಜನ ಫೋನ್ ತೊಗೊಂಡ್ರಿ ಅಲ್ಲಿ ಒಂದೊಂದು ಪಕ್ಷಿಗಳು ಒಂದೊಂದು ಪ್ರಾಣಿಗಳು ಕೊಲೆ ಮಾಡಿದ್ರಿ ಅಂತ ಅರ್ಥ. ಅದು ಏನು ಕನೆಕ್ಟಿಂಗ್ ಐತೆ ಗೊತ್ತಿಲ್ಲ. ಬಟ್ ಎಲ್ಲ ಇದರಲ್ಲಿದ್ದು ಪಕ್ಷಿಗಳು ಇವತ್ತು ಏನಾಗಿದೆ ಅಂದರೆ ಪ್ರಾಣಿಗಳು ಉಳಿಸ್ರಿ, ಅರಣ್ಯಗಳು ಉಳಿಸ್ರಿ, ದೇಶವನ್ನು ಉಳಿಸ್ರಿ. ಬೇಕಾದ್ರೆ ನಮ್ಮ ಮನೆಗಳನ್ನು ಹಾಳು ಮಾಡಿದ್ರೆ ಪರವಾಗಿಲ್ಲ, ಬಟ್ ನಮ್ಮ ದೇಶ ಇಂಥ ಪ್ರಾಣಿಗಳು ಉಳಿಸ್ಬೇಕು. ಎಲ್ಲರ ಮನೆಗಳಲ್ಲಿ ನೀವು ನಾಳೆಗೆ ಆಫೀಸರ್ ಆಗ್ತೀರಿ 100% ಸತ್ಯ, ಡೌಟ್ ಇಲ್ಲ. ನೀವೆಲ್ಲರೂ ಆಫೀಸರ್ ಆದಾಗ ಒಂದು ಒಳ್ಳೆ ಈ ತೋಟಗಾರಿಕೆ ಮಾಡೋದು, ಹೈನುಗಾರಿಕೆ ಮಾಡೋದು, ಕುರಿ ಸಾಗಾಣಿಕೆ ಮಾಡೋದು, ಕೋಳಿ ಸಾಗಾಣಿಕೆ ಮಾಡೋದು, ಅವ್ರ ಜೊತೆ ಒಡನಾಟ ಇರಬೇಕು. ಹಂಗಂತ ನೀವೇ ಸಾಕಿ ನೀವೇ ಕೊಯ್ದಂಗಲ್ಲ.
ಅವು ಯಾವಾಗ ಒಂದೊಂದು ತಿನ್ರಿ. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ, ಹೌದಿಲ್ರಿ? ಯಾರು ಹೇಳಿದ್ದು? ಹಿಂಗೆ ಹೇಳಿದ್ದು ಯಾರು? ಎಫ್ ಡಿ ಎ ಕ್ವಶನ್ಸ್ ಇದು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ. ಯಾರ್ರಿ ನೋಡ್ರಿ ಯಾರು ಮಾಡ್ಯಾರ? ಪುರಂದರ ಹೇಳ್ಯಾನ, ಕನಕ ಹೇಳ್ಯಾನ, ಕನಕದಾಸರು. ಎಲ್ಲರೂ ಮಾಡೋದು ಹೊಟ್ಟೆಗಾಗಿ ಮತ್ತು ಗೇಣು ಬಟ್ಟೆಗಾಗಿ ಅಂತ. ಇದು ಎಫ್ ಡಿ ಎ ಕ್ವಶನ್ಸ್. ಇದು ಎಲ್ಲ ಈ ಥರ ಎಕ್ಸಾಮಲ್ಲಿ ಬರ್ತಾವೆ. ಹಾಗಾಗಿ ನಾವು ಎಷ್ಟು ದೊಡ್ಡ ವ್ಯಕ್ತಿ ಆದರಷ್ಟೇ ನಮ್ಮ ಜೀವನವನ್ನು 1 ಅವರ್ ನಾವು ಇಂಥದಕ್ಕೆಲ್ಲ ಮೀಸಲಿಡಬೇಕು. ಅರ್ಥ ಆಯ್ತಾ? ಅಂತೆಲ್ಲ ಜಾಸ್ತಿ ದುಡ್ಡು ಬಂದು ಒಳ್ಳೆ ಸಬ್ ಇನ್ಸ್ಪೆಕ್ಟರ್ ಆಗಿ ಒಳ್ಳೆ ಟೇಷನ್ ಬಂತು, ಒಳ್ಳೆ ದುಡ್ಡು ಬರಾಕತ್ತಂದ್ರೆ ಒಂದು ವೃದ್ಧಾಶ್ರಮ, ಒಂದು ಅಂಗವಿಕಲರ ಆಶ್ರಮಗಳು ಇಂಥವೆಲ್ಲ ಕಟ್ಟಿ ಅಲ್ಲಿ ಎಲ್ಲ ನಿಮ್ಮ ಅಪ್ಪ ಅಮ್ಮರ ಹೆಸರು ಹಾಕ್ರಿ, ದೊಡ್ಡದು ಹಾಕಿ ನಿಮ್ಮ ಇರೋವರಿಗೂ ಒಳ್ಳೆ ಮಗನಾಗಿ ಒಳ್ಳೆ ಹೆಸರು ಪಡ್ಕೊಂಡು ಇಡೀ ದೇಶಕ್ಕೆ ಒಂದು ಹೆಸರು ಹಾಕಿ ನಾಳೆ ನಿಮಗೂ ಕೂಡ ಒಂದು ಒಳ್ಳೆ ಈ ಭಾರತ ರತ್ನ ಇಂಥವೆಲ್ಲ ಕರ್ನಾಟಕ ರತ್ನ ಇವೆಲ್ಲ ಬರೀಲಿ ಅಂತ. ಹೌದಿಲ್ಲ? ಪುನೀತ್ ರಾಜ್ಕುಮಾರಿ ಕೊಟ್ಟರೆ ತಾನೇ ಇನ್ನು. ಮತ್ತು ಹಾಗಾದ್ರೆ ನೀವು ಇಂಥ ಒಳ್ಳೆ ವ್ಯಕ್ತಿ ಕೊಡ್ತೀರಿ. ಹುಡ್ಕೊಂಬರ್ತಾವ ಪ್ರಶಸ್ತಿಗಳು ಹುಡ್ಕೊಂಬರ್ತಾವ. ಅರ್ಥ ಆಯ್ತಾ? ನಿಮ್ಮ ಮನೆಗೆ ಬಾಗ್ಲಿ ಬಂದು ತಡ್ತಾವ. ನೀವು ಹಂಗೆಲ್ಲ ಒಳ್ಳೆ ಕ್ಯಾರೆಕ್ಟರ್ ಬೆಳೆಸಿದ್ರೆ ಮಾತ್ರ ಸಾಧ್ಯ. ಹಾಗೆಲ್ಲ ಬೆಳೆಸಲಿದ್ರೆ ಆಗಲ್ಲ. ಹೌದಿಲ್ಲ ಅರ್ಜುನ್? ನಿನ್ನ ಮಾತ್ರ ಏನು ಸಿಗಲ್ಲ ಬಿಡು. ಕೆಂಗೇರಿ ಮೋರಿನೇ ಕರೆ ನಿನಗೆ. ಆಯ್ತಾ? ಬೋರಾಳ್ ಪಕ್ಷದ ಆಯ್ತಾ? ನೆಕ್ಸ್ಟ್ ನೋಡಿ, ಇಲನ್ ಮಾಸ್ಕ್ ಅಲ್ಲ, ಮಂಗಳ ಗ್ರಹಕ್ಕೆ ಸಿದ್ಧಪಡಿಸುತ್ತಿರುವ ಪುನರ್ಬಳಕೆ ಗಗನಯಾನ ವ್ಯವಸ್ಥೆ ಯಾವುದು? ಸ್ಟಾರ್ಶಿಪ್. ಎಲ್ಲಿ ಓದಿರು? ಇಲನ್ ಮಾಸ್ಕ್ ಕಂಪ್ನಿ ಹೆಸರಿ ಸ್ಪೇಸ್ ಎಕ್ಸ್ ಅಲ್ಲ, 2002ರಲ್ಲಿ ಪ್ರಾರಂಭ ಮಾಡ್ತಾರೆ US ದಲ್ಲಿ. ಎಲನ್ ಮಾಸ್ಕ್ ಸ್ಪೇಸ್ ಎಕ್ಸ್ 2002 US ದಲ್ಲಿ ಎಲನ್ ಮಾಸ್ಕ್ ಮಂಗಳ ಗ್ರಹ ಸೋಲಾರ್ ಗ್ರಹದಲ್ಲಿ ಏನ್ರಿ ಮಂಗಳ ಗ್ರಹ. ಹೌದಾ? ಮಂಗಳ ಗ್ರಹದ 2 ಉಪಗ್ರಹಗಳು ಯಾವುದು? ಫೋಬೋಸ್ ಮತ್ತು ಡೋಮೋಸ್. ಮಂಗಳ ಗ್ರಹ ಮತ್ತು ಗುರುಗ್ರಹ ಮಧ್ಯದಲ್ಲಿ ಏನು ಕಂಡು ಬರ್ತೀರಿ? ಕ್ಷುದ್ರ ಗ್ರಹಗಳು ಕಂಡು ಬರ್ತಾವ. ಗಗನಯಾನ ಅಂದ್ರೆ ಏನ್ರಿ? ಗಗನಯಾನ ಅಂದ್ರೆ ಏನು? ಅಂತರಿಕ್ಷಕ್ಕೆ ಹೋಗೋದು. ಅಷ್ಟೇ. ಮೊನ್ನೆ ಇವನು ಬರ್ದಾನ, ಯುವರಾಜ್ ಎಷ್ಟು ಚಂದ ಬರ್ದಾನ ಇಂಟ್ರೊಡಕ್ಷನ್. ನೋಡ್ರಿ, ನೀವು ಶಾಕ್ ಆಗ್ತೀರಾ. ಒಂದ್ಸಾರಿ ಎಲ್ಲರೂ ಒಂದು ಪೇಪರ್ ತೊಗೊಂಡು ಇಂಟ್ರೊಡಕ್ಷನ್ ನೋಡಿ. ಅವನು ಓದಾಗ ನನಗೆ ಮುಜುಗರ ಅನಿಸ್ತು. ಮಗು ಅಪ್ಪ ಕೇಳ್ತಾನಂತೆ, ಅವನೇನು ಒಳ್ಳೆ ಕ್ವೆಶನ್ಸ್ ಮಾರ್ಕ್ ಹಾಕಿ ಬರ್ದಾನೆ ಅಂತಾನು. ನಿಮ್ಗೆ ಗೊತ್ತಿರಲ್ಲ, ನಿಮ್ಮೆಲ್ಲ ಕ್ವೆಶನ್ ಪವರ್ ನಾನು ಬಿಡಿಸಿದಾಗ ನಮ್ಗೆ ಒಂಥರ ಕಿಕ್ ಸಿಗ್ತಾ ಇರುತ್ತೆ. ಅವ್ನು ಇಂಟ್ರೊಡಕ್ಷನ್ ಎಲ್ಲರೂ ಮುಗಿದ ಮ್ಯಾಗ ಕನ್ನಡ ಓದೋರು ಅವನ ಬಗ್ಗೆ ಒಂದ್ಸಾರಿ ಇಂಟ್ರೊಡಕ್ಷನ್ ಓದಿ. ಇದೇ ಈ ಮಂಗಳಯಾನ ಗಗನಯಾನ ಕಳಿಸ್ಬೇಕಾದ್ರೆ ಅವನು ಎಷ್ಟು ಚಂದ ಇಂಟ್ರೊಡಕ್ಷನ್ ಕೊಟ್ಟಾನ. ಬಟ್ ಸ್ಪೆಲ್ಲಿಂಗ್ ತುಂಬ ಮಿಸ್ಟೇಕ್ ಮಾಡ್ಯಾನ. ಚೆನ್ನಾಗಿ ಮಾಡಿದರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅವನಿಗೆ. ಇದರಲ್ಲಿ ಇದ್ದಾರೆ ನನ್ನ ಗೆಸ್ ಪ್ರಕಾರ ಒಂದು 10 ಜನ ಹುಡುಗರು ಪವರ್ಫುಲ್ ಆಗಿದ್ದಾರೆ. ಹುಡುಗಿಯರಾಯ್ತು. ನೀವು ಏನಾದ್ರೆ ನಿಮ್ಗೇನು ಹೆಸರು ಹೇಳಕ್ಕೆ ಹೋಗಲ್ಲ. ಹೆಸರು ಹೇಳಿದ್ರೆ ತುಂಬ ಕೋಪ ಬರ್ತಾರೆ, ಕಾನ್ಸ್ಟೇಬಲ್ ಆಗಲ್ಲ ನೀವು. ಆಮೇಲೆ ಒಂದು 10 ಮೆಂಬರ್ಸ್ ಕಾಣ್ತಾ ಇದ್ದೀರಾ. ನೀವು ಏನಾದ್ರು ಸಖತ್ ವರ್ಕ್ ಮಾಡಿದರೆ ನಿಮ್ಮ ಬದಿಟ್ಕೊಳ್ಳಿ, PSI ನಿಮ್ಮ ಮನೆ ಬಾಗಿಲಿ ಬರುತ್ತೆ. ನೀವೇನಾದ್ರು ಹಳ್ಳ ಹಿಡಿದ್ರೆ ತಾಯಾಣಿಗೂ ಕಾನ್ಸ್ಟೇಬಲ್ ಆಗಲ್ಲ. ಹಳ್ಳ ಅಂದರೆ ಓದೋದು ಬಿಡೋದು, ಫಾಲ್ತು ಮಾಡ್ಕೊಂಡು ಕೊಡೋದು, ಸುಮ್ಮನೆ ಫೋನ್ ಚಾಟ ಮಜಾ ಮಾಡೋದು, ಅವು ಮಾಡ್ಕೊಳ್ಳೋದು, ಮತ್ತು ಹೇಳೋದು ವರ್ಕ್ ಮಾಡೋದು ಬಿಟ್ಟಿಗೆ ಒಂದೊಂದು ದಿನ ವರ್ಷಕ್ಕೆ ಹುಣ್ಣಿ ಕ್ಲಾಸಿಗೆ ಬರೋದು, ಅವೆಲ್ಲ ಮಾಡ್ಕೊಂಡು ಕೂತಿದ್ರೆ ವರ್ಕ್ ಆಗಲ್ಲ. ಒಂದು 10 ಮೆಂಬರ್ಸ್ ಮಾತ್ರ ಕಣ್ಣಲ್ಲಿ ಇದ್ದೀರಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಉಳ್ಕಿದಾರೆ ಏನು ಮಾಡ್ಬೇಕು ಸರ್ ನಾವು ಅಂತಂದರೆ, ಹೆಚ್ಚಿನ ಮಾಹಿತಿಗಾಗಿ KE ಸಂಪರ್ಕಿಸಿ. ಹೌದಾ? ಮಧ್ಯಯೋಗದ ವಿಶ್ವದ ಅತ್ಯಂತ ದೊಡ್ಡ ಪರಂಗಿ ನೋಡಿ, ವಿಶ್ವದ ಅತ್ಯಂತ ದೊಡ್ಡ ಪರಂಗಿ. ನಾಳೆಗೆ ನಿಮ್ಮ ಎಕ್ಸಾಮ್ ಪಿರಂಗಿ. ವಿಶ್ವದ ಅತ್ಯಂತ ದೊಡ್ಡ ಪಿರಂಗಿ ಮಲ್ಲಿಕಿ ಮೈದಾನ. ಕಾಣ್ತಾ ಇಲ್ಲ, ಅಲ್ಲಿ ಎಲ್ಲ ಗೀಟಾಗಿದೆ. ವಿಶ್ವದ ಅತ್ಯಂತ ದೊಡ್ಡ ಪಿರಂಗಿ ಮಲ್ಲಿಕಿ ಮೈದಾನ ಎಲ್ಲಿದೆ ಅಂತ ಕೇಳಿದಾನೆ. ಎಲ್ಲೈತ್ರಿ ಮಲ್ಲಿಕಿ ಮೈದಾನ? ಎಲ್ಲೈತಿ? ವಿಜಯಪುರ. ಇದು 55 ಟನ್ಕ್ಕಿಂತ ದೊಡ್ಡದಿದೆ ಅಂತೆ. 55 ಟನ್ ಮಲ್ಲಿಕಿ ಮೈದಾನ ಎಲ್ಲಿದ್ದೀರಿ? ವಿಜಯಪುರ. ಯಾರು ನೋಡಿದ್ದೀರಾ? ವಿಜಯಪುರದಲ್ಲಿ ಯಾರು ಇದ್ದೀರಾ? ನೋಡಿದ್ದೀರಾ? ವಿಜಯಪುರ ನೋಡಿದಿ? ಮಲ್ಲಿಕಿ ಮೈದಾನ್, ಗೋಲ್ ಗುಮ್ಮಜ್, ಇಬ್ರಾಹಿಂ ರೋಜಾ, ಬಾರಾ ಕಮಾನ್, ಚಾಂದಿ ಬೇಬಿ, ಜಾಮಿ ಮಸೀದಿ, ಜೋಡ್ ಗುಮ್ಟಾ, ಉಪ್ಲಿ ಬುರ್ಜ್, ಮಹಿಳಾ ವಿಶ್ವವಿದ್ಯಾಲಯ ಬಿಜಾಪುರದಲ್ಲಿರೋದು. ಇಂಡಿ ಲಿಂಬೆ ಫೇಮಸ್. ಜೊತೆ ಹೆಚ್ಚು ಜೋಳ. ನೋಡಿ, ಬಿಜಾಪುರ ಬಗ್ಗೆ ಹೇಳ್ತೀನಿ ಕೇಳಿ.
ಒಂದೇ ನಿಮಿಷ, ಏನು ಸ್ವಲ್ಪ ಲಾಜಿಕ್ ಇರ್ಬೇಕು ಮನುಷ್ಯ. ಹೌದಾ? ಬಿಜಾಪುರ್, ಹೌದಾ? ಬಿಜಾಪುರದಿಂದ 1997 ಬಿಜಾಪುರದಿಂದ ಬಾಗಲಕೋಟೆ ಜಿಲ್ಲೆ ರಚನೆ ಆಗಿದ್ದು. ಬಿಜಾಪುರದಲ್ಲಿ ಜೋಳಗುಮ್ಮಟ ಇದೆ, ಬಿಜಾಪುರದಲ್ಲಿ ಗೋಲ್ ಗುಮ್ಮಜ್ ಇದೆ, ಬಿಜಾಪುರದಲ್ಲಿ ಉಪ್ಲಿ ಬುರ್ಜ್ ಇದೆ, ಬಿಜಾಪುರದಲ್ಲಿ ಶಿವಾಲಯ ಟೆಂಪಲ್ ಇದೆ, ಬಿಜಾಪುರದಲ್ಲಿ ಆಲಿಮೇಟಿ ಡ್ಯಾಮ್ ಇದೆ, ಬಿಜಾಪುರ ಕೃಷ್ಣಾ ನದಿ ಪಕ್ಕದಲ್ಲಿ ಇದೆ. ಸೊ ಕೃಷ್ಣಾ ನದಿ 5 ನದಿಗಳು, ಕೃಷ್ಣ, ದೋಣಿ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಇವು 5 ನದಿಗಳು ಹರಿದಕ್ಕಾಗಿ ಪಂಚನದಿಗಳು ನಾಡು ಅಂತ ಕರಿತೀವಿ. ಬಿಜಾಪುರಿಗೆ ಅತಿ ಹೆಚ್ಚು ಜೋಳ ಉತ್ಪಾದನೆ ಮಾಡುವುದು ಬಿಜಾಪುರದಲ್ಲಿ, ಅತಿ ಒಣ ಪ್ರದೇಶ ಇರೋದು ಬಿಜಾಪುರದಲ್ಲಿ, ಅತಿ ಕಡಿಮೆ ಇದು ಮಳೆ ಇಲ್ಲ, ಅದು ಮಳೆ ಆಮೇಲೆ ಬಿಜಾಪುರ ಕೇಳಿ ಆಮೇಲೆ ಬಿಜಾಪುರದಲ್ಲಿ ನವರಸ ಉತ್ಸವ ಇದೆ. ಆಮೇಲೆ ಬಾರಾ ಕಮಾನ್ ಇದೆ. ಬಾರಾ ಕಮಾನ್ ಅಂದ್ರೆ 12 ಭಾಗ ಇದು ಇರುವಂತ ಬಾರಾ ಕಮಾನ್ ಇದೆ. ಆಮೇಲೆ ಜಾಮಿ ಮಸೀದಿ ಇದೆ. ಮಲ್ಲಿಕ್ ಈ ತೋಪ್ ಇದೆ. ನವರಸ ಉತ್ಸವ ಮಾಡ್ತೀವಿ. ಮಹಿಳಾ ವಿಶ್ವವಿದ್ಯಾಲಯ ಇದೆ ಬಿಜಾಪುರದಲ್ಲಿ. ಏನಿದೆ ರೀ? ಮಹಿಳಾ ವಿಶ್ವವಿದ್ಯಾಲಯ ಇದೆ. ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕು ಲಿಂಬೆ ಹಣ್ಣಿಗಳಿಗೆ ಫೇಮಸ್ಸು. ಬಿಜಾಪುರ ದ್ರಾಕ್ಷಿಗಳಿಗೆ ಫೇಮಸ್ಸು. ದ್ರಾಕ್ಷಿಗಳಿಗೆ ಫೇಮಸ್ಸು. ಆಮೇಲೆ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಬಸವಣ್ಣವರು ಹುಟ್ಟಿದ ಸ್ಥಳ. ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ಇಂಗ್ಲೇಶ್ವರ ಎಂಬ ಸ್ಥಳದಲ್ಲಿ ಬಸವಣ್ಣವರು ಹುಟ್ಟಿದ ಸ್ಥಳ. ಮತ್ತು ಹಿಂಗೆ ಒಂದೊಂದು ಜಿಲ್ಲೆ ಬಗ್ಗೆ 40 ಪಾಯಿಂಟ್ ಯಾರ ಹತ್ರ ದಮ್ ಇರುತ್ತೋ ಅವನು ಕಾಂಪಿಟೇಟಿವ್ ಎಕ್ಸಾಮಿಗೆ ಟಪ್ ಆಗ್ತಾನೆ. ಹೌದಾ? ಈ ನನ್ನ ಮಗ ಏನು ಬಿಲ್ಡಪ್ ಕೊಡ್ತಾನಂದ್ರಿ, ನಾನು ಹೇಳ್ತಾ ಇರೋದು ಹಿಂಗೆ ತಿಳ್ಕೊಬೇಕು, ಹಿಂಗೆ ಲಿಂಕ್ ಹಾಕೊಂಡು ತಿಳ್ಕೊಬೇಕು. ಅವಾಗ ನಿಮ್ಗೆ ಎಕ್ಸಾಮ್ PSI ಎಕ್ಸಾಮ್ ಯಾವಾಗ ನೋಟಿಫಿಕೇಶನ್ ಭಾಳ ಬಿಲ್ಡಪ್ ಕೊಟ್ಟು ಬರ್ತಾರೆ ಹುಡುಗರು. ನೋಟಿಫಿಕೇಶನ್ ಸರ್ ಅವ್ನು ಎಷ್ಟು ಎಕ್ಸಾಮ್ ಎಷ್ಟು ಮಾರ್ಕ್ಸ್ ತೊಗೊತಾನೆ ಗೊತ್ತಾ? 35 40 ತೊಗೋತಾನೆ. ನಾವು ಕೇಳವ, ನೀನು ನಾಳೆಗೆ ಎಕ್ಸಾಮ್ ಕೊಟ್ಟರೆ ಬರೆಯೋಕ್ಕಾಗತ್ತಾ? ಪಾಸ್ ಆಗ್ತೀರಾ? ನೀವು ಆಗ್ತೀರಾ? ಯಾರ? ಈಗೇನು ಹೊರಗಡೆ ಇದ್ದಾರಲ್ಲ ಅವ್ರು ಆಗಲ್ಲ, ನನಗೆ ಗೊತ್ತು. ಹೊರಗಡೆ ಇಲ್ದರಷ್ಟೇ, ಹೊಸಬರಷ್ಟೇ, ಈ ಕೋಚಿಂಗ್ ಕಲಿಯೋರಷ್ಟೇ, ಇದ್ದಾರಷ್ಟೇ ಎಷ್ಟು ಬಂದು ನೀವೆಲ್ಲ ನಿಕ್ಕೋಲ್ಲ. ಒಂದು ತಲೆಯಾಗಿರಲಿ, ಎಕ್ಸಾಮೇ ನೋಟಿಫಿಕೇಶನ್ ಆಗತ್ತಲ್ಲ, ಆ 3 ತಿಂಗಳಿದೆಲ್ಲ, ಆ 3 ತಿಂಗಳನ್ನು ಯಾರು ಸರಿಯಾಗಿ ಯೂಸ್ ಮಾಡ್ಕೋತೀರಿ ಅವ್ರು ಅಷ್ಟೇ ಲಿಸ್ಟಲ್ಲಿ ಹೆಸರಿರ್ತಾರೆ. ಬ್ರಿಲಿಯಂಟ್ ಬೆಕ್ಕದನ್ನ ಇರಲಿ, ಅವನು 4 ಸಾರಿ UPSC ಇಂಟರ್ವ್ಯೂ ಹೋಗಿ ಬರಲಿ, ಮ್ಯಾಟ್ರ್ ಆಗಲ್ಲ. ಸರ್ ನಾನು ಗದ್ದೆ ಕೆಲಸ ಮಾಡಿ ಬಂದಿದ್ದೀನಿ, ಮ್ಯಾಟ್ರ್ ಆಗಲ್ಲ. 3 ತಿಂಗಳಿದೆಯಲ್ಲ ಹೊಡಿಯಲ್ಲಿ ಎಲ್ಲ ನರನಾಡಿಗಳಲ್ಲಿ ಓಡಾಡ್ತಾ ಇರಬೇಕು. ಹಂಗೆಲ್ಲ ಮಾಡಿದಾಗ ಲಿಸ್ಟಲ್ಲಿ ಹೆಸರು ಬಂತು. 10 ವರ್ಷ ಹೋದ್ರಷ್ಟೇ, 3 ತಿಂಗಳು ಹೋದಷ್ಟೇ, ಅಥವಾ ಮಲ್ಲಿಕಿ ಮೈದಾನ ತೋಪದಲ್ಲಿ ಕುಂತು ಹೋದ್ರಷ್ಟೇ. ಎಲ್ಲೈತಿ? ಬಿಜಾಪುರದ. ನೆಕ್ಸ್ಟ್ ಬನ್ನಿ. ಭಾರತದ ರಾಷ್ಟ್ರಪತಿಗಳು ಯಾರ್ರೀ? ಭಾರತದ ರಾಷ್ಟ್ರಪತಿಗಳು ಎಷ್ಟು ಜನರನ್ನು ನಾಮನಿರ್ದೇಶನ ಮಾಡಬಹುದು? ನೋಡಿ ಕ್ವಶನ್ಸ್ ಎಷ್ಟಿದೆ. ಅವನು ಯಾವ ರಾಜ್ಯಸಭೆ ಕೇಳಿಲ್ಲ, ಲೋಕಸಭೆ ಕೇಳಿಲ್ಲ, ವಿಧಾನಸಭೆ ಕೇಳಿಲ್ಲ, ವಿಧಾನ ಪರಿಷತ್ ಕೇಳಿಲ್ಲ, ಯಾವ ಸುಡುಗಾಡು ಕೇಳಿಲ್ಲ. ಏನು ಕೇಳನವ? ರಾಷ್ಟ್ರಪತಿ ನಾಮನಿರ್ದೇಶನ ಮಾಡಬಹುದು ಅಂತ ಕೇಳ್ಬಿಟ್ಟಾನ. ಗಣಮ ಕ್ವಶನ್ ಪೇಪರ್ ತೆಗಿಯೋಣ. ಹುಡುಗರು ಏನು ತಿಳ್ಕೊಬೋದು? ಆಪ್ಷನ್ಸ್ ಓದಿ ತಿಳ್ಕೊಬೋದು. ಹೌದು, ಆಪ್ಷನ್ಸ್ದಲ್ಲಿ ವಿಧಾನ ಪರಿಷತ್ ಅಂತ ಒಂದು ಮೆನ್ಷನ್ ಮಾಡಿಬಿಟ್ರೆ ಅಲ್ಲಿ ರಾಜ್ಯದ ರಾಜ್ಯಪಾಲ ಮಾಡ್ತಾನಲ್ವಾ, ಅವಾಗ ಹುಡುಗರಿಗೆ ಕಲ್ಪಿಸೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕಾಗಿ KE ಉಲ್ಟಾ ಹೊಡೆದು ಹುಡುಗರು ಅಲ್ಲಾಡಿಸ್ತಾ ಇದೆ. ಹಾಗಾಗಿ ಏನಪ್ಪಾ ಅಂದ್ರೆ, ಸೊ ಭಾರತ ರಾಷ್ಟ್ರಪತಿಯರು ಎಷ್ಟು ಜನರನ್ನ ನಾಮನಿರ್ದೇಶನ ಮಾಡಬಹುದು? ಹಾಗಾದ್ರೆ ಲೋಕಸಭೆ ಯಾವ್ದ್ರಿ? ಒಂದು ಲೋಕಸಭೆ, ಇನ್ನೊಂದು ರಾಜ್ಯದ ವಿಧಾನಸಭೆ. ಲೋಕಸಭೆ, ಇನ್ನೊಂದು ರಾಜ್ಯದ ವಿಧಾನ ಪರಿಷತ್ತು. ಹೌದಾ? ಲೋಕಸಭೆ, ಇನ್ನೊಂದು ರಾಜ್ಯ ವಿಧಾನಸಭೆ, ರಾಜ್ಯಸಭೆ ಮತ್ತು ಇನ್ನೊಂದು ವಿಧಾನಸಭೆ. ಹಾಗಾಗಿ 80ನೇ ವಿಧಿ ಆಧಾರದ ಮೇಲೆ, ಆರ್ಟಿಕಲ್ 80ನೇ ವಿಧಿ ಆಧಾರದ ಮೇಲೆ ರಾಜ್ಯಸಭೆಗೆ 12 ಜನರನ್ನು ನಾಮಕರಣ ಮಾಡ್ತೀವಿ. ಎಷ್ಟು ಜನರ್ರಿ? 12 ಜನರನ್ನು ನಾಮಕರಣ ಮಾಡುತ್ತೀವಿ. ಎಷ್ಟು ಜನರು ನಾಮಕರಣ ಮಾಡ್ತೀವಿ? 12 ಜನರನ್ನು ನಾಮಕರಣ ಮಾಡ್ತೀವಿ. ರಾಜ್ಯಸಭೆಯ ಸಂವಿಧಾನದ 80ನೇ ವಿಧಿ. ಹಾಗಾದ್ರೆ ವಿಧಾನ ಪರಿಷತ್ನಲ್ಲಿ 171ನೇ ವಿಧಿ. ವಿಧಾನ ಪರಿಷತ್ನಲ್ಲಿ 171ನೇ ವಿಧಿ ಎಷ್ಟು ಜನರನ್ನು ನಾಮಕ ಮಾಡ್ತೀವಿ ಅಂದ್ರೆ 1/6 ಅಷ್ಟು. 1/6 ಅಂದ್ರೆ 11 ಜನರು ನಾಮಕರಣ ಮಾಡ್ತೀವಿ. 11 ಜನರು ನಾಮಕರಣ ಮಾಡ್ತೀವಿ. ಸರ್ ಎಕ್ಸಾಮ್ ಕ್ವಶನ್ಸ್ ಕೇಳಿದಾನೆ. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ ಎಷ್ಟು? ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75. ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75 ಎಲ್ಲರಿಗೂ ಗೊತ್ತು. ಅವನು ಎಕ್ಸಾಮಿಗೆ ಏನು ಕೇಳಾನ? 2018 KSRP ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಏನ್ ಕೇಳಿದಾನಂದ್ರ ವಿಧಾನ ಪರಿಷತ್ತಿನ ಸದಸ್ಯರ ಸಂಖ್ಯೆ 75 ಮಾತ್ರ. ಈ ವಿಧಾನ ಪರಿಷತ್ತು ಸದಸ್ಯರಲ್ಲಿ ಒಂದು ಚುನಾವಣೆ ಮೂಲಕ ಆಗ್ತಾರೆ, ಇನ್ನೊಂದು ನಾಮಕರಣ ಮುಖಾಂತರ ಆಗ್ತಾರೆ. ಹಾಗಾದ್ರೆ ಚುನಾವಣೆ ಆಗೋರು
ಚುನಾವಣೆ ಆಗೋರು 64 ಜನ, 11 ಜನ ಏನಾಗ್ತಾರೆ ನಾಮಕರಣಗೊಳ್ತಾರೆ. ಇವ್ರು ಯಾರಿಂದ ಆಗ್ತಾರಂದ್ರೆ ರಾಜ್ಯದ ರಾಜ್ಯಪಾಲರಿಂದ ಮಾತ್ರ ಆಗುತ್ತಾರೆ. ರಾಜ್ಯದ ರಾಜ್ಯಪಾಲರಿಂದ ಮಾತ್ರ ಆಗುತ್ತಾರೆ. ಯಾವುದ್ರಿಂದ್ರಿ? ರಾಜ್ಯದ ರಾಜ್ಯಪಾಲರಿಂದ ಮಾತ್ರ ಆಗುತ್ತಾರೆ. ಹಾಗಾದ್ರೆ ರಾಜ್ಯದ ರಾಜ್ಯಪಾಲರಿಂದ ಆಗ್ತಾರೆ 11 ಜನ. ಅವನು ಎಕ್ಸಾಮ್ ಕೇಳಿದಾನೆ, ಏನಂತ ಕೇಳೋಣ? ವಿಧಾನ ಪರಿಷತ್ತಿನ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟಂತ ಕೇಳೋಣ. ಎಷ್ಟ್ರಿ? 64. ಈ ಆಪ್ಷನ್ಸ್ 64 ಇದೆ, 75 ಇದೆ, 76 ಇದೆ, 76 ಇದೆ. ಎಲ್ಲರೂ ಹುಡುಗರು 76ಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ಚುನಾಯಿತರಂತ ಮೆನ್ಷನ್ ಓದಲ್ಲ, ವಿಧಾನ ಪರಿಷತ್ ಅಂತ ಬಂದ್ಬಿಟ್ಟಿದೆ ನೋಡು. ಅದಕ್ಕೆ ಕ್ವಶನ್ಸ್ ಪೇಪರ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಓದ್ಬೇಕಂತ ಹೇಳ್ತೀವಿ, ಹೌದಾ ಸರ್? ಹಾಗಾದ್ರೆ ಇಲ್ಲಿ ಲೋಕಸಭೆಯಲ್ಲಿ ಎಷ್ಟು ಜನ ಸದಸ್ಯರಿದ್ದಾರೆ? 250 ಜನರಿದ್ದಾರೆ ಸರ್. ರಾಜ್ಯಸಭೆಯಲ್ಲಿ 250 ಜನ ಇದ್ದಾರೆ. ರಾಜ್ಯಸಭೆಯಲ್ಲಿ 250 ಜನ ರಾಜ್ಯಸಭೆಯಲ್ಲಿ ನೋಡ್ರಿ 12 ಜನ ಏನಾಗ್ತಾರೆ? ನಾಮಕರಣ ಆಗ್ತಾರೆ. 238 ಜನ ಏನಾಗ್ತಾರೆ? ಚುನಾಯಿತರಾಗ್ತಾರೆ. ಎಲೆಕ್ಷನ್ ಚುನಾಯಿತರಾಗ್ತಾರೆ. ಯಾರಿದಾರ ಇದು ಮಾಡ್ತಾರೆ? ರಾಷ್ಟ್ರಪತಿ. 12 ಜನ ನಾಮಕರಣ ಮಾಡೋರು ಯಾರು? ರಾಷ್ಟ್ರಪತಿಗಳು. ಹಾಗಾದ್ರೆ 12 ಜನ ರಾಷ್ಟ್ರಪತಿಗಳ ನೇಮಕ ಮಾಡಬೇಕಾದ್ರೆ ಕಲೆ 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 ಸಾಹಿತ್ಯ ಸಮಾಜ ಸೇವೆ ಹಲವಾರು ವಿಜ್ಞಾನ ಅಥವಾ ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನು ಪರಿಗಣಿಸಿಕೊಳ್ತಾರೆ. ಸರ್ ಕ್ರೀಡಾ ಕ್ಷೇತ್ರ ಇದ್ದಿದ್ದಲ್ಲ, ಕ್ರೀಡಾ ಕ್ಷೇತ್ರ ಬಂತು ಯಾಕಂದ್ರೆ ಸಚಿನ್ ತೆಂಡೂಲ್ಕರ್ ರಾಜ್ಯಸಭೆ ಮೆಂಬರ್ಸ್ ಕೊಟ್ಟಿದೀವಲ್ಲ. ಸಚಿನ್ ತೆಂಡೂಲ್ಕರ್ ರಾಜ್ಯಸಭೆ ಮೆಂಬರ್ಸ್ ಕೊಡ್ಲಿಲ್ವಾ? ಕೊಟ್ಟಿದ್ದೀವಿ. ಅದಕ್ಕೆ ಕ್ರೀಡಾ ಕ್ಷೇತ್ರ ಕೂಡ ಆ್ಯಡ್ ಆಗಿದೆ. ಕಲೆ ಸಾಹಿತ್ಯ ವಿಜ್ಞಾನ ಕ್ರೀಡಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳನ್ನ ಪರಿಗಣಿಸಿ 12 ಜನರನ್ನು ನಾಮಕರಣ ಮಾಡ್ತಾರೆ. ಯಾರು? ರಾಷ್ಟ್ರಪತಿ. ಹಾಗಾದ್ರೆ ರಾಜ್ಯಸಭೆ ಎಷ್ಟು ಜನ ರೀ? ಸಿ. ಸರಿಯಾದದ್ದು ಸಿ. ಕ್ಲಿಯರ್ ಆಯ್ತಾ? ಹಿಂಗೆಲ್ಲ ತಿಳ್ಕೋಬೇಕು. ಎಲ್ಲಿದ್ರೆ ತೆರಿಗೆ ಕೋಣ ಕೆರಿಗೆ ನೋಡಿ. ये है केई एग्जाम है. कौन सा एग्जाम है? केई एग्जाम है. ಏನ್ ಕೇಳ ನೋಡವನು ಇಲ್ಲಿ? ಏನ್ ಕೇಳಣ? ಪಂಚಾಯತಿ ಸಂವಿಧಾನದ 9ನೇ ಭಾಗದಲ್ಲಿ ಏನ್ ಬರ್ತ್ರಿ? ಸಂವಿಧಾನದ 9ನೇ ಭಾಗ ಏನ್ ಬರ್ತಾ? ಹೇಳಿರಲ್ಲೋ ಮತ್ತೆ ಹೇಳ್ರಿ. ಪಂಚಾಯತಿ ರಾಜ್ ಬಗ್ಗೆ ಹೇಳುತ್ತೆ. ಪಂಚಾಯತಿ ರಾಜ್ ಬಗ್ಗೆ. ಹಾಗಾದ್ರೆ 243ರಿಂದ 243 ಓವರೆಗೂ ಇರುತ್ತೆ ಪಂಚಾಯತ್ ರಾಜ್ ಬಗ್ಗೆ, ಹೌದಾ? 243ರಿಂದ 243 ಓವರಿಗೆ ಆರ್ಟಿಕಲ್ ಇದೆ. ಈ ಪಂಚಾಯತ್ ರಾಜ್ ಸಂವಿಧಾನದ ಎಷ್ಟನೇ ಅನುಸೂಚಿಯಲ್ಲಿದೆ? 11ನೇ ಶೆಡ್ಯೂಲ್ಸ್ ಅಲ್ಲಿದೆ. ಎಷ್ಟನೇ ಅನುಸೂಚಿ ರೀ? 11ನೇ ಅನುಸೂಚಿಯಲ್ಲಿದೆ. ಓಕೆನಾ? 11ನೇ ಅನುಸೂಚಿಯಲ್ಲಿದೆ. 11ನೇ ಅನುಸೂಚಿಯಲ್ಲಿ 243ರಿಂದ 243 ಓ. ಅರ್ಥ ಆಯ್ತಾ ಸರ್? ಆಗ ಶೆಡ್ಯೂಲ್ಸ್ 11. ಬಟ್ ನಾನು ಹೇಳ್ತಾ ಇರೋದೇನು, ಈ ಕ್ವಶನ್ಸ್ ಕೇಳಿದ್ದಾರೆ. ಏನ್ ಕೇಳಿದಾರೆ ಹಂಗಾದ್ರೆ? 243 ಇದು ಕ್ವಶನ್ಸ್ ಇಲ್ಲೇ ಐತಲ್ಲ. ಓಕೆ ಇದು ಇರ್ಲಿ, ಇದನ್ನ ಮಾಡೋಣ. ಸೊ 233 ಏನಪ್ಪಾ ಅಂದ್ರ ಜಿಲ್ಲಾ ನ್ಯಾಯಾಧೀಶರ ನೇಮಕ. 252 ಇದು ಒಂದೇ ಆಪ್ಷನ್ಸ್ ಎ 1 ನೋಡಿ. 250 ಇದಕ್ಕೆ ನೋಡಿ, ಇದಕ್ಕೆ ಕರೆಕ್ಟ್ ಇದೆ, ಎಲ್ಲ ಕರೆಕ್ಟ್ ಇದೆ. ಯಾಕಂತ ಕೇಳಿದ್ರೆ 233 ಆರ್ಟಿಕಲ್ ಜಿಲ್ಲಾ ನ್ಯಾಯಾಧೀಶರ ನೇಮಕ, ಡಿಸ್ಟ್ರಿಕ್ಟ್ ಕೋರ್ಟ್ ಮೆಂಬರ್ಸ್ಗಳ ನೇಮಕ. 235 ಅಧೀನ ನ್ಯಾಯಾಲಯ ಅಂದ್ರೆ ಹೈಕೋರ್ಟ್ ಮತ್ತು ಕೆಳಗಡೆ ಇರುವ ಅಧೀನ ನ್ಯಾಯಾಲಯಗಳು. 235 ಅನುಚ್ಛೇದ. 226 ರಾಜ್ಯದ ಎಲ್ಲಾ ಕೋರ್ಟ್ಗಳ ಮೇಲ್ವಿಚಾರಣೆ ಕುರಿತು ಯಾರು ಮಾಡ್ತಾರೆ? ಉಚ್ಚ ನ್ಯಾಯಾಲಯಕ್ಕಿರುವ ಅಧಿಕಾರ ಹೈಕೋರ್ಟಿಗೆ. ಎಲ್ಲದ ತಪ್ಪು ಒಪ್ಪುಗಳು ಮಾಡುವ ಯಾರು? ಹೈಕೋರ್ಟ್. ಅನುಚ್ಛೇದ 226 ಕೆಲವು ರಾಜ್ಯಗಳಿಗೆ ರೀಟನ್ನು ಒದಗಿಸಿಕೊಡುವಂಥದ್ದು ಹೈಕೋರ್ಟ್, ಹೌದಾ? ಸೊ ಇದು ಬರಲ್ಲ, ಇದು ರಾಂಗ್. ಅಪ್ರೋಷಿಯಸ್ ಇದು ಅಲ್ಲ. ಇದು ನೋಡಿ ಹಿಂಗೆಲ್ಲ ಕೇಳ್ತಾರೆ. ಇದು ಹೆಂಗು ನೋಡಿ, ನಮ್ಮ ಹುಡುಗರಿಗೆ ಹೈಕೋರ್ಟ್ ಸ್ಥಾಪನೆ ಆಗಿದೆ. ಯಾವ ಆರ್ಟಿಕಲ್ ಮ್ಯಾಗ ಹತ್ರ ಒದ್ದಾಡ್ಬಿಡ್ತಾರೆ ಅಲ್ಲೇ. ಬಟ್ ಇದು ಏನು ಮಾಡ್ಬೇಕು ಸರ್? ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತೀರ ಡೆಪ್ತ್ ಆಗಿ ಓದ್ಬೇಕಂತ ತೋರಿಸ್ಕೊಡ್ತಾ ಇದ್ದಾನೆ. ಒಳಗೆ ಹೋಗ್ತಾ ಇದ್ದಾನೆ ಅವನು, ಮ್ಯಾಗಲ್ಲ ಒಳಗೆ ಹೋಗ್ತಾ ಇದ್ದಾನೆ. ಅವ ಮ್ಯಾಗ ಇರೋ ಕ್ವಶನ್ಸ್ಗಳು ಒಳಗಿನಾಗಿ ಕೇಳ್ತಾ ಇದ್ದಾನೆ. ಸೊ ಓಕೆ, ಇಷ್ಟೆಲ್ಲ ಗೊತ್ತಿರಲಿ ನಿಮಗೆ. ನೆಕ್ಸ್ಟ್, ಕೆಳಗಿನ ಯಾವ ಸಂಗೀತವಾದ ರೀ? ಸಂಗೀತವಾದ. ಸೊ ಪ್ಯಾನ್ಗಿನ್ ಹಾಕೊಳ್ರು.
ಸಂಗೀತವಾದ. ಆಮೇಲೆ ದೊರೆಸ್ವಾಮಿ ಅಯ್ಯರ್, ಯಾರ್ರೀ? ದೊರೆಸ್ವಾಮಿ ಅಯ್ಯರ್ ಅವರಿಗೆ ಸಂಬಂಧಿಸಿದೆ. ದೊರೆಸ್ವಾಮಿ ಅಯ್ಯರ್ ಅಂದ್ರೆ ಸಂಬಂಧಿಸಿದೆ ಅಂದ್ರೆ ವೀಣಾ ಅಲ್ಲ, ವೀಣೆ. ಹೌದಿಲ್ರಿ? ವೀಣೆ, ದೊರೆಸ್ವಾಮಿ ಅಯ್ಯರ್. ಹಾಗಾದ್ರೆ ದೊರೆಸ್ವಾಮಿ ಅಯ್ಯರ್ ಅನ್ನೋದು ಇವರು ಕರ್ನಾಟಕದ ಸಂಗೀತದ ಕರ್ನಾಟಕ ಸಂಗೀತಕ್ಕೆ ಸಂಬಂಧಪಡ್ತಾರೆ. ನಮ್ಮ ಕೆಇದವರು ಕೆಇನೇ ಬರಕತ್ ನೋಡಿ. ಕರ್ನಾಟಕದ ಹಾಸನ್ ಏನಿದ್ದಾರೆ, ಹಾಸನ ಹಾವೇರಿ ಡೌಟ್ ಇದೆ ನನಗೆ. ನೋಡ್ಕೊಳ್ಳಿ, ಅವ್ನು ಫೋನ್ ಹಿಡಿದು ನೋಡು, ಆಮೇಲೆ ನೋಡ್ಕೊ ಬಿಡು. ಆಮೇಲೆ ಇದು ನೋಡ್ಕೊಡ್ರಿ, ಹಾಸನ ಹಾವೇರಿ ಬಟ್ ಹಾದಾಗಿದೆ. ಇವನ್ ದೊರೆಸ್ವಾಮಿ ಅಯ್ಯರ್ ಬಗ್ಗೆ ಓದಿದ್ದೀನಿ ನಾನು. ಹೌದಾ? ನೋಡಿ, ಈ ಎಕ್ಸಾಮಿಗೆ ಈ ಕ್ವಶನ್ಸ್ ಯಾಕೆ ಕೇಳಿದ್ರು? ಯಾಕೆ ಕರೆಂಟ್ ಅಫೇರ್ಸ್ ನಾವು ಯಾವಾಗ ಹೋಗ್ಯಾನೆ ಯಾವಾಗೋ ಬದುಕ್ಯಾನೆ. ಯಾಕೆ ಕೇಳಿದ್ರು? ಏನ್ ಮಂಡಿಲ್ಲ, ಸುಮ್ಮನೆ ಎತ್ತಿ ಹಾಕ್ಬಿಡೋದು. ಏನ್ ಮಂಡಿಲ್ಲ, ಆಯ್ತಾ? ಏನಿಲ್ಲ, ಸುಮ್ಮನೆ ಹಾಕೋದು. ಜಿ ಕೆ ರಿಲೇಟಿವ್. ಹೌದಾ? ಜಿ ಕೆ ಸಂಬಂಧಪಟ್ಟದಕ್ಕೆ. ಆದರೆ ಸಂತೂರ್ ಆಯ್ತು, ತಬಲ ಆಯ್ತು, ವೀಣಾ ಆಯ್ತು ಮತ್ತು ಹಾರ್ಮೋನಿಯಂ ಆಯ್ತು, ಎಲ್ಲರ ಬಗ್ಗೆ ತಿಳ್ಕೋಬೇಕು. ಯಾರ್ಯಾರು ಫೇಮಸ್ ಇದ್ದಾರೆ ಕನ್ನಡದಾಗ, ಇಂಡಿಯಾದಾಗ ತಿಳ್ಕೋಬೇಕು. ಮೊದಲು ಕರ್ನಾಟಕ ತಿಳ್ಕೊಳ್ಳಿ, ಆಮೇಲೆ ಇಂಡಿಯಾ ತಿಳ್ಕೊಳ್ಳಿ, ಇಲ್ಲಿದ್ರೆ ಕಷ್ಟ. ಹೌದಾ? ನೆಕ್ಸ್ಟ್, ಈ ಕೆಳಗಿನ ಅನುಚ್ಛೇದ ಮತ್ತು ತಪ್ಪಾಗಿ ಹೊಂದಾಣಿಕೆ ಆಗಿದೆ. ಯಾವ್ದ್ರಿ? ತಪ್ಪಾಗಿ ಹೊಂದಾಣಿಕೆ, ರಾಂಗ್ ಇದೆ. ಸೊ 243 ರಾಜ್ಯ ಚುನಾವಣೆ ಆಗ ರೈಟ್ ಇದೆಯಾ? 243 ಹಣಕಾಸು, ರಾಜ್ಯ ಹಣಕಾಸು ಆಯೋಗ ರೈಟ್ ಇದೆಯಾ? 243 ಪಂಚಾಯತಿ ಚುನಾವಣೆಗಳಿಗೆ ಮತದಾರ ಮಾಡಲು ಇರಬೇಕಾದ ಅರ್ಹತೆ ರೈಟ್ ಇದೆಯಾ? ರೈಟ್ ಇದೆಯಾ? ಎಸ್ ಸರ್ ಅಂತ ನೋಡೋಣ. ಅರ್ಹತೆ ಅಲ್ಲ, ಅನರ್ಹತೆಗಳ ಬಗ್ಗೆ ಹೇಳುತ್ತೈತಿ. ಯಾರು ಅರ್ಹತೆಗಳು ಅಂತಿದೆಯಲ್ಲ ಅಷ್ಟೇ ಗೀಟ್ ಹಾಕಿ ಅನರ್ಹತೆಗಳ ಬಗ್ಗೆ ಹೇಳುತ್ತಿತ್ತದು. 243 ಆಮೇಲೆ ಇದರಲ್ಲಿ ತಪ್ಪಿರೋದು ಯಾವುದು? ಇದೇ ತಪ್ಪು. ಹಂಗಾದ್ರೆ ನೀವು ಸೀದಾ ಮಾಡ್ಕೊಂಡು ಇದು ರೈಟ್ ಅಂತ ಆಗಿಬಿಟ್ಟಿದ್ದೀರಿ. ಓಕೆ, ಇದನ್ನು ಕೂಡ 243 ZD ಜಿಲ್ಲಾ ಯೋಜನಾ ಸಮಿತಿ ರಚನೆ. ನೋಡ್ರಿ, 243ರಿಂದ 243 ಓವರೆಗೂ ಇಷ್ಟು ಆರ್ಟಿಕಲ್ ನಿಮ್ಗೆ ಗೊತ್ತಿರಬೇಕು. ಈ ಕ್ವಶನ್ಸ್ ಆನ್ಸರ್ ಮಾಡ್ಬೇಕಾದ್ರೆ. ನೆಕ್ಸ್ಟ್ 243 ಓದಿಂದ 243 ZG ವರೆಗೂ ಇದೇನ ಮುನ್ಸಿಪಾಲಿಟಿ. ಇಲ್ಲಿದ್ದು ಪ್ರಾರಂಭ ಮಾಡಿದ್ರೆ ಇಲ್ಲಿವರೆಗೂ ಯಾರಿಗೂ ಆರ್ಟಿಕಲ್ ಗೊತ್ತಿರುತ್ತೆ ಅವರಷ್ಟೇ ಆನ್ಸರ್ ಮಾಡ್ತಾರೆ. ಈ ಕ್ವಶನ್ಸ್ಗೆ ಅವರಷ್ಟೇ ಆನ್ಸರ್ ಮಾಡೋದು. ಇಲ್ಲಿದ್ರೆ ರಾಂಗ. दूसरा बात नहीं करेंगे, ओनली रांग 100% रांग आಗುತ್ತೆ. दूसरा ಮಾತೇ ಬೇಡ. ಏನು ಗುರುಸ್ವಾಮಿ? ಯಾಕಂದ್ರೆ ZG ಕೇಳೋಣ, ಜಿಲ್ಲಾ ಯೋಜನಾ ಸಮಿತಿಯಲ್ಲಿ ಬರುತ್ತೆ, ಮುನ್ಸಿಪಾಲಿಟಿಗಳಲ್ಲಿ. ಹೌದಾ? ನೀವು ಅದೇ ಮೂಲಭೂತ ಹಕ್ಕು, ಮೂಲಭೂತ ಕರ್ತವ್ಯ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅವನೇನ ಮೆನ್ಷನ್ ಮಾಡಿದಾನ? ಎಲ್ಲಿ ಕೈ ಹಾಕಿದಾನೆ? ಯಾರನ್ನು ಥೂ ಅಂತ ಉಗುಳಿದಿರ್ತಾರೆ ಆ ಟಾಪಿಕ್ಗೆ ಕೈ ಹಾಕಿರ್ತಾನ. ಯಾವ ಟಾಪಿಕ್ ಇಂಪಾರ್ಟೆಂಟ್ ಇಲ್ಲ ಓದ್ಬೇಡ್ರಿ ಅಂತ ಅಂತಾರಲ್ಲ ಅದೇ ಟಾಪಿಕ್ ಬಗ್ಗೆ ಕ್ವಶನ್ಸ್ ಕೇಳೋದು. ಇದು 100ಕ್ಕೆ 100 ಸತ್ಯ ಇದು. ಯಾಕಂದ್ರೆ ಎಲ್ಲ ಕ್ವಶನ್ ಪೇಪರ್ ಬಿಡಿಸಿ ನೋಡಿದ್ದು ಕೇಳತ್ತೀನಿ ನಾನು. ನೆಕ್ಸ್ಟ್, ಹಂಗಾದ್ರೆ ಇದ್ಯಾಕೆ ಬಂತು ಮಾಸ್ಟರ್ ಅಂದ್ರಿ? ಭಾರತ ಸಂವಿಧಾನದ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹೌದಾ? ರಾಷ್ಟ್ರದ ಸಂವಿಧಾನದಿಂದ ಅಂದ್ರೆ ಯಾವ ರಾಷ್ಟ್ರದ ಸಂವಿಧಾನದಿಂದ ಆಯ್ಕೆ ಮಾಡಿಕೊಂಡು? ಯಾವುದು? ಐರ್ಲ್ಯಾಂಡ್. ಹೌದಾ? ಹಾಗಾದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವ ಭಾರತ ಸಂವಿಧಾನದ 36ರಿಂದ 51ನೇ ವಿಧಿಯನ್ನು ಒಳಗೊಂಡಿದೆ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತದ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಒದಗಿಸಿಕೊಡುವಂಥದ್ದು. ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ, ರಾಜಕೀಯ ಬರಲ್ಲ, ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಒದಗಿಸಿಕೊಡುವಂಥದ್ದು. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕಲ್ಯಾಣ ರಾಜ್ಯ ಸ್ಥಾಪನೆ. ಮೊನ್ನೆ ಎಕ್ಸಾಮ್ ಕೇಳಿದಾಗ ಗೊತ್ತಾ, ಕಲ್ಯಾಣ ರಾಜ್ಯ ಸ್ಥಾಪನೆ ಅಂತ ಕೇಳಿದಾಗ ಯಾರೋ ಒಬ್ರು ಹೈದರಾಬಾದ್ ಕರ್ನಾಟಕ ಹೇಳಿದ್ರು. ನೀವೇ ಹೇಳಿದ್ದು ಕಲ್ಯಾಣ ರಾಜ್ಯ ಸ್ಥಾಪನೆ ಅಂತ ಕೇಳಿದ್ರು. ಹೌದಾ? ಯಾಕೆ? ವೆಲ್ಫೇರ್ ಸ್ಟೇಟ್ ಅನ್ನೋದು ಇದರ ಕಲ್ಪನೆ. ವೆಲ್ಫೇರ್ ಸ್ಟೇಟ್ ಇದ್ರದ್ದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಹಾಗಾದ್ರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಭಾರತ ಸಂವಿಧಾನದಲ್ಲಿ ಯಾವ ದೇಶದವರೆಲ್ಲ ಪಡೆದುಕೊಂಡಿವ್ರಿ? ಓಕೆ, ಇಲ್ಲಿ 3 ವರ್ಗೀಕರಣ ಮಾಡ್ತೀವಿ. 3 ವರ್ಗೀಕರಣ ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಒಂದು ಸಮಾಜವಾದಿ, ಇನ್ನೊಂದು
ಗಾಂಧಿವಾದಿ, ಇನ್ನೊಂದು ಉದಾರವಾದಿ. ಹೌದಾ? 3 ಇದು ಆತಾವ, ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ. ಸೊ ಇಲ್ಲಿ ಏನಿದಾವಲ್ಲ 36ರಿಂದ 51 ಆರ್ಟಿಕಲ್ ಅದಾವಲ್ರಿ, ಈ 3 ವಿಷಯಗಳಿಗೆ ಸಂಬಂಧಪಡ್ತೈತಿ. 3 ವಿಷಯಗಳಿಗೆ, ಸಮಾಜವಾದಿ, ಗಾಂಧಿವಾದಿ, ಉದಾರವಾದಿ, 3 ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಕೊಡ್ತಾರೆ. ಸೊ ಓಕೆನಾ? ಗೊತ್ತಿರ್ತದೆ. ನಾಳೆ ಕ್ವಶನ್ಸ್ ಕೇಳ್ತಾರೆ ನೋಡಿ. ಸಂವಿಧಾನದ 40ನೇ ವಿಧಿ ಎದಕ್ಕೆ ಸಂಬಂಧಪಡುತ್ತೆ? ಪಂಚಾಯತಿ ರಾಜ್ ಬಗ್ಗೆ. ಹಾಗ ಪಂಚಾಯತಿ ರಾಜ್ ಬಗ್ಗೆ ಇದು ಯಾವ ಒಂದು ವಿಷಯ? ಗಾಂಧಿ ತತ್ವ. ಯಾರ ತತ್ವ ಇದು? ಗಾಂಧಿ ತತ್ವ. ಲೈಕ್ 47ನೇ ವಿಧಿ. 47ನೇ ವಿಧಿ ಏನ್ರಿ ಇದು? ಆರ್ಟಿಕಲ್ 47 ಏನು? ಮದ್ಯಪಾನ ಮಾಡಬಾರ್ದು ಅನ್ನೋದು. ಹೌದಾ? ಸೊ ಆಮೇಲೆ ಹೌದು, ಯಾರ ತತ್ವ ರೀ? ಗಾಂಧಿ ತತ್ವ. ಹೌದಾ? ಆಮೇಲೆ 48A ವನ್ಯಜೀವಿ ಸಂರಕ್ಷಣೆ ಕಾಯ್ದೆ ಯಾವ್ದ್ರಿ? ಸಮಾಜವಾದಿ, ಉದಾರವಾದಿ. ಆಮೇಲೆ ಸಮಾಜವಾದಿ ಬಂದಾಗ ನೋಡ್ರಿ 39A ಸಮಾನ ಕೆಲಸಕ್ಕೆ ಸಮಾನ ವೇತನ ಯಾವ್ದ್ರಿ? ಸಮಾಜವಾದಿ. ಹೆರಿಗೆ ಭತ್ಯೆ ಸಮಾಜವಾದಿ. ಆಮೇಲೆ ಉದಾರವಾದಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವೆಲ್ಲ ಆರ್ಟಿಕಲ್ ಕೇಳಿ ಇದು ಯಾವ ವಿಷಯಕ್ಕೆ ಸಂಬಂಧಪಡ್ತೈತೆ ಅಂತ ಟಾರ್ಗೆಟ್ ಹೊಡಿತಾನೆ ನಾವು, ಉಲ್ಟಾ ಹೊಡಿತಾನೆ. ಭಾಳ ಕೇರ್ಫುಲ್. ಓಕೆ? ಓಕೆ ನೋಡಿ, ಸ್ವಿಟ್ಜರ್ಲೆಂಡ್ ಅನ್ನೋದು ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ದ್ವೀಪ ಪೌರತ್ವವನ್ನು ಪಡೆದಿದೆ. ಯಾವ್ರಿ? ಅಮೆರಿಕ ಮತ್ತು ಸ್ವಿಟ್ಜರ್ಲೆಂಡ್ ಏನಿದೆ ರೀ? ದ್ವೀಪ ಪೌರತ್ವ. ಎಕ್ಸಾಮಿಗೆ ಬಂದಿದೆ, ಅದಕ್ಕೆ ಬರದೆ. ರಷ್ಯಾ ದೇಶದಿಂದ ರಷ್ಯಾ ಕ್ರಾಂತಿ 1917ರಲ್ಲಿ ನ್ಯಾಯ, ಸ್ವಾತಂತ್ರ್ಯ, ಭ್ರಾತೃತ್ವ ಈ ಪದಗಳು ಎಲ್ಲಿ ತಂದಿವ್ರಿ? ಸಾಮಾಜಿಕವಾಗಿ ಅಲ್ಲ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ. ಅದು ಫ್ರಾನ್ಸ್ ಕ್ರಾಂತಿ. ಫ್ರಾನ್ಸ್ ಕ್ರಾಂತಿ ಸಮಾನತೆ, ಭ್ರಾತೃತ್ವ ಮತ್ತು ಇನ್ನೊಂದು ಯಾವ್ದು ಇದಲ್ಲ, ರೇಷಾ ಕ್ರಾಂತಿ ನೋಡ್ಕೊಳ್ಳಿ ಇದೊಂದು. ಆಮೇಲೆ ಕೆನಡಾದಿಂದ ರೀ, ಕೆನಡಾದಿಂದ ಒಕ್ಕೂಟ ವ್ಯವಸ್ಥೆ, ಯೂನಿಯನ್ ಆಫ್ ಟೆರಿಟರೀಸ್, ಒಕ್ಕೂಟ ವ್ಯವಸ್ಥೆ. ಕ್ವಶನ್ಸ್ ಪೇಪರ್ ಫುಲ್ ಗೀಚಿರ್ಬೇಕಾ? ಮತ್ತು ಹಂಗೆ ಗೀಚಿರ್ಬೇಕಂದ್ರೆ ರೆಡ್ ಮಾರ್ಕ್ ಹಾಕೊಂಡು ಕುಂತೀರಿ. ನಾ ಎಲ್ಲ ಸರ್ಚ್ ಮಾಡ್ತೀನಿ. ಆಮೇಲೆ ನಾ ಏನು ಬೋರ್ಡ್ ಮ್ಯಾಗ ಬರ್ತೀನಿ ಎಲ್ಲ ಬರ್ಬೇಕಲ್ಲಿ. ಯಾರು ಬಿಟ್ಟಿದ್ರೆ ಅಂದರೆ ಆ ಕ್ವಶನ್ ಪೇಪರ್ 25 ರೂಪೀಸ್ ಕೊಟ್ಟು ಹೋಗ್ಬೇಕು. ಇದು ಏನ್ರಿ? PIL. PIL ಅಂದ್ರೆ ಏನು? ಪಬ್ಲಿಕ್. ಸೊ ಇದು ಸಾರ್ವಜನಿಕರ ಏನ್ರಿ? ಸಾರ್ವಜನಿಕರ ಮೊಕದ್ದಮೆ ಪ್ರಕರಣ. ಸಾರ್ವಜನಿಕರ ಮೊಕದ್ದಮೆ ಪ್ರಕರಣ ಅಂದ್ರೆ ಸಾರ್ವಜನಿಕ ಮೊಕದ್ದಮೆ ಪ್ರಕರಣ 1979ರಲ್ಲಿ. ಯಾರೇ? 1979 ಅಂದ್ರೆ ಜಸ್ಟಿಸ್ ಭಗವತ. ಇನ್ನೊಬ್ರು ವ್ಯಕ್ತಿ ಇದ್ದಾರೆ, ಯಾರು? ಕೃಷ್ಣ ಅಂತ ಬರ್ತಾನಲ್ರಿ. ಪಬ್ಲಿಕ್ ಇಂಟರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ. ಸಾರ್ವಜನಿಕರ ಹಿತಾಸಕ್ತಿ ಮೊಕದ್ದಮೆ. ಸಾರ್ವಜನಿಕರ ಹಿತಾಸಕ್ತಿ ಮೊಕದ್ದಮೆ 1979ರಲ್ಲಿ. ಇಲ್ಲಿ ಯಾರಪ್ಪ ಅಂದ್ರೆ ಒಬ್ಬನು ಜಸ್ಟಿಸ್ ಭಗವತಿ, ಇನ್ನೊಂದು VR ಕೃಷ್ಣ ಅಯ್ಯರ್. VR ಕೃಷ್ಣ ಅಯ್ಯರ್ ಇವರಿಬ್ಬರು ಬರ್ತಾರೆ. ಕೃಷ್ಣ ಅಯ್ಯರ್ ನಾಳೆ ಎಕ್ಸಾಮಲ್ಲಿ 2 ಟಾರ್ಗೆಟ್ ಮಾಡಿಬಿಡ್ತಾನೆ. VR ಕೃಷ್ಣ ಅಯ್ಯರ್, VR ಕೃಷ್ಣ ಅಯ್ಯರ್, QR ಕೃಷ್ಣ ಅಯ್ಯರ್, QR ಕೃಷ್ಣ ಅಯ್ಯರ್, QR ಕೃಷ್ಣ ಅಯ್ಯರ್. ಓಕೆ, ಜಸ್ಟಿಸ್ ಭಗವತಿ. ಹಾಗಾದ್ರೆ PIL ಅಂದ್ರೆ ಏನು? ಅದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದ್ರೆ ಏನು? ಹಂಗಂದ್ರೆ ಏನು? ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅಂದ್ರೆ ಏನ್ರಿ? ನಾವು ಅನ್ಯಾಯ ಆಗ್ತಾಯಿದ್ದು ನನ್ನ ಪರವಾಗಿ ನಾವು ಅರ್ಜಿ ಸಲ್ಲಿಸ್ಬೋದು ಎಲ್ಲಿ ಬೇಕಾಲೆ. ಹೌದಾ? ಈಗ ಸರ್ ಎಕ್ಸಾಂಪಲ್ ಸಬ್ ಇನ್ಸ್ಪೆಕ್ಟರ್ ಇದ್ದೀರಾ, ನಾಳೆ ಯಾರಿಗೊಬ್ರಿಗೆ ಅಪರಾಧ ಮಾಡಿಗೆ ಬಂದು ನೀವು ಏನಂತ ಇರ್ತೀರಿ, ಶಿಕ್ಷೆ ಹಾಕಕ್ಕೆ ಕರ್ಕೊಂಡು ಬರ್ತೀರಿ, ಬಂಧನ ಮಾಡಿರ್ತೀರಿ. ಆ ಟೈಮಲ್ಲಿ ನೀವು ಅಥವಾ ನಿಮ್ಮ ಫ್ಯಾಮಿಲಿ ಯಾರೋ ಒಬ್ರು ಏನು ಮಾಡ್ತಾರೆ, ಅರ್ಜಿ ಸಲ್ಲಿಸ್ಬೋದು. ಯಾವ್ದಾರ ಮೇಲೆ ಸಲ್ಲಿಸ್ಬೋದು? ಯಾರು ಬೇಕಲ್ಲಿ ಸಲ್ಲಿಸ್ಬೋದು. ಈಗ ನನಗೆ ಏನಾದರೂ ಹೋಗಿ ಒಳ್ಳೆ ಪರಪರಾಗಿರ ಜೈಲಲ್ಲಿ ಹಾಕಿದೆ ಅಂತ ನೀವೆಲ್ಲ ನನ್ನ ಸ್ಟೂಡೆಂಟ್ ನಮ್ಮ ಆಟೋಡ್ ಮಾಸ್ತರ್ ಬೇಕಂತ ಕೂಡ ಅವರು ನೀವೇನು ಬರಲ್ಲ ಬಿಡಿ. ನನ್ನ ಮಗ ಅಲ್ಲಿ ಇದ್ದದ್ದು ಚಲೋ ಐತಿ ಬಿಡು ಅಂತೀರಿ. ಬರ್ತೀರಿ ಇಲ್ಲ? 100% ನೀವು ಬರ್ಲಿಕ್ಕೆ ಹಳ್ಳಿ ಸ್ಟೂಡೆಂಟ್ ಬಂದೇ ಬರ್ತಾರೆ. ಹಂಗೆ ಸಾಕೇನು ಹುಡುಗರಿಗೆ ರಿಯಲಿ.
ನಾನು ಇವತ್ತಲಿದ್ ಯಾವ ಹುಡುಗರಿಗೆ ಸ್ಟೂಡೆಂಟ್ ಅಂತ ನೋಡ್ಕೊಂಡಿಲ್ಲ. ಇವತ್ತಲಿದ್ ಯಾವ ಹುಡುಗರಿಗೆ ನಾನು ವಿದ್ಯಾರ್ಥಿ ನನ್ನ ಸ್ಟೂಡೆಂಟ್ ಅಂತ ತಿಳ್ಕೊಂಡಿಲ್ಲ. ಯಾಕಂತಂದ್ರೆ ಅವರೆಲ್ಲ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಇದ್ದಂಗೆ. ಹೌದಾ? ಹೌದಲ್ರಿ? ಎಂಥ ಡೈಲಾಗ್ ಹೊಡೆದವು ಮಾಸ್ಟರ್ ಅಂತೀರಿ. ಆಯ್ತಾ? ಇದೊಂದು ಕ್ವಶನ್ಸ್ ಮಾಡಿ ಒಂದು 5 ನಿಮಿಷ ರೆಸ್ಟ್ ಕೊಡೋಣ. ಆಮೇಲೆ ಕಂಟಿನ್ಯೂ ಮಾಡಿ ಇವತ್ತು ಟೋಟಲ್ 100 ಕ್ವಶನ್ಸ್ ಮುಗಿಸೋದು. ಆಮೇಲೆ ಒಂದು 16-17 ಮೆಂಟಲಿಟಿ ಬರುತ್ತೆ. ಅಲ್ಲಿ ಹೆಂಗಿದೆ, ಯಾವ ಥರ ಇದೆ, SSC ಕ್ವಶನ್ಸ್ಗಳು ಅದಾವ, ಅವೆಲ್ಲ ಹೆಂಗೂ ಏನಂತ ವಿಚಾರ ಮಾಡೋಣ, ಭಯ ಪಡ್ಬಾರ್ದು. ಹಾಗಾದ್ರೆ ಮಾರಾಟ ತೆರಿಗೆ ಇದು ಎಲ್ಲಾದ್ರೂ ಓದಿದ್ದೀರಾ? ಎಲ್ಲಾದ್ರೂ ಎಕನಾಮಿಕ್ಸ್ ನೋಡಿದಿರಾ? ಎಲ್ಲದು ಗೊತ್ತು, ಬಟ್ ಆದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ. ಇದು KE ಸ್ಪೆಷಲ್. ನೋಡಿ ಅರ್ಜುನ, 1 ಪೇಜ್ ಇದೆ ಕ್ವಶನ್ಸ್, 1 ಪೇಜ್ ಇದೆ. ತೆರಿಗೆಗಳು, ಇನ್ನೊಂದು ಸಂಗ್ರಹಿಸುವ ಅಧಿಕಾರಿಗಳು ಇರುವುದು. ಮಾರಾಟ ತೆರಿಗೆಯಲ್ಲಿ ಬರ್ತಾನೆ ಡೈರೆಕ್ಟ್ ಆಗಿ. ಮಾರಾಟ ತೆರಿಗೆ ಅಂದ್ರೆ ಕೇವಲ ರಾಜ್ಯಗಳಿಂದ ಮಾತ್ರ, ಸ್ಟೇಟ್ ಮಾರಾಟ ಮಾಡೋದು, ರಾಜ್ಯಗಳಿಂದ ಮಾತ್ರ ಮಾರಾಟ. ಸೊ ಹಾಗಾದ್ರೆ ಒಂದು ಎಲ್ಲೈತ್ರಿ? ಇದನ್ನಿದೆ, 3 ಇದೆ. ಹಾಗಾದ್ರೆ ನೆಕ್ಸ್ಟ್ ಆದಾಯ ತೆರಿಗೆ ಮೇಲಿನ ಚಾರ್ಜಸ್. ಸೊ ಇದು ಕೇವಲ ರಾಜ್ಯಗಳಿಗೆ. ನೋಡಿ, ಕ್ವಶನ್ ಪೇಪರ್ ತೆಗೆಯೋನು ಒಂದು ರಾಜ್ಯ ತೆಗ್ದಾನ, ನಂತರ ಕೇಂದ್ರ ತೆಗೆದ್ಬಿಟ್ಟ. ಅವಾಗ ನಮ್ಗೆ ಗೊತ್ತಿಲ್ಲ ಅಂದ್ರೆ ಥಿಂಕಿಂಗ್ ಮಾಡ್ಬೋದಲ್ರಿ. ಈ ನನ್ನ ಮಗ ರಾಜ್ಯಕ್ಕೆ ಬಂದಾನ, ಮೇಲ್ಗಡೆ ಕೇಂದ್ರ ಕೊಟ್ಟಾನ, ಸೆಕೆಂಡ್ ಆಪ್ಷನ್ ಅಲ್ಲೇ ಇರ್ಬೋದು. ಹಿಂಗೆಲ್ಲ ಥಿಂಕ್ ಮಾಡ್ಬೇಕು ಎಕ್ಸಾಮಲ್ಲಿ. ಅವಾಗ ಕೇವಲ ರಾಜ್ಯಗಳಿಗೆ ಮಾತ್ರ. ಸೊ 2A ನೋಡ್ರಿ, ಆದ್ರೆ ಕೆಲಸ ಆಗಿರ್ಲಿಲ್ಲ. ಹೌದಾ? ನೆಕ್ಸ್ಟ್ ಕೃಷಿ ಆದಾಯ ಹೊರತುಪಡಿಸಿದ ಆದಾಯ ತೆರಿಗೆ. ಸೊ ಇದು ಏನಪ್ಪಾ ಅಂದ್ರ, ಇದು 2 ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ವಿಧಿಸಲ್ಪಟ್ಟ. ಕೇಂದ್ರ ಮತ್ತು ರಾಜ್ಯ ಎರಡು ಬರ್ತಾವ, ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಬರುತ್ತೆ. ಇದು ಕೃಷಿ ಆದಾಯ ಅಂದ್ರೆ ಅಗ್ರಿಕಲ್ಚರ್ ಮ್ಯಾಗ 2 ಪವರ್ ಇರುವಂಥದ್ದು. ಹಾಗಾಗಿ 3 ಮತ್ತು 3 ಯಾವ್ದ್ರಿ? B. ಆಗ ಒಂದನೇದೇನ್ರಿ? ಸರಿಯಾದದ್ದು. ಒಂದನೇದೇನು? ಸರಿಯಾದದ್ದು. ಈ ಸಿ ಇಲ್ಲ, ಸಿ ಸಂಬಂಧಪಟ್ಟಲ್ಲ. ಹಾಗ ಸಿ ಯಾವ ವಿಷಯಕ್ಕೆ ಸಂಬಂಧಪಡ್ತಾವ ಅಂತ ನೋಟ್ ಮಾಡ್ಕೊಳ್ಳಿ ಸೈಡ್. ಇದು ಇಷ್ಟ ಅದಾವಲ್ಲ, ಇದು ಯಾವ ಒಂದು ತೆರಿಗೆಗೆ ಸಂಬಂಧಪಡ್ತೈತಿ ಮ್ಯಾಟ್ರ್ ಅಂತ ತಿಳ್ಕೊಬೇಕು ಎಕ್ಸಾಮಿಗೆ ಎಕ್ಸ್ಟ್ರಾ. ಇದೊಂದು ಹೇಳಿ ಏನ್ ಮಾಡೋಣ? ಬ್ರೇಕ್. ನೋಡಿ ಇಲ್ಲಿ ಏನಪ್ಪಾ ಕ್ವಶನ್ಸ್ಗಳು ಅಂತಂದಾಗ ನಿಮ್ಗೆ ಕಾಮನ್ ಆಗಿ ಗೊತ್ತಿರಬೇಕು. ಇಲ್ಲಿ ಏನಿದೆ ಅಂದ್ರೆ ನೋಡಿ, ಪಟ್ಟಿಗಳು ಅಂತ ಬರ್ತಾವ. ಏನು ಬರ್ತಾವ್ರಿ? ಪಟ್ಟಿಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಸಂಬಂಧ ಹೇಳುವ ಸಂವಿಧಾನದ ಯಾವ ಭಾಗ ರೀ? 11ನೇ ಭಾಗ ತಾನೆ. ಅದೇ ತರಾಗಿ ಇಲ್ಲಿ ಪಟ್ಟಿಗಳು ಬರ್ತಾವ. ಎಷ್ಟು ಪಟ್ಟಿಗಳು ಅದಾವ್ರಿ? 3. ಕೇಂದ್ರ ಪಟ್ಟಿ, ಇನ್ನೊಂದು ರಾಜ್ಯ ಪಟ್ಟಿ, ಇನ್ನೊಂದು ಸಮವರ್ತ ಪಟ್ಟಿ ಅಂದ್ರೆ 3 ಪಟ್ಟಿಗಳು ಅದಾವ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮಪಟ್ಟಿ. ಸಮವರ್ತ ಪಟ್ಟಿಗೆ ಕೇಂದ್ರ ಮತ್ತು ರಾಜ್ಯಗಳ ಶಾಸನ ಮಾಡುವ ಅಧಿಕಾರ ಇದೆ. ರಾಜ್ಯ ಪಟ್ಟಿಗೆ ಕೇವಲ ರಾಜ್ಯ ಮಾತ್ರ ಶಾಸನ ಮಾಡುವುದು. ಕೇಂದ್ರ ಪಟ್ಟಿಯಲ್ಲಿ ಮಾತ್ರ ಕೇಂದ್ರ ಸರ್ಕಾರ ಮಾತ್ರ ಶಾಸನ ಮಾಡುವುದು. ಹೌದಾ? ಹಾಗಾದ್ರೆ ರಾಜ್ಯ ಪಟ್ಟಿಯಲ್ಲಿ ಮೊದಲ ಎಷ್ಟಿದ್ದು ರೀ? 99 ವಿಷಯಗಳಿದ್ದು. ಪ್ರಸ್ತುತ ಎಷ್ಟದಾವು? 100 ಇದೆ. ಹೌದಾ? ಸೊ ಆಮೇಲೆ ರಾಜ್ಯ ಪಟ್ಟಿಯಲ್ಲಿ ಎಷ್ಟಿದಾವ್ರಿ? ಮೊದಲ 61 ವಿಷಯಗಳು ಇತ್ತು, 66 ಇತ್ತು ಮೊದಲು, ಈಗ 61 ಇದೆ. ಸರ್ ಹಾಗಾದ್ರೆ ಸಮವರ್ತಿ ಪಟ್ಟಿಯಲ್ಲಿ ಮೊದಲು ಎಷ್ಟಿದ್ದು ರೀ? 52 ಇದ್ದು, ಫಸ್ಟ್ ಈಗ 47 ಇದೆ. ಇಲ್ಲ, ಮೊದಲ 47 ಇತ್ತು, ಪ್ರಸ್ತುತ 52 ಆಗಿದೆ. ಯಾಕಂದ್ರೆ ಇದರಲ್ಲಿ ವಿಷಯ ಇಲ್ಲಿ ಹಾಕಿದ್ವಿ, ಗೊತ್ತಾ? ಹಾಗಾದ್ರೆ ಇಷ್ಟು ವಿಷಯಗಳು ಇರುವಂತ ಇವು. ಹಾಗಾದ್ರೆ ಇಲ್ಲಿ ಏನೇನು ಮಾಡಿದ್ರೆ ಇಲ್ಲಿ ಯಾವ್ಯಾವ ವಿಷಯಗಳು ಬರ್ತಾವು? ಭಾಳ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಬ್ಯಾಂಕಿಂಗ್ ಬರ್ತಾ ಬ್ಯಾಂಕಿಂಗ್ ವಿಷಯಗಳು, ಆರೋಗ್ಯ ವಿಷಯಗಳು, ರೈಲ್ವೆ ವಿಷಯಗಳು, ಆರೋಗ್ಯ ವಿಷಯಗಳು, ರೈಲ್ವೆ ವಿಷಯಗಳು ಅಂದ್ರೆ ಸೆಂಟ್ರಲ್ ಸಂಬಂಧಪಟ್ಟಂತ ದೊಡ್ಡ ಇಲಾಖೆಗಳು ಏನದಾವಲ್ಲ ಅವೆಲ್ಲ ಇಲ್ಲಿ ಬರ್ತಾವ. ಇಲ್ಲಿ ರಾಜ್ಯದಲ್ಲಿ ಯಾವ ಬರ್ತಂದ್ರೆ ಪೊಲೀಸ್ ವಿಷಯ, ಬಂದಿಖಾನೆ ವಿಷಯ, ಆಮೇಲೆ ನೀರಾವರಿ ವಿಷಯ, ಇವೆಲ್ಲ ಎಲ್ಲಿ ಬರ್ತಾವ್ರಿ? ಈ ಭಾಗದಲ್ಲಿ ಬರ್ತಾವ. ಅದೇ ರೀತಿಯಾಗಿ ಸಮರ್ಥ ಪಟ್ಟಿಯಲ್ಲಿ ಯಾವ ಬರ್ತಾವ ಅಂದ್ರೆ ಇದು ಎಲ್ಲ ಸಮಾನವಾಗಿ ಸಿಗುವಂಥದ್ದು. ವಿಚ್ಛೇದನ, ನಿನಗೆ ಬೇಡ, ನಿನ್ನ ಪಾಡಿ ನೀನಿರು, ಅವ್ರ ಪಾಡಿ ವಿಚ್ಛೇದನ, ವಿವಾಹ ಮತ್ತು ಉತ್ತರಾಧಿಕಾರಿ ಮತ್ತು ಇವೆಲ್ಲ ಏನಪ್ಪ ಅಂದ್ರೆ ಸಮಾನವಾಗಿ ಒದಗಿಸ್ಕೊಡುವಂಥದ್ದು ಎಲ್ಲ ಈ ಭಾಗದಲ್ಲಿ ಬರ್ತಾವೆ. ಓಕೆನಾ? ಸೊ ಇಷ್ಟು ಏನು ಮಾಡೋದು ತಿಳ್ಕೊಳ್ರಿ. ಆಮೇಲೆ ಇಲ್ಲಿ ಎಲ್ಲ ಅರಣ್ಯ ಎಲ್ಲ ಇಲ್ಲೇ ಬರ್ತಾವೆ. ಯಾಕಂದ್ರೆ ಇಲ್ಲಿ ತಂದು ಇಲ್ಲಿ ಅರಣ್ಯ, ಶಿಕ್ಷಣ, ಅರಣ್ಯ, ತೂಕ, ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಹೊರತುಪಡಿಸಿ ಇತರ ನ್ಯಾಯಾಧೀಶಗಳು ಎಲ್ಲ ಇಲ್ಲಿ ಬರುವಂಥ ಸಮರ್ಥ ಪಟ್ಟಿಯಲ್ಲಿ. ಸೊ ಇವೇನು ಅಂದರೆ
ಸಮಾರ್ಥಿ ಪಟ್ಟಿಯಲ್ಲಿ ಬರುವಂಥದ್ದು. ನೆಕ್ಸ್ಟು 5 ನಿಮಿಷ ಟೈಮಿಂಗ್ ಕೊಡ್ತೀನಿ, ಜಾಸ್ತಿ ಬೇಕಾಗಿಲ್ಲ, ಇನ್ನು ನನಗೆ ತುಂಬ ಕೆಲಸ ಇದೆ. ಸೊ ಮೊದಲು ಬಂದು ಮೆಂಟಲ್ ಅಬಿಲಿಟಿ ಮಾಡೋಣ. ಬರೋಷ್ಟದಾಗ ಮಾಡಿಟ್ರಿ, ಮತ್ತು ಮಾಡಬೇಡ್ರಿ, ಸೈಲೆಂಟ್ ಆಗಿರಿ. 5 ನಿಮಿಷ ಯಾರಾದರೂ ರೆಸ್ಟಿಗೆ ಹೋಗೋದಿದ್ರೆ ಹೋಗಿ, ಬೇಗ ಬರಬೇಕು. 12 ಗಂಟೆ ಆಗಿದೆ ಕರೆಕ್ಟಾ. 12 ಗಂಟೆ 5 ನಿಮಿಷ ನಾನು ಇಲ್ಲಿರ್ತೀನಿ. ಒಬ್ಬರು ಲೇಟ್ ಮಾಡಿ ಬಂದರೆ ಹೊರಗಾಗ್ತೀನಿ. ಏನ 25 ರೂಪಾಯಿ ಕೊಡಲೇಬೇಕು ಅವರು.